ಗ್ರೀನ್ ಸ್ಟೇಬಲ್ ಅಲ್ಲ, ಒಂದು ಗ್ರೀನ್ ಅದಲ್ಲಿ ಸ್ಟೇಬಲ್ ಅದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ನಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಧೂತಾವದ್ಯೈರವಿದ್ಯಾ ವಿಘಟನಪಟುಭಿಃ ವಿದ್ವದಭ್ಯರ್ಥನೀಯೈಃ ವಾಚಃ ಪ್ರಾಚಾಂ ಪ್ರವಾಚಾಂ ಉಪಚಯಮಭಜನ್ ಯತ್ಕೃತಗ್ರಂಥಜಾಲೈಃ. ಸಂಖ್ಯಾವಂತೋ ಯಮಾಹುಃ ಮುಹುರಖಿಲಕಲಾಮೂರ್ತಿಮುದ್ವೇಲಕೀರ್ತಿಃ. ಧೀರಶ್ರೀರಾಘವೇಂದ್ರಃ ಸದಿಶತು ಸತತಂ ಭವ್ಯಮವ್ಯಾಹತನ್ನಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ. ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ. ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ಮಹಾಭಾರತದಲ್ಲಿ ಮಹಾಜ್ಞಾನಿಗಳಾದ ವೈಶಂಪಾಯನರು ತಮ್ಮ ಪೂರ್ವಜರ ಚರಿತ್ರೆಯನ್ನು ಕೇಳಬಯಸಿದ ಜನಮೇಜಯ ರಾಜನನ್ನು ಕುರಿತು ಸಮಗ್ರವಾಗಿರುವಂತಹ ಈ ಮಹಾಭಾರತದ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಧಾನವಾಗಿರುವಂತಹ ಮಹಾಭಾರತದ ಯುದ್ಧದ ಪ್ರಸಂಗಗಳನ್ನು ವರ್ಣಿಸ್ತಾ ಇದ್ದಾರೆ ವೈಶಂಪಾಯನರು. ಭೀಷ್ಮ ಪರ್ವದಿಂದ ಪ್ರಾರಂಭ ಮಾಡಿಕೊಂಡು
ಯುದ್ಧ ಪ್ರಸಂಗಗಳ ವರ್ಣನೆಗಳಿವೆ. ಅವುಗಳಲ್ಲಿ ಈಗಾಗಲೇ 1ನೇ ದಿವಸದ ಯುದ್ಧ ಹೇಗೆ ನಡೀತು, ಪ್ರಧಾನರಾಗಿ ಯಾವ ಯಾವ ರಾಜರು ಯುದ್ಧವನ್ನು ಆಡಿದರು, ಅವರಲ್ಲಿ ವಿಶೇಷವಾಗಿ ವಿರಾಟ ರಾಜನ ಮಗ ಉತ್ತರ ಹೇಗೆ ಪರಾಕ್ರಮದಿಂದ ಭೀಷ್ಮಾಚಾರ್ಯರ ಬಳಿ ಯುದ್ಧ ಆಡಿದ, ಶಲ್ಯನ ಮುಂದೆ ಯುದ್ಧ ಆಡಿದ, ಅರ್ಜುನನ ಮಗನಾಗಿರುವಂತಹ ಅಭಿಮನ್ಯು ಹೇಗೆ ಭೀಷ್ಮರನ್ನು ಬೆನ್ನತ್ತಿ ಶಲ್ಯ ಕೃತವರ್ಮ ಮುಂತಾದವರನ್ನು ಹೊಡೆದಿದ್ದಾನೆ, ಭೀಷ್ಮಾಚಾರ್ಯರ ಧ್ವಜವನ್ನು ಕೆಳಗೆ ಉರುಳಿಸಿದ, ಹೀಗೆ ಪರಾಕ್ರಮದ ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಅವುಗಳಲ್ಲಿ 1ನೇ ದಿವಸದ ಯುದ್ಧದಲ್ಲಿ ಕೊನೆಗೆ ಭೀಷ್ಮಾಚಾರ್ಯರು ಹಾಗೂ ಶಲ್ಯ ಇಬ್ಬರೂ ಕೂಡ ಸ್ವತಃ ಅವರು ಪರಾಕ್ರಮಿಗಳು ಅಂತಾದ್ದರಿಂದ ಪಾಂಡವರ ಪಕ್ಷದಲ್ಲಿ ಹೆಸರುವಾಸಿಗಳಾಗಿರುವಂತಹ ರಾಜರನ್ನು ಸಂಹರಿಸ್ತಾರೆ. ಅದರಲ್ಲಿ ವಿರಾಟ ರಾಜನ ಮಗನಾಗಿರುವಂತಹ ಉತ್ತರ ಕುಮಾರನನ್ನು ಶಲ್ಯ ಮಹಾರಾಜ ಸಂಹಾರ ಮಾಡ್ತಾನೆ. ಅವನ ಸಹೋದರ ಶ್ವೇತ ಅಂತ ಅವನನ್ನು ಭೀಷ್ಮಾಚಾರ್ಯರು ಸಂಹಾರ ಮಾಡ್ತಾ ಇದ್ದಾರೆ ಅಂತ ಇಷ್ಟು ಕಥೆಗಳನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಇನ್ನು ಮುಂದಿಂದ ವಿಸ್ತಾರವಾಗಿ ಮಹಾಭಾರತದಲ್ಲಿ ಹೇಗೆ ವ್ಯೂಹ ರಚನೆಯನ್ನು ಮಾಡಿದರು, ಅನೇಕ ತರಹದ ಸೇನೆಗಳಲ್ಲಿ ಬಳಸುವಂತಹ ವ್ಯೂಹಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಯಾವ್ಯಾವ ತರಹ ಅವರು ನಿಂತುಕೊಳ್ತಾ ಇದ್ದರು, ಕುದುರೆಗಳು ಆನೆಗಳನ್ನು ಹೇಗೆ ಬಿಡ್ತಾ ಇದ್ದರು, ಇವೆಲ್ಲವನ್ನು ವರ್ಣಿಸಿದ್ದಾರೆ. ಆ ಅಂಶಗಳನ್ನೆಲ್ಲ ಬಹಳ ಸಂಕ್ಷೇಪವಾಗಿ ನೋಡ್ತಾ ಮುಖ್ಯವಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸ್ಪಷ್ಟವಾಗಿ ಯುದ್ಧಗಳ ವರ್ಣನೆಯನ್ನು ಪ್ರಧಾನಾಂಶಗಳನ್ನೆಲ್ಲವನ್ನೂ ಕೂಡ ನಿರೂಪಿಸಿದ್ದಾರೆ. ಆ ಶ್ಲೋಕಗಳನ್ನು ಅನುಸಂಧಾನ ಮಾಡಿಕೊಳ್ತಾ ಮಹಾಭಾರತದ ಯುದ್ಧ ಪ್ರಸಂಗಗಳನ್ನು ನೋಡೋಣಂತೆ. ಮೊದಲನೇ ದಿವಸ ಭೀಮನೂ ಕೂಡ ಬಹಳ ಮೃದುವಾಗಿ ಯುದ್ಧ ಆಡಿದ್ದ. ಭೀಷ್ಮಾಚಾರ್ಯರು ತಾವು ಎಲ್ಲರನ್ನ ಹೊಡೆದದ್ದನ್ನು ನೋಡಿ ಅಭಿಮನ್ಯುವಿಗೆ ಸಿಟ್ಟು ಬಂತು. ಅವನು ಯುದ್ಧ ಆಡಲಿಕ್ಕೆ ಅಂತ ಹೋದ ಹೊರತು ಭೀಮ ಅರ್ಜುನ ಇಬ್ಬರೂ ಕೂಡ ಬಹಳ ಮೃದುವಾಗಿ ಯುದ್ಧ ಆಡ್ತಾ ಇದ್ರು. ಭೀಮ ಮೃದುವಾಗಿ ಯುದ್ಧ ಆಡಲಿಕ್ಕೆ ಕಾರಣವನ್ನು ನಾವು ಹೇಳಾಗಿದೆ. ಎದುರಿಗೆ ಬಂಧುಗಳಿದ್ದಾರೆ, ಬಂಧುಗಳು ನಮ್ಮನ್ನು ಬೈದರೂ ಹೊಡೆದರೂ ಕೂಡ ತತ್ಕ್ಷಣದಲ್ಲಿ ನಾವು ಪ್ರತಿಕ್ರಿಯೆಯನ್ನು ಮಾಡಲಿಕ್ಕೆ ಅಂತ ಹೋಗಬಾರದು. ಇಲ್ಲಿ ಯುದ್ಧವನ್ನೇ ಆಡ್ಲಿಕ್ಕೆ ಬಂದಿದ್ದು, ಅವ್ರನ್ನ ಹೊಡೆಯೋದಿದ್ದೇ ಇದೆ. ಆದರೂ ಇದನ್ನು ತೋರಿಸಬೇಕು, ಈ ನೀತಿಯನ್ನು ಜನಕ್ಕೆ ಸಾರಬೇಕು ಅಂತ ಭೀಮ ಮೃದುವಾಗಿ ಯುದ್ಧ ಆಡ್ತಾ ಇದ್ದ. ಅರ್ಜುನನು ಹಾಗೆ ಮಾಡ್ತಾ ಇದ್ದ. ನೋಡಿ, ಅಭಿಮನ್ಯುವು ತಾನು ಸಿಟ್ಟಿಗೆದ್ದು ಭೀಷ್ಮರ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಹೋದರೆ ತನ್ನ ಎದುರಿಗೇನೆ ಭೀಷ್ಮಾಚಾರ್ಯರು ಅಭಿಮನ್ಯುವನ್ನು ಸೋಲಿಸುವಂತಹ ಪ್ರಸಂಗ ಬಂದರೂ ಅರ್ಜುನ ಅಷ್ಟು ಪ್ರಯತ್ನ ಮಾಡಲಿಲ್ಲ. ಇದನ್ನು ನೋಡಿ ಧರ್ಮರಾಜನಿಗೆ ಸಿಟ್ಟು ಬರ್ತದೆ. ಏನೋ ನೀನು ಅಲ್ಲಿ ಹೇಳ್ತಾನೆ ಮಹಾಭಾರತದಲ್ಲಿ, ಮಧ್ಯಸ್ಥನ ತರಹ ನೋಡ್ತಾ ನಿಂತ್ಕೊಂಡಿದ್ಯಲ್ಲ, ನಿನ್ನ ಮಗ ಭೀಷ್ಮ ಇಬ್ಬರು ಜಗಳಾಡೋದನ್ನು ನೋಡ್ತಾ ನಿಂತ್ಕೊಂಡಿದ್ದೀನೋ ಅನ್ನೋ ತರಹ ಸುಮ್ಮನೆ ಇದೆಯಲ್ಲ. ಅವನೇನು ನೋಡ್ತಾ ನಿಂತ್ಕೊಂಡಿರಲಿಲ್ಲ ಅರ್ಜುನ. ಯುಧಿಷ್ಠಿರ ಬೈತಾನೆ, ನೋಡಪ್ಪ ಯುದ್ಧ ಅಂತನ್ನೋದು ಅಷ್ಟು ಸುಲಭ ಅಲ್ಲ, ಯಾವಾಗ ಯಾರಿಗೇನಾಗ್ತದೋ ಗೊತ್ತಾಗಲ್ಲ. ಅಭಿಮನ್ಯುವನ್ನು ಯಾವಾಗ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭೀಷ್ಮರು, ಆಗ ದೃಷ್ಟದ್ಯುಮ್ನ ಮುಂತಾದವರೆಲ್ಲರೂ ಹೋಗಿ ಅವನನ್ನು ಬಿಡಿಸ್ಕೊಂಬರಬೇಕು ಅಂತ ಹೋಗ್ತಾರೆ. ಯುಧಿಷ್ಠಿರ ಹೇಳ್ತಾನೆ, ನಾವು ಈ ತರಹ ಯುದ್ಧ ಆಡಿದರೆ ಸಾಲದು, ನಾವು ಅವರ ಮುಂದೆ ನಮ್ಮ ಪರಾಕ್ರಮವನ್ನು ತೋರಿಸಬೇಕು. ಅರ್ಜುನ ಹೇಳ್ತಾ ಇದ್ದಾನೆ, ನಾವು ನಾಳೆಯಿಂದ ಆಡ್ಬೋದು ಅಂತ. ಇಲ್ಲಿ ಒಂದು ಅಂಶವನ್ನು ಹೇಳ್ತಾರೆ. ಸಿಟ್ಟಿಗೆದ್ದಿರುವಂತಹ ಧರ್ಮರಾಜ ಇವತ್ತು ಸಾಕು ಯುದ್ಧ ಆಡಿದ್ದು ಅಂತ ಸಾಯಂಕಾಲ ಸೇನೆಯನ್ನು ವಾಪಸ್ ತಗೊಂಡ್ಬಿಡ್ತಾನೆ. ಸೈನ್ಯವನ್ನು ವಾಪಸ್ ತಗೊಂಡ್ಮೇಲೆ ಮತ್ತೆ ಅರ್ಜುನ ಹತ್ರ ಹೋಗಿ ಬೈತಾನೆ, ಏನೋ ಹಿಂಗೆ ಯುದ್ಧ ಆಡೋದಾ,
ಸರಿಯಾಗಿ ಯುದ್ಧ ಆಡಬೇಕು. ಎದುರಿಗೇನೆ, ನಿನ್ನ ಕಣ್ಣೆದುರಿಗೇನೆ ಅಭಿಮನ್ಯುವನ್ನು ಹಿಡಿದ್ರು ಅವರು. ಅಂತಂದಾಗ ಆಯಿತು, ನಾನು ನಾಳೆಯಿಂದ ಹೇಗೆ ಯುದ್ಧ ಆಡ್ತೀನಿ ನೋಡು ಅಂತ ಅರ್ಜುನನು ಪ್ರತಿಜ್ಞೆ ಮಾಡ್ತಾನೆ. ಕೃಷ್ಣ ಮುಂತಾದವರು ಕೂಡ ಧರ್ಮರಾಜನನ್ನು ಸಾಂತ್ವನಗೊಳಿಸ್ತಾರೆ. ಇಲ್ಲಿ ಆಚಾರ್ಯರು ಒಂದು ಸಂಗ್ರಹವನ್ನು ಮಾಡಿಕೊಡ್ತಾರೆ. ಭೀಷ್ಮಾಚಾರ್ಯರು ಅವರು ಎಷ್ಟು ದಿವಸಗಳ ಪರ್ಯಂತ ಯುದ್ಧ ಆಡಿದ್ದು, ಆಮೇಲೆ ಎಷ್ಟೆಲ್ಲ ಜನರನ್ನು ಹೊಡಿತೀನಿ ಅಂತ ಪ್ರತಿಜ್ಞೆ ಮಾಡಿದರು ಅಂತ ಆ ಕಥೆಯನ್ನು ನಾವು ನಿನ್ನೆ ಹೇಳಿದ್ದೇವೆ. ಭೀಷ್ಮಾಚಾರ್ಯರು 10 ದಿವಸಗಳ ಪರ್ಯಂತ ಯುದ್ಧ ಆಡ್ತಾರೆ. 10ನೇ ದಿವಸ ಭೀಷ್ಮಾಚಾರ್ಯರ ಪಾತ ಆಗೋದು. ಕರ್ಣ ಅಲ್ಲಿ ತನಕ ಯುದ್ಧ ಆಡೋದಿಲ್ಲ. ಯಾಕೆ? ಭೀಷ್ಮರಿಂದ ಅವನು ತಿರಸ್ಕೃತನಾಗಿರ್ತಾನೆ. ಎಲ್ಲಿಯ ತನಕ ಭೀಷ್ಮಾಚಾರ್ಯರು ಶಸ್ತ್ರತ್ಯಾಗ ಮಾಡುವುದಿಲ್ಲವೋ ಅಲ್ಲಿ ತನಕ ನಾನು ಯುದ್ಧ ಆಡಲ್ಲ ಅಂತ. ಮತ್ತೆ ಒಬ್ಬರು ಕಮ್ಮಿ ಆದ್ರಲ್ರಿ, ಕರ್ಣನಂತಹ ಪರಾಕ್ರಮಿಯ ಒಂದು ಅಭಾವ ಉಂಟಾಯಿತಲ್ಲ ಯುದ್ಧದಲ್ಲಿ. ಇದನ್ನು ನೋಡಿಕೊಂಡು ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡ್ತಾರೆ, ನಾನು ಪ್ರತಿ ದಿವಸವೂ ಕೂಡ 10,000 ರಥಗಳನ್ನು ಹೊಡಿತೀನಿ ಎಂದು ಪ್ರತಿಜ್ಞೆ ಮಾಡ್ತಾರೆ. ಅಯುತ ರಥಾನಾಂ ಸ ನಿತ್ಯಶೋ ವಧಮಾಹವೇ ಪ್ರತಿಜಜ್ಞೆ ಕರೋತ್ತಚ್ಚ ಪುನಶ್ಚಾಸ್ತ್ರವಿದಾಂಬರಃ. ನೋಡಿ, ಅಷ್ಟು ವಯಸ್ಸಾದರೂ ಕೂಡ ಭೀಷ್ಮಾಚಾರ್ಯರು ಪ್ರತಿ ದಿವಸ ನಾನು 10,000 ರಥಗಳನ್ನು ಹೊಡಿತೀನಿ ಎಂದು ಪ್ರತಿಜ್ಞೆ ಮಾಡ್ತಾರೆ. ಏನ್ರಿ, ಒಂದು ರಥ ಹೊಡೆಯೋದೇ ಅಷ್ಟು ಕಷ್ಟ ಇದೆ, ಅವರೇನು ಹೊಡೆಸ್ಕೊಳ್ಳಿಕ್ಕೆ ಅಂತ ಬಂದಿರ್ತಾರ? ಅದರಲ್ಲಿ 10,000 ರಥಗಳನ್ನು ದಿವಸ ಹೊಡಿಬೇಕು ಅಂತಂದರೆ ಎಷ್ಟು ಸೈನ್ಯವನ್ನು ಭೀಷ್ಮಾಚಾರ್ಯರು ಹೊಡೆದಿದ್ದಾರೆ? 10 ದಿವಸಕ್ಕೆ ಎಷ್ಟಾಗತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಆಚಾರ್ಯರಂತಾರೆ, ವಸ್ತುತಃ ಹೀಗೆ ನಿಯಮ ಇಲ್ಲ. ಭೀಷ್ಮಾಚಾರ್ಯರನ್ನು ಅವರೆಲ್ಲ ಸೈನ್ಯವನ್ನು ಹೊಡಿಲಿಕ್ಕೆ ಅಂತ ಬಿಡಬೇಕು, ಇವರು ಅಸಮರ್ಥರಾಗಿ ನಿಂತ್ಕೊಂಡಿದ್ರು ಅಂತೇನಿಲ್ಲ. ಭೀಮ ಹಾಗೂ ಅರ್ಜುನ ಇಬ್ಬರೂ ಕೂಡ ಈ ಭೀಷ್ಮಾಚಾರ್ಯರನ್ನು ಸೋಲಿಸುವುದರಲ್ಲಿ ಶಕ್ತಿ ಉಳ್ಳವರೇ ಆಗಿದ್ದಾರೆ. ಸುಸಮರ್ಥಾವಪಿ ವಧೆ ತಸ್ಯ ಭೀಮ ಧನಂಜಯೌ ಸ್ನೇಹೇನ ಯಂತ್ರಿತವು ತಸ್ಯ ಗೌರವಾಚ್ಚಾನ್ವವರ್ತತಾಂ. ಭೀಷ್ಮಾಚಾರ್ಯರ ಮೇಲೆ ತುಂಬ ಸ್ನೇಹ. ಮುಂದೆ ಕೊನೆಯ ದಿವಸ ಭೀಷ್ಮಾಚಾರ್ಯರನ್ನು ಹೊಡಿಬೇಕು ಅಂತ ಅನಿವಾರ್ಯತೆ ಬರ್ತದೆ. ಆವಾಗ ಹೊಡೆಯೋ ಕಾಲಕ್ಕೆ ಅರ್ಜುನ ತುಂಬ ಉತ್ತಮವಾಗಿ ಮಾತಾಡ್ತಾನೆ. ಅಲ್ಲರಿ, ಯಾವ ಭೀಷ್ಮಾಚಾರ್ಯರ ಪಾದಗಳ ಧೂಳು ಮೇಲೆ ನಾವೆಲ್ಲ ಹೊರಡಾಡಿದ್ದೀವಿ? ಯಾಕೆ? ಭೀಷ್ಮರು ಎಲ್ಲ ಕಡೆ ಸಂಚಾರ ಮಾಡೋರು, ಅವ್ರ ಕಾಲಿಗೆಲ್ಲ ಮಣ್ಣು ಹತ್ತೋದು. ಈ ತಾತಂದರು ಮೊಮ್ಮಕ್ಕಳನ್ನ ಕಾಲ ಮೇಲೆ ಹಾಕ್ಕೊಂಡು ಆಡಿಸ್ತಾರೆ ನೋಡಿ. ಹಾಗೆ ನಾವು ಅವ್ರ ತೊಡೆ ಮೇಲೆ, ಅವ್ರ ಕಾಲ ಮೇಲೆ ಜಿಗಿದು ಆಟ ಆಡಿದವರು. ಇಂತಹ ನಾನು ಭೀಷ್ಮರನ್ನು ಹೇಗೆ ಹೊಡಿಲಿ ಅಂತಂತಾನೆ. ಅವಾಗೇನು ಮತ್ತೆ ಭಗವದ್ಗೀತೆ ಉಪದೇಶ ಬೇಕಾಗಿಲ್ಲ. ಕೃಷ್ಣ ಹೇಳ್ತಾನೆ ಹೊಡಿ ಅಂತ, ಆಮೇಲೆ ಹೊಡಿತಾರೆ, ಅದು ಬೇರೆ ವಿಚಾರ. ಅಂದರೆ ಅಷ್ಟು ಪ್ರೀತಿ ಇದೆ ಭೀಷ್ಮಾಚಾರ್ಯರ ಮೇಲೆ. ಸ್ನೇಹೇನ ಯಂತ್ರಿತವು ತಸ್ಯ ಗೌರವಾಚ್ಯ ಅನ್ವವರ್ತತಾಂ. ಹಾಗೆ ಗೌರವವೂ ಇದೆ, ಅವರು ದೊಡ್ಡವರಿದ್ದಾರೆ ಅಂತ. ಆದ್ದರಿಂದ ಪರಮಾತ್ಮ ಎಲ್ಲಿಯವರೆಗೆ ಭೀಷ್ಮಾಚಾರ್ಯರನ್ನು ಯುದ್ಧ ಆಡಿಸ್ಬೇಕು ಅಂತ ಸಂಕಲ್ಪಿಸಿದ್ದಾನೋ ಅಲ್ಲಿ ತನಕ ಭೀಷ್ಮಾಚಾರ್ಯ ಯುದ್ಧ ಆಡಲಿ. ಯಾಕೆ? ಕೃಷ್ಣ ನಮ್ಮ ಪಕ್ಷದಲ್ಲಿ ಇರೋದರಿಂದ ನಮಗೆ ಅಪಜಯ ಅಂತೂ ಇಲ್ಲ, ಜಯ ಅಂತೂ ನಮಗಿದ್ದೇ ಇದೆ. ಅದು ಎಷ್ಟು ತಡವಾಗಿ ಬರ್ತದೋ ಬರಲಿ ಅದು. ಈ ತರಹ ಎಲ್ಲ ಅವರು ವಿಚಾರವನ್ನು ಮಾಡಿ ಸ್ನೇಹದಿಂದ ಭೀಷ್ಮರ ಮೇಲೆ ಅವರೇನು ಬಹಳ ಯುದ್ಧ ಆಡ್ತಾ ಇರಲಿಲ್ಲ. ಇನ್ನು ಇದು ಮೊದಲನೇ ದಿವಸದ ಯುದ್ಧದ ಕಥೆಯನ್ನು ಹೇಳಿದ ಮೇಲೆ 2ನೇ ದಿವಸ ಬಭೂವಸ್ತತ್ರ ಯುದ್ಧಾನಿ ಚಿತ್ರಾಣಿ ಸುಬಹೂನಿ ಚ ತಾನ್ಯಂಬರೇ ವಿಮಾನಸ್ಥ ಬ್ರಹ್ಮರುದ್ರ ಪುರಸ್ಸರಾಃ ಅಪಶ್ಯನ್ ದೇವತಾ ಸರ್ವಾ ಗಂಧರ್ವಾಪ್ಸರಸೋಸುರಾಃ. 2ನೇ ದಿವಸ ವಿಚಿತ್ರವಾಗಿರುವ ಸಣ್ಣ ಸಣ್ಣ ಯುದ್ಧಗಳಾದವು. ಅಲ್ಲಲ್ಲೇ ಯುದ್ಧಗಳಾಗ್ತಿರ್ತವೆ. ಆ ಎಲ್ಲ ಯುದ್ಧಗಳು ಎಷ್ಟು ಮನಮೋಹಕವಾಗುವ ರೀತಿಯಲ್ಲಿ ಆಗಿದ್ವು ಅಂದರೆ, ಬ್ರಹ್ಮರುದ್ರಾದಿ ದೇವತೆಗಳು ಆಕಾಶದಲ್ಲಿ ಬಂದು ನಿಂತು ನೋಡ್ತಾ ಇದ್ದಾರೆ. ಏನಪ್ಪ ಭಾರಿ ಯುದ್ಧ ಆಡ್ತಾ ಇದ್ದಾರಲ್ಲ ಇವರು ಅಂತ. ಅಲ್ಲಿ ಹೇಳ್ತಾರೆ, ಧೃಷ್ಟದ್ಯುಮ್ನಃ ಮಹೇಶ್ವಾಸಃ ಪ್ರತಿವ್ಯೂಹ್ಯ ಅಪಗಾಸುತಂ ಚಕ್ರೆ ಯುದ್ಧಾನಿ ಸುಬಹೂನ್ ಯಜೇಯ ಶತ್ರುಭೀರಣೆ. ಧೃಷ್ಟದ್ಯುಮ್ನ ಪಾಂಡವರ ಸೇನಾಪತಿ
ಹೇಗೆ ಹೇಗೆ ಭೀಷ್ಮಾಚಾರ್ಯರು ವ್ಯೂಹಗಳ ರಚನೆಯನ್ನು ಮಾಡ್ತಾ ಇದ್ರೋ ಹಾಗೆ ಇವನೂ ಕೂಡ ಪ್ರತಿಯಾಗಿರುವಂತಹ ವ್ಯೂಹಗಳನ್ನು ಮಾಡಿ ಭೀಷ್ಮರನ್ನು ಎದುರಿಸ್ತಾ ಇದ್ದ. ಯಾರಿಂದಲೂ ಕೂಡ ಜಿತನಾಗದೆ ದೃಷ್ಟದ್ಯುಮ್ನ ಅನಾಯಾಸವಾಗಿ ಯುದ್ಧ ಆಡ್ತಾ ಇದ್ದಾನೆ. ದೃಷ್ಟದ್ಯುಮ್ನ ಅಂದರೆ ಅವನು ಅಗ್ನಿಯ ಅವತಾರ ರೀ. ಅವನು ಅಷ್ಟು ಚಿಕ್ಕ ದೇವತೆಯನಲ್ಲ ಅವನು. ತತ್ರಾಪಿ ಭೀಮನ ಮೇಲೆ ತುಂಬ ಪ್ರೀತಿ ಅವನಿಗೆ. ಭೀಮನ ಅನುಗ್ರಹವೂ ಕೂಡ ದೃಷ್ಟದ್ಯುಮ್ನ ಮೇಲಿದೆ. ಆದ್ದರಿಂದ ದೃಷ್ಟದ್ಯುಮ್ನ ಬಹಳ ಶಕ್ತಿಶಾಲಿ, ಅದೇ ತರಹ ಪರಾಕ್ರಮದಿಂದ ಯುದ್ಧ ಆಡ್ತಾ ಇದ್ದಾನೆ. ಮಾರನೇ ದಿವಸ ಹೀಗೆ ಸಣ್ಣ ಸಣ್ಣ ಯುದ್ಧಗಳನ್ನೆಲ್ಲ 2-3 ದಿನಗಳಲ್ಲಿ ಆಗಿದ್ದನ್ನು ವರ್ಣಿಸಿದ್ದಾರೆ ಮಹಾಭಾರತದಲ್ಲಿ. ಅವುಗಳನ್ನು ವಿಶೇಷವಾಗಿ ನಾವು ಗ್ರಂಥದಲ್ಲಿ ನೋಡಬಹುದು. ಹೇಗೆ ಬಾಣ ಬಿಟ್ಟಿದ್ದು, ಎಷ್ಟು ಬಾಣ ಬಿಟ್ಟರು, ಇವನ್ನೆಲ್ಲ ಹೇಳಿದ್ದಾರೆ. ಮುಂದೆ ಮರುದಿವಸ ಒಂದು ವಿಶಿಷ್ಟವಾಗಿರುವ ಘಟನೆ ನಡೀತದೆ. ಭೀಷ್ಮಾಚಾರ್ಯರು ಹಾಗೂ ಅರ್ಜುನ ಇಬ್ಬರೂ ಕೂಡ ಎದುರು ಬದುರಾಗಿ ಬರ್ತಾರೆ. ಇಬ್ಬರ ಯುದ್ಧ ಆಗ್ತದೆ. ಆಗ ಎದುರಿಗೆ ಭೀಷ್ಮಾಚಾರ್ಯರಿದ್ದಾರೆ ಅಂತಲೇ ಪುನಃ ಅತ್ಯಂತ ಸ್ನೇಹದಿಂದ ಅರ್ಜುನ ಅಷ್ಟು ಸರಿಯಾಗಿ ಯುದ್ಧ ಆಡ್ತಿರೋದಿಲ್ಲ. ಕೃಷ್ಣ ನೋಡಿದ, ಅಲ್ಲೋ ನಾನು ಕರ್ಕೊಂಡು ಬಂದಿದ್ದೆ ಭೀಷ್ಮಾಚಾರ್ಯ ಎದುರಿಗೆ ಯುದ್ಧ ಆಡಬೇಕು ಅಂತ, ನೀನು ಅಷ್ಟು ಸರಿಯಾಗಿ ಯುದ್ಧ ಆಡ್ತಾ ಇಲ್ಲಲ್ಲ ಅಂತ ಕೃಷ್ಣನಿಗೆ ಸಿಟ್ಟು ಬಂತು. ಆದರೆ ಭೀಷ್ಮಾಚಾರ್ಯರು ಮಾತ್ರ ಕೃಷ್ಣನ ಮೇಲೆ ಹಾಗೆ ಅರ್ಜುನನ ಮೇಲೆ ಬಾಣಗಳನ್ನು ಬಿಡ್ತಾನೇ ಇದ್ದಾರೆ. ಅವ್ರು ನಿಲ್ಲಿಸ್ತಾ ಇಲ್ಲ. ಎಲ್ಲಿಯ ತನಕ ಅಂದರೆ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದರ್ಥ ಇದೆ ಈ ತರಹ, ಹೇಗೆ ಕಂಡಿತ್ತು ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಭೀಷ್ಮಾಚಾರ್ಯರ ಬಾಣಗಳಿಂದ ಕೃಷ್ಣನ ಕವಚಗಳೆಲ್ಲ ಮುರಿದು ಹೋಗಿವೆ. ಕೃಷ್ಣನ ಕೈಗೆ ಮೈಗೆಲ್ಲವೂ ಆ ಬಾಣಗಳು ತಗುಲಿವೆ. ಅಲ್ಲಲ್ಲಿ ಕೃಷ್ಣನ ದೇಹದಿಂದ ಪ್ರಾಕೃತವಾಗಿರುವ ರಕ್ತಗಳನ್ನು ಹೊರಗೆ ಬರುವಂತೆ ಕಾಣಿಸ್ತಾ ಇದೆ. ಕೃಷ್ಣನಿಗೆ ಪ್ರಾಕೃತ ದೇಹವೇ ಇಲ್ಲ. ಈ ವಚನಗಳನ್ನು ನಾವು ಹೇಳಿದ್ದೇವೆ. ಈ ರಕ್ತ ಮಾಂಸ ಮುಂತಾದವುಗಳು ಯಾವುವು ಕೂಡ ಕೃಷ್ಣನಿಗಿರೋದಿಲ್ಲ. ಯಾಕೆ? ಮನುಷ್ಯನೇ ಅಲ್ಲ ಅವನು. ಅವೆಲ್ಲವನ್ನು ತೋರಿಸ್ತಾನೆ. ಇದನ್ನು ಯಾಕೆ ಮಾಡಿದ್ದು ಭೀಷ್ಮಾಚಾರ್ಯರು? ಕೃಷ್ಣನ ಮೇಲೆ ಹೊಡಿಬೇಕು ಅಂತ ಅವ್ರಿಗೇನು ದ್ವೇಷನ ಅಂದರೆ ದ್ವೇಷ ಅಲ್ಲ, ಅವರೊಂದು ಪ್ರತಿಜ್ಞೆ ಮಾಡಿದ್ದಾರೆ. ಈ ಉದ್ಯೋಗ ಪರ್ವದಲ್ಲಿ ಈ ವಿಚಾರವನ್ನು ನಾವು ಹೇಳಿದ್ದೇವೆ. ಕೃಷ್ಣ ಅಂದ, ನೋಡ್ರಪ್ಪ, ನೀವು ಯುದ್ಧ ಆಡ್ಕೊಳ್ಳಿ, ನಾನೇನು ಯುದ್ಧ ಆಡೋದಿಲ್ಲ. ದುರ್ಯೋಧನ ಆಮೇಲೆ ಅರ್ಜುನ ಇಬ್ಬರು ಕೃಷ್ಣನನ್ನು ತಮ್ಮ ಪಕ್ಷ ಕರಿಬೇಕು ಅಂತ ಬಂದಿರ್ತಾರೆ. ದುರ್ಯೋಧನನೇ ಮೊದಲು ಬಂದು ಕೃಷ್ಣನ ತಲೆ ಹತ್ರ ಕೂಡ್ತಾನವನು. ಅರ್ಜುನ ಪರಮಾತ್ಮ ಮಲ್ಕೊಂಡಂತೆ ನಾಟಕ ಮಾಡ್ತಾ ಇದ್ದ, ಕಾಲ್ ಹತ್ರ ನಿಂತ್ಕೊಂಡಿದ್ದ. ಮಲ್ಕೊಂಡವನು ಎದ್ದ ತಕ್ಷಣ ಕಾಲು ಮೊದಲು ಕಾಣಿಸ್ತದೆ ನೋಡಿ, ಹಿಂಗೆ ಯಾರು ನೋಡ್ತಾರೆ ತಲೆಯನ್ನು? ದುರ್ಯೋಧನ ಕಾಣಲಿಲ್ಲ. ಅರ್ಜುನ ಕಂಡ. ಓ ಅರ್ಜುನ ಬರ್ರಿ ಅಂತ ಕೃಷ್ಣ ಕರೆದ. ದುರ್ಯೋಧನ ಹೇಳ್ತಾನೆ, ಸ್ವಾಮಿ ನಾ ಮೊದಲು ಬಂದಿದ್ದು. ಓ ನೀವು ಬಂದಿದ್ದೀರಾ, ಬರ್ರಿ ಅಂತ ಕರೆದ. ಏನು ಬೇಕ್ರಪ್ಪ ನಿಮಗೆ? ನನ್ನ ಹತ್ರ ನನ್ನ ಮಕ್ಕಳಿದ್ದಾರೆ, ನಾರಾಯಣಿ ಸೇನೆ ಅಂತ ಕರೀತಾ ಇದ್ದಾರೆ. 10 ಲಕ್ಷ ಜನ ಇದ್ದಾರೆ. ನಾನು ಒಂದು ಕಡೆ, 10 ಲಕ್ಷ ಜನ ಒಂದು ಕಡೆ. ಈಗ ನಾನು ಒಂದು ಕಡೆ ಅಂದರೆ ನಾನೇನು ಚಕ್ರನೂ ತರಲ್ಲ, ಏನೂ ತರಲ್ಲ, ಯುದ್ಧ ಆಡಲ್ಲ, ನಾನು ಸುಮ್ಮನೆ ಬರ್ತೀನಿ ಬೇಕಿದ್ರೆ ಅಂದ. ದುರ್ಯೋಧನ ಅಂದ್ಕೊಂಡ, ಇವನನ್ನು ಕೊಳಲೂದಲಿಕ್ಕೆ ಯುದ್ಧಕ್ಕೆ ಕರ್ಕೊಂಡು ಹೋದ್ರೆ ಏನು ಮಾಡೋದು? ಯುದ್ಧ ಆಡೋದಿಲ್ಲ ಇವನು. ಆದ್ದರಿಂದ ದೇವರು ಬೇಕಾಗಿಲ್ಲ ನನಗೆ, ನಿನ್ನ ಸೈನ್ಯವನ್ನು ಕೊಡು ಅಂತಂದ. ಸೈನ್ಯವನ್ನು ಇಸ್ಕೊಂಡು ಹೋದ. ಅರ್ಜುನ, ನಿನಗೇನು ಬೇಕಪ್ಪ ಅಂದರೆ ನೀನು ಕೊಳ್ಳೋದ್ರೂ ಚಿಂತೆ ಇಲ್ಲ, ನೀ ಬಂದರೆ ಸಾಕು ಅಂದ. ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಜನ ಅಂದರು, ಏನು ದಡ್ಡ ರೀ ಅರ್ಜುನ, 10 ಲಕ್ಷ ಜನ ಬೇಡ ಅಂತಂದ, ಒಬ್ಬೇ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಯುದ್ಧವನ್ನು ಆಡಲ್ಲ, ಪ್ರತಿಜ್ಞೆ ಮಾಡಿದ್ದಾನೆ. ಮತ್ತೆ ಈ ಪ್ರತಿಜ್ಞೆ ಮಾಡಿರುವಂತಹ ಸುದ್ದಿ ಭೀಷ್ಮಾಚಾರ್ಯರಿಗೆ ಗೊತ್ತಾಯಿತು. ಕೃಷ್ಣ ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಭೀಷ್ಮಾಚಾರ್ಯ ಅಂದರು, ನಾ ಕೃಷ್ಣನ ಕೈಯಲ್ಲಿ ಶಸ್ತ್ರ ಹಿಡಿಸ್ತೀನಿ ಅಂತ, ಕೃಷ್ಣನ ಕೈಯಲ್ಲಿ ಯುದ್ಧ ಮಾಡಿಸ್ತೀನಿ ನಾನು ಅಂತ. ಈಗ ದೇವರ ಮಾತು ದೊಡ್ಡದೋ ದೇವ್ರ ಭಕ್ತರ ಮಾತು ದೊಡ್ಡದೋ ಹೇಳಿ? ಈ ಪ್ರಶ್ನೆಗೆ ನಾವು ಸುಮ್ಮನೆ ಹಾಗೆ ಊಹೆ ಮಾಡಲಿಕ್ಕೆ ಬರೋದೇ ಇಲ್ಲ. ಈಗ ದೇವ್ರ ಮಾತು ದೊಡ್ಡದು ಅಂತ ಅನ್ಬೇಕು.
ಮತ್ತು ಹಾಗಾದ್ರೆ ಭಕ್ತರಿಗೆ ಏನು ಮಹತ್ವನೇ ಇಲ್ಲ ಅಂತ ಆಗ್ಬಿಡ್ತದೆ. ಇಲ್ಲ ದೇವರು ಭಕ್ತರ ಮಾತೆ ಸತ್ಯವಾಗ್ತದೆ ಅಂತ ಅನ್ಬೇಕು, ದೇವ್ರ ಮಾತು ಸುಳ್ಳಾಯ್ತಲ್ಲ ಅಂತ ಆಗ್ತದೆ. ಏನು ಮಾಡೋದು? ಈ 3ನೇ ಯುದ್ಧದ ದಿವಸ ಅಂತೇನಿದೆ, ಇಂತಹ ದಿವಸದಲ್ಲಿ ಇದಕ್ಕೊಂದು ಅವಕಾಶ ಸಿಕ್ತು. ಭೀಷ್ಮರು ಕೃಷ್ಣನ ಮೇಲೆ ಅರ್ಜುನನ ಮೇಲೆ ಬಾಣಗಳನ್ನು ಬಿಟ್ಟು ಯುದ್ಧ ಆಡುವ ಕಾಲಕ್ಕೆ ಕೃಷ್ಣನಿಗೆ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂತು ಅಂದರೆ ತೋರಿಸಿದ್ದಷ್ಟೇ. ಕೋಪದಿಂದ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ಭೀಷ್ಮರನ್ನು ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾನೆ. ರಥವನ್ನು ನಿಲ್ಲಿಸಿ ಕೆಳಗಿಳಿದು ಹೀಗೆ ದರ ದರ ಎಳ್ಕೊಂಡು ಹೋಗೋದು ಅಂತಾರಲ್ಲ, ಆ ತರಹ ಹೋಗ್ತಾ ಇದ್ದಾನೆ. ಅಲ್ಲ, ಯಾರನ್ನು ಎಳ್ಕೊಂಡು ಹೋಗಿದ್ದು ಅಂದರೆ ಅರ್ಜುನನು ನಿಂತ. ಏನು ಮಾಡ್ತಾ ಇದೆಯಾ ಸ್ವಾಮಿ, ಭೀಷ್ಮರನ್ನು ಹೊಡಿಲಿಕ್ಕೆ ಹೋಗ್ತಾ ಇದೆಯಾ ಅಂತ ಕೃಷ್ಣನ ಪಾದವನ್ನು ಗಟ್ಟಿಯಾಗಿ ಹಿಡಿದಂತೆ ಅರ್ಜುನ. ಪರಮಾತ್ಮ ಎಲ್ಲವನ್ನು ಎಳ್ಕೊಂಡು ಹೋಗ್ತಾನೆ ಅವನು. ಅರ್ಜುನನನ್ನೂ ಕೂಡ ಪಾದ ಹಿಡಿದ್ರೆ ಅರ್ಜುನನ ಸಮೇತವಾಗಿ ಕೃಷ್ಣ ಮುಂದೆ ಹೋದ. 10 ಹೆಜ್ಜೆ ಹೋದನಂತೆ, ಕೈಯಲ್ಲಿ ಚಕ್ರ ಹಿಡಿದುಕೊಂಡು, ಸುದರ್ಶನ ಚಕ್ರ. ನೀವು ಕೆಲವೊಂದು ಭಾವಚಿತ್ರಗಳನ್ನು ನೋಡಿರ್ತೀರಿ. ಕೃಷ್ಣ ಹಿಂಗೊಂದು ದೊಡ್ಡ ರಥಗಾಲಿ ಎತ್ಕೊಂಡಿರ್ತಾನೆ, ಅರ್ಜುನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಅಂತ. ರಥಗಾಲಿಯನ್ನೇನು ಇದಿಲ್ಲ, ಅವನು ಸುದರ್ಶನ ಚಕ್ರನೇ ಹಿಡ್ಕೊಂಡಿರೋದು. ಅದು ಶ್ಲೋಕಗಳಲ್ಲಿ ವರ್ಣನೆ ಮಾಡೋ ಕಾಲಕ್ಕೆ ಹಂಗೆ ಹೇಳ್ತಾರೆ, ರಥಾಂಗಪಾಣಿ, ಪರಮಾತ್ಮನ ರಥಾಂಗಪಾಣಿ ಅಂತಂತಾರೆ. ರಥಾಂಗಪಾಣಿ ಅಂದ್ರೇನು? ರಥದ ಅಂಗ ಚಕ್ರ, ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂತ. ರಥದ ಗಾಲಿ ಹಿಡ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ, ಚಕ್ರಪಾಣಿ ಅಂತ ಅರ್ಥ. ಅದಕ್ಕೆ ಜನ ರಥದ ಗಾಲಿ ಹಿಡ್ಕೊಂಡಿದ್ದಾನೆ ಅನ್ನೋ ತರಹ ತೋರಿಸ್ತಾರೆ. ಸುದರ್ಶನ ಚಕ್ರವನ್ನು ಪರಮಾತ್ಮ ಹಿಡಿದುಕೊಂಡು ಭೀಷ್ಮರನ್ನು ಹೊಡಿಬೇಕು ಅಂತ ಹೋಗ್ತಾರೆ. ಆಗ ಅರ್ಜುನ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಬೇಡ ಸ್ವಾಮಿ, ಭೀಷ್ಮರನ್ನು ಹೊಡೆಯೋದು ಬೇಡ ಅಂತ. ಅದು ಅವನಿಗೂ ಗೊತ್ತಿದೆ ಹೊಡೆಯೋದಿಲ್ಲ ಅಂತ. ಅವ್ರು ಏನು ಹೇಳಿದ್ದು ಭೀಷ್ಮಾಚಾರ್ಯರು? ನನ್ನ ಕಡೆಯಿಂದ ಶಸ್ತ್ರ ಹಿಡಿಸಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ. ಎಂದೂ ಭೀಷ್ಮಾಚಾರ್ಯರ ಪ್ರತಿಜ್ಞೆ ಸುಳ್ಳಾಗಬಾರ್ದು, ನನ್ನ ಮಾತು ಸುಳ್ಳಾದರೆ ಚಿಂತಿಲ್ಲ ಅಂತ ಪರಮಾತ್ಮ. ಇದನ್ನು ಭೀಷ್ಮಾಚಾರ್ಯರು ತಮ್ಮ ಕೊನೆಗಾಲಕ್ಕೆ ಸ್ಮರಿಸ್ತಾರೆ. ಕೊನೆಗೆ ಎಲ್ಲ ಧರ್ಮೋಪದೇಶವನ್ನೆಲ್ಲ ಮಾಡ್ತಾರೆ ಭೀಷ್ಮಾಚಾರ್ಯರು. ಸಂಪೂರ್ಣವಾಗಿರುವಂತಹ ಅನುಶಾಸನ ಪರ್ವವನ್ನೆಲ್ಲವನ್ನು ಹೇಳ್ತಾರೆ. ಹೇಳಿದ ಮೇಲೆ ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ಅವರು ಪ್ರಾಣತ್ಯಾಗ ಮಾಡಬೇಕು. ಇದು ಭೀಷ್ಮಪಾತ 10ನೇ ದಿವಸ. ಅವರು ಸಂಪೂರ್ಣವಾಗಿ ದೇಹವನ್ನು ತೊರೆದು ಮರಣವನ್ನು ಹೊಂದೋದು ಭೀಷ್ಮಾಷ್ಟಮಿ ದಿವಸ, ಮಾಘ ಮಾಸದಲ್ಲಿ. ಆವಾಗ ಪರಮಾತ್ಮ ಎದುರಿಗೆ ಬರ್ತಾನೆ. ಪರಮಾತ್ಮನನ್ನು ಕಣ್ಣಾರೆ ನೋಡಿ ಅವರು ಸ್ತೋತ್ರ ಮಾಡೋ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ, ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾ ಮೃತಮಧಿಕರ್ತುಮವಪ್ಲುತೋ ರಥಸ್ಥಃ ಧೃತರಥ ಚರಣೋಭ್ಯಯಾದ್ಬಲಾಗ್ರೆ ಹರಿರಿವ ಹಂತುಮಿವಂ ಗತೋತ್ತರೀಯಃ. ಸ್ವಾಮಿ, ನನ್ನ ಮೇಲೆ ಎಷ್ಟು ಕೃಪೆ ಮಾಡಿದ್ದೀಯ ಗೊತ್ತಾ ನೀನು? ಸ್ವನಿಯಮಮಪಹಾಯ, ನಿನ್ನ ನಿಯಮ ಇತ್ತು ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ, ಅದನ್ನೂ ಕೂಡ ಧಿಕ್ಕರಿಸಿ ನನ್ನನ್ನು ಕೊಲ್ಲಬೇಕು ಅಂತ ರಥಾದವಪ್ಲುತಃ, ರಥದಿಂದ ಜಿಗಿದು ನಿನ್ನ ಉತ್ತರೀಯ ಹೊತ್ಕೊಂಡಿರುವಂತಹ ವಸ್ತ್ರವೂ ಕೂಡ ಕೆಳಗೆ ಬೀಳ್ತಾ ಇದೆ, ಅದನ್ನೂ ಲೆಕ್ಕಿಸದೆ ಕೆಳಗೆ ಬಿದ್ದರೂ ಚಿಂತೆ ಇಲ್ಲ, ನಿನ್ನನ್ನು ಹೊಡಿಬೇಕು ಭೀಷ್ಮ ಅಂತ ನನ್ನ ಮೇಲೆ ಆನೆಯನ್ನು ಕೊಲ್ಲಬೇಕು ಅಂತ ಹೇಗೆ ಸಿಂಹ ಏರ್ ಬರಬೇಕೋ ಆ ತರಹ ಅವತ್ತು ಏರ್ ಬಂದಿಲ್ಲ, ಇವತ್ತು ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದೀಯಾ ಅಂತ ಆ ಶರಪಂಜರದ ಮೇಲೆ ಮಲ್ಕೊಂಡಾಗ ಹೇಳ್ತಾರವ್ರು. ಇದನ್ನು ಸ್ಮರಿಸ್ಕೊಳ್ತಾರೆ. ಕೃಷ್ಣ ನನ್ನನ್ನು ಹೊಡಿಲಿಕ್ಕೆ ಬಂದಿದ್ದು ನನ್ನ ಮೇಲೆ ಅನುಗ್ರಹ ಮಾಡಲಿಕ್ಕೆ. ಒಂದು ಮಾತಿದೆ, ವಾದಿರಾಜರು ಹೇಳ್ತಾರೆ, ದೇವಸ್ಯ ಕೋಪೋಪಿ ವರೇಣ ತುಲ್ಯ ಅಂತ. ದೇವರು ಸಿಟ್ಟಿಗೇಳೋದು ಕೂಡ ನಮ್ಮ ವರನೇ. ಹೀಗೆ ತತ್ರೋದ್ಧಾರ ಕೃಷ್ಣೋಪಿ ಫಲ್ಗುಣಂ ಮೃದುಯೋಧಿನಂ ದೃಷ್ಟ್ವಾ ಚಕ್ರಂ ತಥೋದ್ಯಮ್ಯ ಬಾಹುಂ ಭೀಷ್ಮಾಯ ಜಗ್ಮಿವಾನ್. ಕೈಯಲ್ಲಿ ಚಕ್ರ ಹಿಡಿದು ಭೀಷ್ಮರ ಮೇಲೆ ಕೃಷ್ಣ ಹೋಗ್ತಾ ಇದ್ದಾನೆ. ತೇನ ಸ್ತುತೋ ಗೃಹೀತಶ್ಚ ಫಲ್ಗುಣೇನ ಪ್ರಣಮ್ಯ ಚ ಪ್ರಾರ್ಥಿತೋ ರಥಮಾರೂಢಃ ಪುನಃ ಶಂಖಮಪೂರಯತ. ಕೊನೆಗೆ ಭೀಷ್ಮರು ಸ್ತೋತ್ರ ಮಾಡ್ತಾರೆ. ನನ್ನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಕೃಷ್ಣ ಚಕ್ರ ಹಿಡಿದ. ಕೃಷ್ಣ ಸುಳ್ಳು ಮಾತಾಡ್ತಾನೆ ಅಂತ ಅಂದ್ಕೊಳ್ಳಿ, ಭೀಷ್ಮಾಚಾರ ಪ್ರತಿಜ್ಞೆ ಸುಳ್ಳಾಯಿತು ಅಂತ ಆಗಿರಬಾರ್ದು. ಯಾಕೆ? ನನ್ನ ಭಕ್ತರ ಪ್ರತಿಜ್ಞೆ ಅನ್ನೋದು ನನ್ನ ಪ್ರತಿಜ್ಞೆಗಿಂತಲೂ ಕೂಡ ಅಧಿಕ ಅಂತಂತಾನೆ ಪರಮಾತ್ಮ.
ಅಂದರೆ ಭಕ್ತರ ಮಾತನ್ನು ಪರಮಾತ್ಮ ಎಂದೂ ಸುಳ್ಳು ಮಾಡಲ್ಲ. ಇಲ್ಲಿ ನೋಡಿ, ಇಲ್ಲೇನು ಕೃಷ್ಣನ ಮಾತು ಸುಳ್ಳಾಯಿತು ಅಂತಲೂ ಅರ್ಥ ಅಲ್ಲ. ಯಾಕೆ ಕೃಷ್ಣನೇ ತನ್ನ ಮಾತನ್ನು ಸುಳ್ಳು ಮಾಡದಂತೆ ಮಾಡಿ ಭೀಷ್ಮಾಚಾರ್ಯನ ಮಾತು ಎತ್ತಿ ಹಿಡಿದ, ಅದೂ ಅವನ ಮಾತೆ. ಕೊನೆಗೆ ಅರ್ಜುನ ಪ್ರಾರ್ಥನೆ ಮಾಡಿಕೊಂಡ, ಬೇಡ ಸ್ವಾಮಿ ಭೀಷ್ಮರನ್ನು ಹೊಡಿಬೇಡ ಅಂತಂದರೆ ಸರಿ ಆಯಿತು ಅಂತ ವಾಪಸ್ಸು ರಥದಲ್ಲಿ ಬಂದು ಕೂತ್ಕೊಳ್ತಾನೆ. ಜೋರಾಗಿ ಶಂಖದ ನಾದವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತಥೋ ಭೀಷ್ಮೋರ್ಜುನಶ್ಚೈವ ಶಸ್ತ್ರಾಸ್ತ್ರೈರಭ್ಯವರ್ಷತಾಂ ಅಯತ್ನೇನ ಜಿತಶ್ಚೈವ ಫಲ್ಗುಣೇನಾಪಗಾಸುತಃ. ಅರ್ಜುನ ಅಂದ್ಕೊಂಡ, ಇಷ್ಟೆಲ್ಲ ಆಗಿದ್ದು ಯಾಕೆ? ನಾನು ಮೃದುವಾಗಿ ಯುದ್ಧ ಆಡ್ತಾ ಇರೋದಕ್ಕೆ ತಾನೇ ಕೃಷ್ಣ ಭೀಷ್ಮರನ್ನು ಹೊಡಿಲಿಕ್ಕೆ ಹೋಗಿದ್ದು. ನಾನೇ ಸರಿಯಾಗಿ ಯುದ್ಧ ಆಡ್ತೀನಿ ಅಂತ ಆಗಿನಿಂದ ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞೆ ಮಾಡಿ ಯುದ್ಧವನ್ನು ಪ್ರಾರಂಭ ಮಾಡಿದರೆ ಅಯತ್ನೇನ ಜಿತಶ್ಚೈವ, ಏನೂ ಪ್ರಯತ್ನ ಮಾಡಲಾರ್ದೇನೆ ಭೀಷ್ಮಾಚಾರ್ಯರನ್ನು ಅರ್ಜುನ ಸೋಲಿಸ್ಬಿಟ್ಟ. ಅಯುತಾನಿ ಬಹೂನ್ಯಾಜೌ ರಥಾನಾಂ ನಿಜಘಾನ ಚ ಜಿತಾ ಸೇನಾಪಹಾರಂ ಚ ಚಕ್ರುಹು ಭೀಷ್ಮ ಮುಖಾಸ್ತತಃ. ಅವತ್ತಿನ ದಿವಸ ಮತ್ತೆ ಅಯುತ ಅಂದರೆ 10,000 ಅಂತ. 10,000 ಗಟ್ಟಲೆ ಸೈನ್ಯದ ನಾಶ ಆಗಿದೆ. ಅನೇಕ ರಥಗಳನ್ನು ಭೀಷ್ಮಾಚಾರ್ಯರು 10,000 ರಥಗಳನ್ನು ಹೊಡಿತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಅಷ್ಟೆಲ್ಲ ರಥಗಳನ್ನು ಹೊಡೆದಿದ್ದಾರೆ. ನೋಡಿದರು ಸಾಕು ಅಂತ ಅನ್ನಿಸ್ತು. 3ನೇ ದಿವಸದ ಯುದ್ಧ ಸಾಕು ಅಂತನಿಸಿ ಭೀಷ್ಮ ಮುಂತಾದವರು ತಮ್ಮ ತಮ್ಮ ಸೈನ್ಯವನ್ನು ವಾಪಸ್ ತಕ್ಕೊಂಬಿಟ್ರು. ಯಾವಾಗ ಸೇನಾಪಹಾರವನ್ನು ಮಾಡಿಬಿಡ್ತಾರೋ ಆಮೇಲೆ ಮತ್ತೆ ಹೋಗಿ ಹೊಡೆದು ಈ ತರಹ ಏನು ನಡೀತಾ ಇರಲಿಲ್ಲ. ಅಲ್ಲಿಗೆ ಯುದ್ಧ ಸಮಾಪ್ತಿ. ಹೀಗೆ 3ನೇ ದಿವಸದ ಯುದ್ಧ ನಡೆದಿದೆ. ಮುಂದೆ 4ನೇ ದಿವಸದ ಯುದ್ಧವನ್ನು ವರ್ಣಿಸ್ತಾರೆ. ಕದಾಚಿದಗ್ರಗೋ ಭೀಮೋ ಭೀಷ್ಮದ್ರೋಣೌ ವಿಸಾರಥಿ ಕೃತ್ವಾ ವಿದ್ರಾವ್ಯತಾನಶ್ವಾನ್ ಭಿತ್ವಾ ವ್ಯೂಹಂ ವಿವೇಶ ಚ. 4ನೇ ದಿವಸ ಭೀಮ ತಾನು ಮುಂದೆ ಹೋಗ್ತಾ ಇದ್ದಾನೆ. ಭೀಷ್ಮ ಹಾಗೂ ದ್ರೋಣ ಇಬ್ಬರ ಸಾರಥಿಗಳನ್ನು ಹೊಡೆದು ಹಾಕ್ತಾನೆ ಭೀಮ. ಕೃತ್ವ ವಿದ್ರಾವ್ಯತಾನ್ ಅಶ್ವಾನ್ ಭಿತ್ವಾ ವ್ಯೂಹಂ ವಿವೇಶ ಚ. ಅವರ ಕುದುರೆಗಳನ್ನು ಕೂಡ ಹೊಡೆದು ಅವರಿಂದ ರಚಿತವಾಗಿರುವ ವ್ಯೂಹ ಪ್ರವೇಶವನ್ನು ಮಾಡ್ತಾನೆ. ಪುನಃ ಸಂಸ್ಥಾಪಿತ ರಥವು ವಿಜಿತ್ಯ ಯತ್ನತೋ ಬಲಿ ಯತಮಾನೌ ಮಹೇಶ್ವಾಸೌ ಧಾರ್ತರಾಷ್ಟ್ರಾನ್ ಜಘಾನಃ. ಮತ್ತೆ ಅವರು ಅನೇಕ ರಥಗಳನ್ನು ಮಾಡಿಸಿಟ್ಕೊಂಡಿರ್ತಾರೆ. ಅವರು ಈ ರಥ ಹೋಯ್ತಲ್ಲ, ಇನ್ನೊಂದು ರಥ ತಗೊಂಡು ಬರ್ತಾರೆ. ಇನ್ನೊಂದು ರಥವನ್ನು ಏರ್ಕೊಂಡು ಮತ್ತೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ ದ್ರೋಣ ಹಾಗೂ ಭೀಷ್ಮರು. ಅಷ್ಟೊತ್ತರಲ್ಲಿ ಏನೇ ಭೀಮ ಅನೇಕ ದುರ್ಯೋಧನಾದಿಗಳ ತಮ್ಮಂದಿರನ್ನು ಹೊಡೆದು ಹಾಕ್ತಾರೆ. 4ನೇ ದಿವಸ ಭೀಮ 25 ಕೌರವರನ್ನು ಹೊಡಿತಾರೆ. ಈಗ ಸಂಪೂರ್ಣ 100 ಜನರನ್ನು ಹೊಡಿಬೇಕಾದದ್ದು ಭೀಮನ ಪ್ರತಿಜ್ಞೆ ಇದೆ. ಬೇರೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ, ಅರ್ಜುನನು ಏನು ಮಾಡಲಿಕ್ಕೆ ಹೋಗಲ್ಲ. ಭೀಮನೇ 100 ಜನರನ್ನು ಹೊಡೆಯೋದು. ಅದರಲ್ಲಿ ಭಾಗ ಮಾಡಿಕೊಂಡಿದ್ರು. ಸ್ವಲ್ಪ ಬದುಕೊಳ್ಳಿ ಅಂತ ಒಂದೇ ದಿವಸ ಹೊಡಿಬೋದಾಗಿತ್ತು. ಆದರೂ ಪರಮಾತ್ಮ ಯಾರ ಆಯುಷ್ಯವನ್ನು ಎಷ್ಟು ಇಟ್ಟಿದ್ದಾನೆ ಅದನ್ನು ಸರಿಯಾಗಿ ಭೀಮ ನೋಡಿಕೊಂಡು ಹೊಡಿತಾ ಇದ್ದಾನಷ್ಟೆ. 4ನೇ ದಿವಸ 25 ದುರ್ಯೋಧನನ ತಮ್ಮಂದರನ್ನು ಹೊಡಿತಾರೆ. ಪಂಚವಿಂಶದ್ಧತಾಸ್ತತ್ರ ಧಾರ್ತರಾಷ್ಟ್ರ ಮಹಾಬಲಾಃ ಭಗದತ್ತ ದ್ರೌಣಿ ಕೃಪ ಶಲ್ಯ ದುರ್ಯೋಧನಾದಯಃ ಸರ್ವೇ ಜಿತಾಃ ದ್ರಾವಿತಾಶ್ಚ ಸೇನಾ ಚ ಬಹುಲಾಹತ. ಆ 25 ದುರ್ಯೋಧನ ತಮ್ಮಂದಿರನ್ನು ಹೊಡೆದ ಮೇಲೆ ಮುಂದೆ ಅನೇಕ ಜನ ಇದ್ದಾರೆ ನೋಡಿ. ಭಗದತ್ತ, ಅಶ್ವತ್ಥಾಮ, ಕೃಪಾ, ಶಲ್ಯ ಇವರೆಲ್ಲರನ್ನೂ ಕೂಡ ಭೀಮ ಒಬ್ಬನೇ ಜಯಿಸಿದ. ಬಹಳಷ್ಟು ಸೇನೆಯನ್ನು ಭೀಮ ಹೊಡೆದಾಕಿದ. ಎಲ್ಲರೂ ರಥವನ್ನು ಕಳೆದುಕೊಂಡು, ಆಯುಧವನ್ನು ಕಳೆದುಕೊಂಡು, ದೃಢವಾಗಿ ಬಾಣಗಳಿಂದ ಚುಚ್ಚಲ್ಪಟ್ಟವರಾಗಿ ಮೂರ್ಛಿತರಾಗಿ ಕೆಳಗೆ ಬಿದ್ದಿದ್ದಾರೆ. ಕೃತೋ ದುರ್ಯೋಧನ ಸರ್ವರಾಜ್ಞಾಂ ಭೀಮೇನ ಪಶ್ಯತಾಂ. ಎಲ್ಲರೂ ಕೂಡ ನೋಡ್ತಾ ಇರುವ ಕಾಲಕ್ಕೇನೆ ದುರ್ಯೋಧನ ಮೇಲೆ ಅನೇಕ ಬಾಣಗಳನ್ನು ಭೀಮಸೇನ ದೇವರು ಬಿಟ್ಟು ಅವನನ್ನು ಮೂರ್ಛೆಗೊಳಿಸಿದ್ದಾರೆ.
ತಥೋಪಹಾರಂ ಸೈನ್ಯಸ್ಯ ಭೀತಾಹ ಚಕ್ರುಶ್ಚ ಕೌರವಾಹ. ದುರ್ಯೋಧನನಿಗೆ ಯಾವಾಗ ಚಲೋ ಏಟು ಬಿದ್ದಿವೆ ಆಗ ಸಾಕು ಅಂದರು, ಸ್ವಲ್ಪ ವಿರಾಮ, ಅಪಹಾರ ಮಾಡಿಬಿಟ್ರು, ವಾಪಸ್ ಸೈನ್ಯವನ್ನು ತೊಗೊಂಡು ಹೋಗ್ಬಿಟ್ರು ಕೌರವರು. ಅವರು ಯಾವಾಗ ತೊಗೊಂಡು ಹೋಗ್ತಾ ಇದ್ದಾರೆ, ಇವರು ಮತ್ತೆ ಅಲ್ಲಿ ಹೋಗಿ ಹೊಡೆಯೋದಿಲ್ಲ, ಇವರು ಕೂಡ ತಮ್ಮ ಸೈನ್ಯವನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಆಗ ಒಂದು ಘಟನೆ ಆಗ್ತದೆ. 4ನೇ ದಿವಸ ಭೀಮ ಚೆನ್ನಾಗಿ ಪೆಟ್ಟು ಕೊಟ್ಟಿದ್ದಾನೆ ದುರ್ಯೋಧನನಿಗೆ. ಮೈ ತುಂಬ ಎಲ್ಲ ಬಾಣಗಳು, ರಕ್ತ ಹರಿತಾ ಇದೆ. ತುಂಬ ಪೀಡಿತನಾಗಿರುವಂತಹ ದುರ್ಯೋಧನ ರಾತ್ರಿ 4ನೇ ದಿವಸ ರಾತ್ರಿ ಭೀಷ್ಮಾಚಾರ್ಯ ಹತ್ರ ಬರ್ತಾನೆ. ಭೀಷ್ಮಾಚಾರ್ಯ ಹತ್ರ ಬಂದು ಎಲ್ಲ ದೇಹ ಎಲ್ಲ ರಕ್ತಮಯ ಹೋಗ್ಬಿಟ್ಟಿದೆ, ಗಡಗಡ ನಡುತ್ತಾ ಇದ್ದಾನೆ, ಹೆದರಿದ್ದಾನೆ. ಆಗ ಆರ್ತನಾಗಿ ಭೀಷ್ಮರ ಮುಂದೆ ಒಂದು ಪ್ರಶ್ನೆ ಕೇಳ್ತಾನೆ. ತಾತ, ನಾವೇ ಯಾಕೆ ಸೋಲೋದು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಉವಾಚ ಹೇತುನಾಕೇನ ವಯಂ ಕ್ಷೀಯಾಮ ಸರ್ವದಾ ಪಾಂಡವಾಶ್ಚ ಜಯಂ ನಿತ್ಯಂ ಲಬ್ಧ್ವಾ ಹರ್ಷಮವಾಪ್ನುವನ್. ನಾವೇ ಯಾಕೆ ಸೋಲೋದು, ಆಮೇಲೆ ಪಾಂಡವರು ಯಾವಾಗಲೂ ನಮ್ಮ ಎದುರಿಗೆ ಬಂದರೆ ಅವರೇ ಯಾಕೆ ಗೆಲ್ತಾರೆ ಅಂತ ಈ 2 ಪ್ರಶ್ನೆ ಕೇಳ್ತಾನೆ ಭೀಷ್ಮಾಚಾರ್ಯರು. ಆಮೇಲೆ ಇನ್ನು ಹಿಂದಿನವರು ಯಾವಾಗೋ ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ. ಇದು ಒಂದು ಬಾರಿ ಅಲ್ಲ, ಎಷ್ಟೆಷ್ಟು ಬಾರಿ ದುರ್ಯೋಧನಾದಿಗಳು ಪಾಂಡವರನ್ನು ಎದುರಾಕೊಂಡು ಹೋಗಿದ್ದಾರೋ ಅವಾಗೆಲ್ಲ ಸೋತಿದ್ದಾರೆ. ಆಗ ಭೀಷ್ಮಾಚಾರ್ಯರು ರಾತ್ರಿ ಕಾಲ, ಅವಾಗೇನು ಯುದ್ಧ ಆಗ್ತಿರಲಿಲ್ಲ, ಅವರಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನೇ ವಿಶ್ವೋಪಾಖ್ಯಾನ ಅಂತ ಕರೆಯೋದು. ಭೀಷ್ಮಾಚಾರ್ಯರು ಕೃಷ್ಣ ಪಾಂಡವರ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ತಮಾಹ ಭೀಷ್ಮಸ್ತೇಜೇಯಾಹ ದೇವಾಸ್ತೆ ಧರಣೀಂಗತಾಹ. ನೋಡೋ ದುರ್ಯೋಧನ, ಪಾಂಡವರು ಯಾಕೆ ಯಾವಾಗಲೂ ಗೆಲ್ತಾರೆ ಗೊತ್ತಾ? ಅವರು ದೇವತೆಗಳಪ್ಪ. ಅವರು ಈಗ ಮನುಷ್ಯರ ತರಹ ಭೂಮಿಯನ್ನು ಕುರಿತು ಬಂದಿದ್ದಾರಷ್ಟೇ. ವಿಶೇಷತಃ ಕೇಶವೇಣ ಪಾಲಿತಾ ತತ್ ಪ್ರಿಯಾಸದ. ವಿಶೇಷವಾಗಿ ಕೃಷ್ಣ ಪರಮಾತ್ಮ ಅವರ ರಕ್ಷಣೆಗೆ ನಿಂತುಕೊಂಡಿದ್ದಾನೆ. ಅವನಿಂದ ಯಾವಾಗಲೂ ಪಾಲಿತರು, ಅವನಿಗೆ ಪ್ರಿಯರು ಅಂತಾದ್ದರಿಂದ ಇವರು ಬಹಳ ದೊಡ್ಡವರು, ಅದಕ್ಕೆ ಗೆಲ್ತಾರೆ ಇವರು. ನಿನಗೊಂದು ಕಥೆ ಹೇಳ್ತೀನಿ ಕೇಳು. ಹಿಂದಕ್ಕೆ ಮಾನಸೋತ್ತರ ಶೈಲೇಹಿ ಪುರ ಬ್ರಹ್ಮ ಪುರಸ್ಸರಾಹ. ಮಾನಸೋತ್ತರ ಪರ್ವತ ಅಂತ, ಆ ಪರ್ವತದಲ್ಲಿ ಬ್ರಹ್ಮ ಮುಂತಾದ ಎಲ್ಲ ದೇವತೆಗಳು ಕೂಡ ಇದ್ದು ನೋಡ್ತಾ ಇದ್ದಾರೆ. ಆಕಾಶದಲ್ಲಿ ಪರಮಾತ್ಮನನ್ನು ಬ್ರಹ್ಮದೇವರು ಕಾಣ್ತಾರೆ. ಕಂಡು ಪರಮಾತ್ಮನನ್ನು ಪೂಜೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಸ್ತುತ್ವ ಸಂಪೂಜ್ಯ ಭೂಮೇಸ್ಸ ಭಾರಾವತರಣಾಯತಂ ಪ್ರಾರ್ಥಯಾಮಾಸ ತೇನೋಕ್ತಂ ದೇವಾನಾಂ ಅವದದ್ ವಿಭು. ಈ ಕಥೆಗಳನ್ನೆಲ್ಲ ನಾವು ಭಾಗವತದಲ್ಲಿ ಕೇಳ್ತೀವಿ. ಅದನ್ನು ಇಲ್ಲಿ ಹೇಳ್ತಾ ಇರೋದು, ಕೃಷ್ಣ ಅವತಾರ ಮಾಡಿ ಬರಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಂದರೆ ಭೂಭಾರ ಹರಣಕ್ಕೋಸ್ಕರ ಅಂತ ಪರಮಾತ್ಮ ನೀ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾರೆ. ಆಗ ಪರಮಾತ್ಮ ಪ್ರಸನ್ನನಾಗಿ ಬರ್ತಾ ಇದ್ದಾನೆ ಅಂತ ಭಾಗವತದ ಆದಿಯಲ್ಲಿ ದಶಮಸ್ಕಂದದಲ್ಲಿ ಈ ವಿಚಾರ ಬರ್ತದೆ. ಆಗ ಬ್ರಹ್ಮದೇವರಿಗೆ ಆದೇಶ ಆಗ್ತದೆ, ಉಳಿದೆಲ್ಲ ದೇವತೆಗಳಿಗೆ ಅದನ್ನು ಅವರು ಆದೇಶ ಮಾಡ್ತಾರೆ, ಎಲ್ಲ ದೇವತೆಗಳು ಕೂಡ ಹುಟ್ಟುತ್ತಾರೆ ಅಂತ ಆ ಬಂದಿರೋ ಕಥೆಯನ್ನು ಇಲ್ಲಿ ಹೇಳ್ತಾ ಇರೋದು. ಆಗಂತಾರೆ ನೋಡು, ಅಯಂ ನಾರಾಯಣೋ ದೇವ. ಈ ಕೃಷ್ಣ ಯಾರೋ ಅಂತ ಅಂದ್ಕೊಳ್ಬೇಡಪ್ಪ, ಇವು ನಾರಾಯಣ, ಇವನು ಪೂರ್ಣಾನಂದ ಗುಣಾರ್ಣವ. ಎಲ್ಲ ಗುಣಗಳು ಕೂಡ ಇವನಲ್ಲಿದೆ, ಸಂಪೂರ್ಣ ಇವನು. ಅಂಥವನು ಎಲ್ಲ ದೇವತೆಗಳಿಗೂ ಕೂಡ ಭೂಮಿಗೆ ಭಾರರಾಗಿರುವಂತಹ ರಾಕ್ಷಸರ ಸಂಹಾರಕ್ಕೆ ಅಂತ ಆಜ್ಞೆ ಮಾಡಿದ್ದಾನೆ. ಅಂತಹ ಪರಮಾತ್ಮ ಸ್ವತಃ ದೇವತೆಗಳನ್ನು ಆಜ್ಞಾಪಿಸಿ ತಾನು ದೇವಕೀ ಪುತ್ರನಾಗಿ ಅವತರಿಸಿದ್ದಾನೆ ಅಂತಲೂ ಹೇಳ್ತಾರೆ. ಏವಂ ತೇನ ಸಮಾಧಿಷ್ಟ ಧರ್ಮವಾಯುವಾದಯೋಖಿಲಾಃ ಅಭವನ್ ಪಾಂಡವಾದ್ಯಾಸ್ತೆ ಸೇಂದ್ರಾಃ ಸಹ ಮರುದ್ಗಣಾಃ. ಹೀಗೆ
ಪರಮಾತ್ಮನಿಂದ ಆಜ್ಞಪ್ತರಾಗಿರುವಂತಹ ಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳು ಇವರೇ ಮೊದಲಾಗಿರುವಂತಹ ದೇವತೆಗಳು ಭೂಮಿಯಲ್ಲಿ ಅವತರಿಸಿದ್ದಾರೆ. ಅವುಗಳಲ್ಲಿ ಪಾಂಡವರು ಕೂಡ ದೇವತೆಗಳೇ. ಸ್ವತಃ ಆ ನಾರಾಯಣ ದೇವರೇನೆ ದೇವಕೀ ಪುತ್ರನಾಗಿರುವಂತಹ ಕೃಷ್ಣ. ನೋಡೋ, ನಾವು ವ್ಯರ್ಥವಾಗಿ ಇವನನ್ನು ಎದುರು ಹಾಕ್ಕೊಂಡಿದ್ದೀವಪ್ಪ. ನಾ ಏನು ಹೇಳ್ತೀನಿ ಗೊತ್ತಾ, ಇನ್ನು ಕಾಲ ಮಿಂಚಿಲ್ಲಪ್ಪ. ತಸ್ಮಾತ್ ಪೈಹಿ ಸಂಧಿ ಮನ್ನು ಇಚ್ಛಾ, ಇವತ್ತೇ ಹೋಗ್ಬಿಡು. ಅವ್ರು ಎಷ್ಟು ಕೇಳ್ತಾರೆ? 5 ಊರು ಕೇಳಿದ್ದಾರಷ್ಟೇ, ಅರ್ಧ ರಾಜ್ಯನೂ ಬೇಕಾಗಿಲ್ಲ ಅವರಿಗೆ. ಅವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ, ಆಮೇಲೆ ದುರ್ಯೋಧನ ಯಾವುದು ಕೊಡ್ತಾನೋ ಆ ಒಂದು ಊರು. ಸಣ್ಣ ಸಣ್ಣ ಗ್ರಾಮಗಳಿವೆಲ್ಲ. ಈ 5 ಗ್ರಾಮಗಳನ್ನು ಕೇಳಿದ್ದಾರಷ್ಟೇ, ಅಷ್ಟನ್ನಾದರೂ ಕೊಟ್ಬಿಡೋ. ಯಾಕೆ ಯುದ್ಧ ಆಡೋದು? ಹೇಳಿದ್ದೀನಲ್ಲ, ಇವನು ನಾರಾಯಣ, ಇವರೆಲ್ಲರೂ ದೇವತೆಗಳು. ಎಂದೂ ಕೂಡ ದೇವತೆಗಳೇ ಗೆಲ್ಲೋದು. ಮೇಲ್ನೋಟಕ್ಕೆ ದೇವತೆಗಳು ಸೋತಂತೆ ನಾಟಕ ಮಾಡ್ತಾರೆ, ಆದರೆ ಅವರ ಸೋಲು ಕೂಡ ಮುಂದೆ ಅವರಿಗೆ ಜಯ ಬರ್ತದೆ ಅಂತ ನಮ್ಮನ್ನು ತೋರಿಸ್ತದದು. ಆದ್ದರಿಂದ ಬೇಡಪ್ಪ, ಇಲ್ಲೇ ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ. 4ನೇ ದಿವಸನೇ ಹೇಳಿದ್ದಾರೆ ನೋಡಿ, ಸುಮ್ಮನೆ ಇರಬಾರ್ದ. ಆಗ ಕೈ ಮುಕ್ಕೊಂಡು ದುರ್ಯೋಧನ ಪುರಾಣ ಕೇಳಲಿಕ್ಕೆ ಬಂದಿದ್ದ ಅವನು. ಭೀಷ್ಮಾಚಾರ್ಯರೆಲ್ಲ ಹೇಳಿದರು, ಅವರು ಭಾಗವತ ಉಪನ್ಯಾಸ ಮಾಡಿದರು ಅಂತ ಇಟ್ಕೊಳ್ಳಿ. ಆಗ ಏನ್ರೀ ಕೃಷ್ಣನ ಮಹತ್ವ ಎಷ್ಟಿದೆ ಅಂತ ಸುಮ್ಮನೆ ನಾಟಕ ಹೊಡೆದ. ಡಂಬ ಬುದ್ಧಿ ಇವನತ್ವ ವಿಷ್ಣುಂ ತಥೋಯಯೌ. ಡಂಬ ಬುದ್ಧಿಯಿಂದಲೇ ಸುಮ್ಮನೆ ಈಗ ಗುಡಿಗೆ ಬಂದಿಲ್ಲ ಅಂದರೆ ಮತ್ತೇನೋ ಜನ ಅಂದ್ಕೊಳ್ತಾರೆ, ಪಕ್ಕದಲ್ಲೇ ಗುಡಿ ಇದ್ರೂ ಬರಲ್ಲ ಅಂತಂತಾರೆ, ಆದ್ದರಿಂದ ಹೋಗಬೇಕು ಅಂತ ಜನ ಬರ್ತಾರೆ ನೋಡಿ. ಆ ತರಹ ಕೃಷ್ಣ ನಾರಾಯಣ ದೇವರ ಅವತಾರ ಅಂತ ಹೇಳಿದ ಮೇಲೆ ಕೈ ಮುಗಿದರಿ. ಜನ ಅಂದ್ಕೊಂಡ್ರು, ನೋಡ್ರಿ ದುರ್ಯೋಧನನು ಸಾತ್ವಿಕನೇ, ಅವನು ಕಥೆ ಕೇಳಿದ ಕೈ ಮುಗಿದ ಅಂತ. ನೋಡಿ, ಕೈ ಮುಗಿಯೋದು, ನಮಸ್ಕಾರ ಹಾಕೋದು, ತಪಸ್ಸು ಮಾಡೋದು, ದಾನ ಮಾಡೋದು ಇವೆಲ್ಲವೂ ಕೂಡ ಮೋಸಕ್ಕಾಗಿಯೂ ಮಾಡಬಹುದು. ಅದಕ್ಕೆ ಮಾಡ್ತಾರೆ ಅಂತಲ್ಲ, ಅದಕ್ಕೂ ಮಾಡ್ಬೋದು. ಈ ಕೈ ಮುಚ್ಚೋದ್ರಲ್ಲಿ ಏನಿದೆ ಹೇಳಿ? ಏನೂ ಇಲ್ಲ. ಆದ್ದರಿಂದ ಕೈ ಮುಗಿದ. ಓ ಕೃಷ್ಣ ಭಾಳ ದೊಡ್ಡವರಿ ಅಂತಂದ. ಮತ್ತೆ ಈ ಭೀಷ್ಮಾಚಾರ್ಯರ ಮಾತನ್ನು ಕೇಳಾರ್ದೆ, ನಡ್ರಿ ಮತ್ತು ನಾಳೆಯಿಂದ ಯುದ್ಧಕ್ಕೆ ತಯಾರಿ ಮಾಡ್ಕೋಬೇಕು ಅಂದ. ಹೊರಗೆ ಬಂದು ಕೃಷ್ಣನು ಅಯೋಗ್ಯ, ಪಾಂಡವರು ಅಯೋಗ್ಯರು, ನಾನೇ ನಿಜವಾಗಿರುವಂತಹ ಸರಿಯಾದ ವ್ಯಕ್ತಿ ಅಂತ ಅನ್ಕೊಂಡು ಹೋದ ಅವನು. ನೋಡಿದರು ದುರ್ಯೋಧನಿಗೆ ಮೈಯೆಲ್ಲ ನೋವಾಗಿದೆ, ರಕ್ತ ಬರ್ತಾ ಇದೆ. ಏನು ಮಾಡೋದು ಹೇಳಿ? ಆ ಕಡೆನೂ ಮೊಮ್ಮಕ್ಕಳಿದ್ದಾರೆ, ಈ ಕಡೆನೂ ಮೊಮ್ಮಕ್ಕಳಿದ್ದಾರೆ. ದುರ್ಯೋಧನನು ಮೊಮ್ಮಗ, ಪಾಂಡವರು ಮೊಮ್ಮಕ್ಕಳು. ಭೀಷ್ಮಾಚಾರ್ಯರ ಒಂದು ಸಂಕಟವನ್ನು ಯಾರು ತಾನೇ ತಿಳ್ಕೊಳ್ಳಿಕ್ಕಾಗ್ತದೆ ಹೇಳಿ? ಮತ್ತೆ ದಿವ್ಯವಾಗಿರುವಂತಹ ಔಷಧಿಗಳನ್ನು ದುರ್ಯೋಧನ ಮೈಗೆ ಹಚ್ತಾರೆ. ಹಚ್ಚಿ ಏನೇನು ಗಾಯ ಆಗಿತ್ತೋ ಆ ಎಲ್ಲ ಗಾಯವನ್ನು ವಾಸಿ ಮಾಡ್ತಾರೆ. ನಿರುಜಸ್ತತಃ ಏನೇನು ರೋಗ ಆಗಿತ್ತೋ ಅವೆಲ್ಲವನ್ನು ಪರಿಹಾರ ಮಾಡ್ತಾರೆ. ಮತ್ತು ಯಥಾ ಪ್ರಕಾರ 5ನೇ ದಿವಸ ಯುದ್ಧಕ್ಕೆ ಬಂದ ದುರ್ಯೋಧನ. ಮರುದಿವಸ ಭೀಮ ಬಹಳ ಅದ್ಭುತವಾಗಿ ಯುದ್ಧ ಆಡ್ತಾನೆ. ತತ್ರಾಸೀದ್ಯುದ್ಧ ಮತುಲಂ ಭೀಮ ಭೀಷ್ಮಾನುಯಾಯಿನಾಂ ಪಾಂಡವಾನಾಂ ಕುರುಣಾಂಚ ಶೂರಾಣಾಂ ಅನಿವರ್ತಿನಾಂ. ನೋಡಿ, ಇಷ್ಟು ಘೋರವಾದ ರೀತಿಯಲ್ಲಿ ಯುದ್ಧ ಆಗ್ತಾ ಇದ್ರು ಯಾರಿಗೂ ವಾಪಸ್ ಹೋಗಬೇಕು ಅಂತ ಅನ್ನಿಸ್ತಿರ್ಲಿಲ್ಲಂತೆ. ಎಲ್ಲರಿಗೂ ಯುದ್ಧ ಆಡಬೇಕು ಅಂತನ್ನೋಲ್ಲಿ ಎಷ್ಟು ಉತ್ಸುಕತೆ ಇದೆ. ಆಮೇಲೆ ಅವರೆಲ್ಲರೂ ಕೂಡ ಎಷ್ಟು ವೀರರಿದ್ದರು ಅಂತ ಅನ್ನೋದು ಇದನ್ನು ಗೊತ್ತಾಗ್ತದೆ. ಪ್ರತಿ ಕ್ಷಣಕ್ಕೂ ಯಾಕಪ್ಪ ನಮಗೆ ಯುದ್ಧ ಬೇಕು, ವಾಪಸ್ ಹೋಗಬಾರ್ದ ಅಂತನ್ನೋರು ಇದ್ದರು ಅಂದರೆ ಈ ಸೈನ್ಯಕ್ಕೂ ಅದು ಘಾತಿ ಆಗ್ತದೆ, ಆ ಸೈನ್ಯಕ್ಕೂ ಎದುರಿನ ಪಕ್ಷದವರಿಗೂ ಕೂಡ ಅದು ಉಪಯೋಗ ಬೀಳೋದಿಲ್ಲ. ಆದರೆ ಇಬ್ಬರೂ ಕೂಡ ಅನಿವರ್ತಿಗಳಾಗಿ ಹಿಂದಿರುಗದೇನೆ ಯುದ್ಧ ಆಡ್ತಾ ಇದ್ದಾರೆ. ಆಗ ಕೃತವರ್ಮ, ಧೃಷ್ಟದ್ಯುಮ್ನ ಇವರೆಲ್ಲರೂ ಕೂಡ ಯುದ್ಧ ಆಡ್ತಿರೋ ಕಾಲಕ್ಕೆ ಒಂದು ಪ್ರಸಂಗ ನಡೀತದೆ. ಭೂರಿಶ್ರವಸ್ ಅಂತನ್ನುವಂತಹ ಒಬ್ಬ ರಾಜ. ಭೂರಿಶ್ರವಸ್ಸು, ಶಲ ಅಂತ 3 ಜನ ಸೋಮದತ್ತ ಎನ್ನುವಂತಹ ರಾಜನ ಮಕ್ಕಳು. ಅಂದರೆ ಬಾಲಿಕ ರಾಜರಿಗೆ ಮೊಮ್ಮಕ್ಕಳಾಗಬೇಕು. ಬಹಳ ಪರಾಕ್ರಮಿಗಳವರೆಲ್ಲ, ದೇವತೆಗಳ ಅವತಾರನೇ ಅವರು, ಸಾತ್ವಿಕರೇ. ಆದರೆ ಏನು ಮಾಡೋದು, ಬಾಲಿಕ ರಾಜ
ಮತ್ತು ದುರ್ಯೋಧನನ ಪಕ್ಷದಲ್ಲಿ ಇದ್ದು ಯುದ್ಧ ಆಡುವಂತಹ ಪ್ರಸಂಗ ಒದಗಿತ್ತು. ಅದಕ್ಕೋಸ್ಕರ ಈ ಸೋಮದತ್ತ, ಅವ್ರ ಮಕ್ಕಳಾಗಿರುವಂತಹ ಭೂರಿಶ್ರವಸ್ಸು ಇವರೆಲ್ಲರನ್ನ ಕರ್ಕೊಂಡು ಬಂದಿದ್ದರು. ಅದರಲ್ಲಿ ಭೂರಿಶ್ರವಸ್ ಎನ್ನುವಂತಹ ಒಬ್ಬ ರಾಜ, ಅವನು ಬಹಳ ಪರಾಕ್ರಮಿ. ಭೂರಿಶ್ರವಸ್ಸು ಹಾಗೂ ಸಾತ್ಯಕಿ ಇಬ್ಬರು ಯುದ್ಧ ಆಡ್ತಾರೆ. ಆಗ ಆ ಭೂರಿಶ್ರವಸ್ ಎಷ್ಟು ಪರಾಕ್ರಮಿ ಇದ್ದ ಅಂದರೆ, ಸಾತ್ಯಕಿಯ 10 ಜನ ಮಕ್ಕಳನ್ನು ಏಕಕಾಲದಲ್ಲಿ ಕೊಂದುಬಿಡ್ತಾನೆ ಅವನು. ಅಥಾಸಿ ಪಾಣಿಂ ಯುಧಾನಮಾಶು ಮಹಾಸಿ ಹಸ್ತೇನ ಚ ಸೌಮದತ್ತಿನ ಆಸಾದಿತಂ ವೀಕ್ಷ್ಯ ರಥಂ ಸ್ವಕೀಯಂ ಆರೋಪಯಾಮ ಸಸುತೋ ನಿಲಸ್ಯ. ಆಗ ಭೀಮ ನೋಡ್ದ, ಸಾತ್ವಿಕಿಯ ಮಕ್ಕಳನ್ನು ಹೊಡೆದಿದ್ದಾರಲ್ಲ, ಇವನು ಸಾತ್ವಿಕಿಯನ್ನು ಬಿಡಲ್ಲ, ಆದರೆ ನಾನು ಹೋಗಬೇಕು ಅಂತ ತಾನು ರಥವನ್ನು ತೆಗೆದುಕೊಂಡು ಹೋಗಿ ಸಾತ್ವಿಕಿಯನ್ನು ತನ್ನ ರಥದಲ್ಲೇ ಕೂಡಿಸ್ಕೊಂಡು ಪ್ರಾಣವನ್ನು ನೀಡ್ತಾ ಇದ್ದಾನೆ. ಈಗ ದುರ್ಯೋಧನ ತಾನು ತನ್ನ ರಥವನ್ನು ತೆಗೆದುಕೊಂಡು ಬಂದು ಈ ಭೂರಿಶ್ರವಸ್ಸನ್ನು ಕರ್ಕೊಂಡು ಹೋಗ್ತಾನೆ. ಹೀಗೆ ನೋಡಿ, ಒಬ್ಬೊಬ್ಬರ ಪಕ್ಷದಲ್ಲಿ ಯಾರಿಗೂ ಏನೂ ಆಗಿರಬಾರ್ದು ಅನ್ನುವ ರೀತಿಯಲ್ಲಿ ಇನ್ನೊಬ್ಬರು ಬಂದು ಸಹಾಯ ಮಾಡ್ತಾರೆ. ಸಾತ್ಯಕಿ ಹಾಗೂ ಭೂರಿಶ್ರವಸ್ ಇಬ್ಬರೂ ಕೂಡ ಯುದ್ಧ ಆಡಿದರೆ ಇವರಿಬ್ಬರ ನಡುವೆ ಏನಾಗ್ತದೆ ಅಂತ ಅನ್ನೋದನ್ನು ಬೇರೆಯವ್ರ ಜೊತೆ ಯುದ್ಧ ಆಡ್ತಾ ಇದ್ರೂ ಕೂಡ ಗಮನಿಸ್ಕೊಂಡು ಅವರವರ ರಕ್ಷಣೆಗೆ ಅಂತ ಆ ಪಕ್ಷದಿಂದ ದುರ್ಯೋಧನ, ಈ ಪಕ್ಷದಿಂದ ಭೀಮ ಬಂದು ಇಬ್ಬರನ್ನ ರಕ್ಷಣೆ ಮಾಡ್ತಾರೆ. ಮುಂದೆ 6ನೇ ದಿವಸದ ಯುದ್ಧವೂ ಕೂಡ ಹೀಗೆ ಉತ್ತಮವಾದ ರೀತಿಯಲ್ಲಿ ನಡೀತದೆ. ಮುಂದೆ ಅರ್ಜುನ ಭೀಷ್ಮರನ್ನು ಎದುರಿಸ್ತಾನೆ. ಸ್ವಬಾಹುವೀರ್ಯೇಣ ಜಿತಸ್ಸ ಭೀಷ್ಮಃ ಕಿರೀಟಿನಾ ಲೋಕಮಹಾರಥೇನ ಸೇನಾಂ ಅಪಾಹೃತ್ಯ ಯಯೌ ನಿಶಾಯಾಂ ಆಸಾದಿತಾಯಾಮಥ ಪಾಂಡವಾಶ್ಚ. ಯಾವಾಗ ಭೀಷ್ಮರು ಭೇಟಿ ಆಗ್ತಾ ಇದ್ದಾರೋ, ಕೃಷ್ಣ ಅರ್ಜುನನ್ನು ಕರ್ಕೊಂಡು ಹೋಗ್ತಾನೋ, ಅವಾಗೆಲ್ಲನೂ ಕೂಡ ಅರ್ಜುನ ಭೀಷ್ಮಾಚಾರ್ಯರು ಸೋಲಿಸ್ತಾ ಇದ್ದ. ಮತ್ತೆ ಭೀಷ್ಮಾಚಾರ್ಯರು ಸೋಲ್ತಾರೆ ಅನ್ನೋದನ್ನು ನೋಡಿಕೊಂಡು ಸೇನಾಪಹಾರ ಮಾಡಿಬಿಡ್ತಾ ಇದ್ರು. ಅಲ್ಲಿಗೆ ಯುದ್ಧ ನಿಂತು ಹೋಗ್ತಾ ಇತ್ತು. ಮಾರನೇ ದಿವಸ ಮತ್ತೆ ಯುದ್ಧದ ಚಾಲನೆ ಆಗಿದೆ. ಭೀಷ್ಮರನ್ನು ಮುಂದೆ ಮಾಡಿಕೊಂಡು ಆ ಎಲ್ಲ ಸೈನ್ಯವು ಬಂದಾಗ ಭೀಮಸೇನ ಭೀಷ್ಮರನ್ನು ಹೊಡಿಬೇಕು ಅಂತ ಹೋಗ್ತಾ ಇದ್ದಾನೆ. ನಿಪಾತಿತಾಸ್ತೇನ ರಥೇ ಭವಾಜಿನಃ ಪ್ರದುದ್ರುವುಶ್ಚಾವಶಿಷ್ಟಾ ಸಮಸ್ತಾಃ ದುರ್ಯೋಧನಾದ್ಯೇಷು ಪರಾಜಿತೇಷು ಭೀಷ್ಮದ್ರೋಣದ್ರೌಣಿ ಪುರಸ್ಸರೇಷು. ಭೀಮ ನೋಡಿ ಒಬ್ಬನೇ ಎಲ್ಲರನ್ನ ಬೀಳಿಸ್ತಾ ಇದ್ದಾನೆ. ಭೀಷ್ಮರ ಎದುರಿಗೆ ಹೋದ, ಅವರನ್ನು ಹೊಡಿತಾ ಇದ್ದಾನೆ. ರಥ, ಆನೆಗಳನ್ನು, ಕುದುರೆಗಳನ್ನು ಎಲ್ಲರನ್ನೂ ಕೂಡ ಓಡಿಸ್ತಾ ಇದ್ದಾನೆ ಭೀಮ. ದುರ್ಯೋಧನ ಮುಂತಾದವರು, ಭೀಷ್ಮ, ದ್ರೋಣ, ಅಶ್ವತ್ಥಾಮ ಮುಂತಾದ ಎಲ್ಲರನ್ನೂ ಕೂಡ ಒಬ್ಬನೇ ಒಬ್ಬ ಭೀಮ ಓಡಿಸ್ತಾ ಇದ್ದಾನೆ. ಆಗ ಒಂದು ಅದ್ಭುತವಾಗಿರುವ ಘಟನೆ ನಡೀತದೆ. ಇಬ್ಬರು ಪರಾಕ್ರಮಿಗಳು, ಕೌರವರ ಪಕ್ಷದಲ್ಲಿ ಇರುವಂತಹ ಅವನು ಭಗದತ್ತ. ಭಗದತ್ತ ಅಂದರೆ ನರಕಾಸುರನ ಮಗ. ಅವನು ವರಾಹದೇವರು ಹಾಗೂ ಭೂದೇವಿ ಇವರಿಬ್ಬರ ಮಗನೇ ನರಕಾಸುರ. ಆ ನರಕಾಸುರನ ಮಗ ಭಗದತ್ತ. ಭಗದತ್ತ ಅಂದರೆ ಕುಬೇರನ ಅವತಾರ. ಅವನು ಕುಬೇರನ ಹತ್ರ ಒಂದು ಆನೆ ಇತ್ತು, ಸುಪ್ರತೀಕ ಅಂತದ್ರ ಹೆಸರು. ಇವನು ನರಕಾಸುರ ದೇವರ ಮಗ ಆಗ್ಬಿಟ್ನಲ್ಲ, ವರಾಹದೇವರ ಮಗ ಆಗ್ಬಿಟ್ಟ. ಅವನು ತುಂಬ ದರ್ಪದಿಂದ ಕುಬೇರನನ್ನು ಹೊಡೆದು ಅವನ ಆನೆಯನ್ನು ತಗೊಂಡು ಹೋಗ್ಬಿಟ್ಟಿದ್ದ. ಅದು ಸುಪ್ರತೀಕ ಎನ್ನುವಂತಹ ಆನೆ ಬಹಳ ಚಲೋ ಇತ್ತದು. ಈಗ ಬೇಕಲ್ರಿ, ಏನು ಮಾಡೋದು? ಈಗ ಹಾಗೇ ಹೋಗಿ ಈ ನರಕಾಸುರನನ್ನು ಸೋಲಿಸಿ ತರಲಿಕ್ಕಾಗಲ್ಲ. ಅದಕ್ಕೆ ಏನು ವಿಚಾರ ಮಾಡ್ದೆ ಅಂದರೆ, ನಾನು ನರಕಾಸುರನ ಮಗನಾಗಿ ಹುಟ್ಬಿಡ್ತೀನಿ ಅಂದ ಅವನು. ಯಾಕೆ? ನಮ್ಮಪ್ಪ ನಾಳೆ ಸಾಯ್ತಾನೆ, ಕೃಷ್ಣ ಮತ್ತು ನರಕ ಚತುರ್ದಶಿ ದಿವಸ ನರಕಾಸುರನ ಸಂಹಾರ ಮಾಡ್ತಾನೆ, ಮುಂದಂದೇ ಅಲ್ಲ. ಅದು ಹೀಗೆ ವಿಚಾರ ಮಾಡಿ ಕೃಷ್ಣ ಯಾವಾಗ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿ ನರಕಾಸುರನ ಸಂಹಾರ ಮಾಡ್ತಾನೋ, ಅದಾದ ಮೇಲಿಂದ ಭಗದತ್ತನೇ ಪ್ರಾಗ್ಜ್ಯೋತಿಷಪುರಕ್ಕೆ ಅಧಿಪತಿ. ಆ ಸುಪ್ರತೀಕ ಎನ್ನುವಂತಹ ಆನೆ ಇವನ ಕೈಯಲ್ಲಿ ಬಂದಿರ್ತದೆ.
ಆ ಉತ್ತಮವಾಗಿರುವ ಸುಪ್ರತೀಕ ಎನ್ನುವಂತಹ ಆನೆಗೋಸ್ಕರ ಇಷ್ಟೆಲ್ಲ ಕಥೆ ಮಾಡಿದ್ದು ಕುಬೇರನೇ ಭಗದತ್ತ. ಈಗ ಆ ಆನೆಯನ್ನು ಏರ್ಕೊಂಡು ಯುದ್ಧಕ್ಕೆ ಬಂದಿದ್ದಾನೆ. ಈ ಕಡೆ ಯುದ್ಧ ಆಡ್ತಾ ಇರೋದು ಭೀಮನ ಮೊದಲನೇ ಮಗ ಘಟೋತ್ಕಚ ಹಾಗೂ ಭಗದತ್ತರ ನಡುವೆ ಯುದ್ಧ ಆಗ್ತದೆ. ಬಹಳ ಅದ್ಭುತ ಯುದ್ಧ ಅದು. ಮಹಾಗಜಸ್ಥೋ ಭಗದತ್ತ ಆಗಾತ್ ಆಯನ್ ಬಾಣಾನ್ ಭೀಮಸೇನೆ ಅಮುಚ್ಚಚ್ಚ ತೇನಾತಿ ವಿದ್ಧೆ ಭೀಮಸೇನೇಸ್ಯ ಪುತ್ರ ಉದ್ಯಚ್ಛಮಾನಂ ಪಿತರಂ ನಿವಾರ್ಯ. ಉತ್ತಮವಾಗಿರುವಂತಹ ದೊಡ್ಡದಾದ ಆನೆ ಅದು, ಸುಪ್ರತೀಕ ಅಂತ ಆನೆ. ಆ ಆನೆಯ ಮೇಲೆ ಕುಳಿತುಕೊಂಡು ಭಗದತ್ತ ಯುದ್ಧಕ್ಕೆ ಬಂದಿದ್ದಾನೆ. ನೋಡಿದ ಭೀಮಸೇನ ದೇವರ ಮಗ ಘಟೋತ್ಕಚ ತಾನು ಬರ್ತಾ ಇದ್ದಾನೆ. ಈ ಎಲ್ಲ ಮಹಾಭಾರತದ ಯುದ್ಧ ಪ್ರಸಂಗಗಳಲ್ಲಿ ಯಾರ್ಯಾರು ಈ ಉಪಪಾಂಡವರು ಅಥವಾ ಪಾಂಡವರ ಮಕ್ಕಳು ಅಂತಿದ್ದಾರಲ್ಲ, ಇವರು ಎಷ್ಟು ಪರಾಕ್ರಮದಿಂದ ಯುದ್ಧ ಆಡಿದ್ದಾರೆ ಅಂತ ಅನ್ನೋದನ್ನು ಗಮನಿಸಬೇಕು. ನಿನ್ನೆ ಅಭಿಮನ್ಯು ತಾನು ಪರಾಕ್ರಮದಿಂದ ಯುದ್ಧ ಆಡ್ದ. ಪಾಂಡವರ ಮಕ್ಕಳು ಅಂತ ಆಗದಿದ್ದರೂ ಬಹಳ ಚಿಕ್ಕ ವಯಸ್ಸಿನವರಾಗಿರುವಂತಹ ಉತ್ತರ ಹಾಗೂ ಶ್ವೇತ ಅವ್ರು ಹೇಗೆ ಯುದ್ಧ ಆಡಿದರು. ಈಗ ಪ್ರಸ್ತುತ ಘಟೋತ್ಕಚ ಅವನು ಹೇಗೆ ಯುದ್ಧ ಆಡ್ತಾನೆ ನೋಡಿ. ಭಗದತ್ತ ಬಹಳ ಹಳೆಯ ವ್ಯಕ್ತಿ ಅವನು, ಆದರೆ ಘಟೋತ್ಕಚ ಅಷ್ಟು ವೃದ್ಧನಲ್ಲ ಅವನು. ಇಬ್ಬರಿಗೂ ಕೂಡ ಮಾಯಾ ಯುದ್ಧ ಬರ್ತದೆ. ಘಟೋತ್ಕಚ ಅವನು ರಾಕ್ಷಸ, ಉತ್ತಮ ವ್ಯಕ್ತಿನೇ, ನಿರುತಿ ಎನ್ನುವಂತಹ ದೇವತೆಯ ಅವತಾರ ಅವನು. ಆದರೆ ತಾಯಿ ಮತ್ತು ಹಿಡಿಂಬ ಎನ್ನುವಂತಹ ರಾಕ್ಷಸಿ ಅಲ್ವಾ, ಆದ್ದರಿಂದ ಇವನು ರಾಕ್ಷಸನೇ. ಆದರೆ ಸಜ್ಜೀವ ಮಾಯಾದಿಂದ ನೋಡಿದ ಭಗದತ್ತ ಏನು ಮಾಡ್ತಾ ಇದ್ದಾನೆ, ದೊಡ್ಡದಾಗಿರುವಂಥ ಆನೆ ಮೇಲೆ ಕೂತ್ಕೊಂಡು ಬಂದಿದ್ದಾನೆ. ನಾನು ನಡ್ಕೋತ ಹೋದರೆ ಹೇಗೆ? ಯುದ್ಧ ಅನ್ನೋದು ಸಮರಲ್ಲಾಗಬೇಕಲ್ಲ. ಅದಕ್ಕೆ ಏನು ಮಾಡ್ತಾನೆ ಗೊತ್ತಾ ಘಟೋತ್ಕಚ? ತನ್ನ ಮಾಯಾಶಕ್ತಿಯಿಂದ 4 ಆನೆಯನ್ನು ಸೃಷ್ಟಿ ಮಾಡ್ತಾನೆ. 4 ಆನೆ ಮೇಲೆ ಕೂತ್ಕೊಂಡು ಬರ್ತಾನೆ. ಅದೇಂಗೆ ಬರ್ತಾನ್ರಿ ಅಂದರೆ ಅದಕ್ಕೆ ಮಾಯಾ ಅನ್ನೋದು. ಅದನ್ನು ಮಾಯಾಶಕ್ತಿಯನ್ನು ಬಹಳ ಅದ್ಭುತವಾಗಿ ಬಳಸಿದ್ದಾರೆ. ನಾವು ಪ್ರತಿ ವರ್ಷ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವದ ಕಥೆಯನ್ನು ಕೇಳ್ತೀವಿ ನೋಡಿ. ಅದರಲ್ಲಿ ಈ ಕೃತಯುಗದಲ್ಲಿ ವೃಷಭಾಚಲ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆಗೆ ಉತ್ತರ ಕೊಡೋ ಕಾಲದಲ್ಲಿ, ಇಲ್ಲ ವೃಷಭಾಸುರ ಅಂತ ಒಬ್ಬ ರಾಕ್ಷಸ ಇದ್ದ, ಅವನು ದೇವರ ಭಕ್ತನೂ ಹೌದು, ಆಮೇಲೆ ಭಕ್ತರಿಗೆ ಪೀಡೆಯನ್ನು ಕೊಡ್ತಿದ್ದ, ಪರಮಾತ್ಮ ಅವನನ್ನು ಸಂಹರಿಸಿದ್ದು ಇದೇ ಪರ್ವತದಲ್ಲಿ ಅವನಿದ್ದದ್ದು ಅಂತ, ಆದ್ದರಿಂದ ವೃಷಭಾಚಲ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ನೋಡಿ. ಆ ವೃಷಭಾಸುರ ಅವನು ಮಾಯಾದಿಂದ ಯುದ್ಧ ಆಡಿದನ್ನು ಕೇಳಿದ್ದೀರಿ ನೋಡಿ. ಪರಮಾತ್ಮ ಅವನ ಜೊತೆ ಯುದ್ಧ ಆಡಬೇಕು ಅಂತ ಬಂದ. ಪರಮಾತ್ಮ ಅವನು ಗರುಡನ ಮೇಲೆ ಕೂತ್ಕೊಂಡಿದ್ದಾನಲ್ಲ, ಇವನು ಒಂದು ಗರುಡ ನಿರ್ಮಾಣ ಮಾಡಿಕೊಂಡ, ಅದ್ರ ಮೇಲೆ ಕೂತ್ಕೊಂಡ. ಹೀಗೆ ಏನೇನು ದೇವರು ಮಾಡ್ತಾ ಹೋಗ್ತಾನೋ ಅವೆಲ್ಲವನ್ನು ಇವನು ತೋರಿಸ್ತಾ ಹೋದ ಮಾಯಾಶಕ್ತಿಯಿಂದ. ಹಾಗೆ ಘಟೋತ್ಕಚ ತಾನೂ ಕೂಡ ಮಾಯಾದಿಂದ ಹಸ್ತಿ ಚತುಷ್ಟಯಸ್ಥ 4 ಆನೆಗಳ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಆಗ ನೋಡಿದರು ಭಗದತ್ತ ಯಾಕೆ ಅಷ್ಟು ಪರಾಕ್ರಮಿಯಾದ ಅಂತಂದರೆ, ಈಗ ಅವನನ್ನು ಆರಾಮಾಗಿ ಗೆಲ್ಲಬಹುದು, ಅದೇನು ಭೀಮನಿಗೆ ಅರ್ಜುನನಿಗೆ ದುಸ್ಸಾಧ್ಯ ಕೆಲಸ ಏನಲ್ಲ. ಆದರೆ ಒಂದು ಸಮಸ್ಯೆ ಇದೆ. ಭಗದತ್ತ ಉತ್ತಮವಾಗಿರುವಂತಹ ವೈಷ್ಣವಾಸ್ತ್ರವನ್ನು ಪಡೆದಿದ್ದಾನೆ. ಅವನ ಬಳಿ ವೈಷ್ಣವಾಸ್ತ್ರ ಇದೆ. ಈ ವೈಷ್ಣವಾಸ್ತ್ರ ಅನ್ನೋದು ಪರಮಾತ್ಮನೇ ಕೊಟ್ಟಿರೋದು, ವರಾದೇವರು ಕೊಟ್ಟಿದ್ದಾರೆ. ಸ ವೈಷ್ಣವಾಸ್ತ್ರಂ ಭಗದತ್ತ ಸಂಸ್ಥಂ ವಿಜ್ಞಾಯ ವಿಷ್ಣೋರ್ವರತೋ ವಿಶೇಷತಃ ಅಮೋಘಮನ್ಯತ್ರ ಹರೇರ್ಮರುತ್ಸುತಃ ಪುತ್ರೇ ಯಾತೆ ನ ಸ್ವಯಮಭ್ಯಧಾವತ. ನೋಡ್ರಿ, ಭಗದತ್ತ ಪರಾಕ್ರಮಿ ಅಂತ ಭೀಮನಿಗೆ ಗೊತ್ತಿದೆಯೋ ಇಲ್ಲೋ? ಗೊತ್ತಿದೆ. ಮತ್ತು ಗೊತ್ತಿದ್ರೂ ಕೂಡ ಘಟೋತ್ಕಚನನ್ನು ಯಾಕೆ ಬಿಡ್ತಾ ಇದ್ದಾರೆ? ಭೀಮನೇ ಹೋಗ್ಬೋದಲ್ಲ ಅಂದರೆ ಒಂದು ಕಾರಣ ಇದೆ. ಭಗದತ್ತನ ಹತ್ತಿರ ಈ ವೈಷ್ಣವಾಸ್ತ್ರ ಇದೆ, ಪರಮಾತ್ಮ ವರದಿಂದ ಕೊಟ್ಟಿರೋದು. ಅದು ಅಮೋಘವಾಗಿರುವ ಅಸ್ತ್ರ. ಅದು ಯಾರ್ದಾದ್ರೂ ಒಬ್ಬರು ಪ್ರಾಣವನ್ನು ತಗೊಂಡೇ ಹೋಗೋದದು, ವ್ಯರ್ಥ ಆಗೋದಿಲ್ಲ. ಮತ್ತು ಅದನ್ನು ಇವನು ಯಾರ ಮೇಲೆ ಬಿಡ್ತಾನೆ? ನನ್ನ ಮೇಲೆ ಬಿಡಬೇಕು.
ಈಗ ನನ್ನ ಮೇಲೆ ಎಲ್ಲ ಅಸ್ತ್ರಗಳು ಕೂಡ ಪರಮಾತ್ಮನ ಅನುಗ್ರಹದಿಂದ ವ್ಯರ್ಥ ಆಗಿ ಹೋಗ್ಬಿಡ್ತವೆ. ಆದರೆ ನಾನು ಅದನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ, ವೈಷ್ಣವಾಸ್ತ್ರ ಅಂತ ಹೆಸರಿಟ್ಟು ವಿಷ್ಣುವೇ ಕೊಟ್ಟಿರುವಂತಹ ಅಸ್ತ್ರ ಅಂತ ಆದಮೇಲೆ ಅದು ನಿಷ್ಫಲ ಆಯಿತು ಅಂತಂದರೆ ನೋಡಿ, ಭೀಮಸೇನನ ವಿಚಾರ ನೋಡಿ. ನನ್ನ ಮೇಲೆ ಯಾವ ಅಸ್ತ್ರವೂ ಕೂಡ ಏನು ಕೆಲಸ ಮಾಡಲ್ಲ. ಯಾಕೆ? ಪರಮಾತ್ಮನ ಅನುಗ್ರಹ ನನಗಿದೆ. ಈಗ ಎದುರಿಗೆ ಭಗದತ್ತ ನಾ ಬಂದರೆ ಬಿಡಬೇಕು. ಅವನು ನಾ ಬಂದರೆ ಅವನು ವೈಷ್ಣವಾಸ್ತ್ರವನ್ನು ಬಿಟ್ಟ ಅಂದರೆ ಆ ವೈಷ್ಣವಾಸ್ತ್ರ ಅನ್ನೋದು ಸಫಲ ಆಗಲೇಬೇಕು. ಯಾಕೆ? ವಿಷ್ಣು ಕೊಟ್ಟಿರೋದು ಅಂತ. ಆದ್ದರಿಂದ ನನ್ನ ಮೇಲೆ ವಿಷ್ಣು ಅನುಗ್ರಹ ಇದೆ, ನನಗೂ ಏನು ಆಗಬಾರ್ದು ಅಂತ. ಮತ್ತು ಆವಾಗ ನನ್ನ ಮೇಲೆ ಪರಮಾತ್ಮ ಅನುಗ್ರಹವನ್ನು ಮಾಡಿ ಆ ಅಸ್ತ್ರವನ್ನು ವಿಫಲ ಮಾಡ್ದ ಅಂದರೆ ಅದು ವಿಫಲ ಆಗ್ಬಿಡ್ತದಲ್ಲ. ಅದಕ್ಕೇನು ಮಾಡ್ದ? ಇದನ್ನು ಬೇರೆಯವ್ರ ಮೇಲೇ ಬಿಡಲಿ, ಪರಮಾತ್ಮನ ಅಸ್ತ್ರ ಅನ್ನೋದು ನಿಷ್ಫಲ ಅಂತ ಆಗೋದು ಬೇಡ ಅಂತ ಘಟೋತ್ಕಚನನ್ನು ಮುಂದೆ ಬಿಡ್ತಾನೆ, ತಾನು ಹೋಗಲ್ಲ. ಘಟೋತ್ಕಚ ಹಾಗೂ ಭಗದತ್ತ ಯುದ್ಧ ಆಡ್ತಾರೆ. ಅವನೇನು ಈಗ ಈ ಕ್ಷಣದಲ್ಲಿ ಘಟೋತ್ಕಚನ ಮೇಲೆ ಈ ವೈಷ್ಣವಾಸ್ತ್ರವನ್ನು ಬಿಡೋದಿಲ್ಲ. ನೋಡ್ತಾ ಇದ್ದಾರೆ. ಅಲ್ಲ, ಭೀಮಸೇನ ಇನ್ನೊಂದು ಅಂದ್ಕೊಂಡಂತೆ, ಅಲ್ರಿ ನನ್ನ ಮಗನೇ ಈ ಭಗದತ್ತನನ್ನು ಅನಾಯಾಸವಾಗಿ ಸೋಲಿಸಲಿಕ್ಕೆ ಬರ್ತಿರಲು ನಾನು ಹೋಗೇನು ಮಾಡಲಿ? ಚಿಕ್ಕವರಿಂದಲೇ ಕೆಲಸ ಆಗ್ತಿರೋ ಕಾಲಕ್ಕೆ ನಾವು ಯಾಕೆ ಹೋಗೋದಪ್ಪ? ಆದರೆ ನನ್ನ ಮಗನಾಗಿರುವಂತಹ ಘಟೋತ್ಕಚನೇ ಭಗದತ್ತನ ಕೊಲ್ತಾನೆ ಅಂತಿರೋ ಕಾಲಕ್ಕೆ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡ. ಸುಮ್ಮನೆ ಆಗಿಬಿಟ್ಟ. ಘಟೋತ್ಕಚ ತಾನು 4 ಆನೆಗಳ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ದಾನೆ. ಸುಪ್ರತೀಕಂ ಚ ತಂಚ ನಾನಾ ಪ್ರಹಾರೈ ವಿದುದಂಶ್ಚಕಾರ ಸಂದಿಗ್ಧ ಜೀವೌ ಜಗತಾಂ ಸಮಕ್ಷಂ. ಆಗ ನೋಡಿ, ದೊಡ್ಡದಾಗಿರುವಂತಹ ಈ 4 ಆನೆಗಳ ಮೇಲೆ ಕುಳಿತುಕೊಂಡು ಘಟೋತ್ಕಚ ಬಂದು ಇವನನ್ನು ಭಗದತ್ತನನ್ನು ಹೊಡೆದ್ರೆ ಆ ಭಗದತ್ತನ ಆನೆ ಭಗದತ್ತ ಇಬ್ಬರೂ ಕೂಡ ಬದುಕ್ತಾರೋ ಇಲ್ಲೋ ಅನ್ನೋಷ್ಟು ಜೋರಾಗಿ ಹೊಡೆದ. ಗಜಾರ್ತನಾದಂತು ನಿಶಮ್ಯ ಭೀಷ್ಮ ಮುಖಾಹ ಸಮೀಪೇತು ರಮುಂಚ ದೃಷ್ಟ. ಆ ಆನೆ ಎಷ್ಟು ಜೋರ ಕಿರ್ಸ್ತು ಅಂತಂದರೆ ಭೀಷ್ಮಾದಿಗಳೆಲ್ಲರೂ ಕೂಡ ಹೆದರಿಬಿಟ್ರು. ಏನಪ್ಪ ಇದು ಇಷ್ಟು ಧ್ವನಿ ಮಾಡ್ತಾ ಇದೆ ಆನೆ ಅಂತ. ಅಂತಹ ದೊಡ್ಡದಾಗಿರುವ ಆನೆಯ ಧ್ವನಿಯನ್ನು ಕೇಳಿ ಎಲ್ಲರೂ ಓಡಿ ಬರ್ತಾ ಇದ್ದಾರೆ. ನೋಡಿದರು, ಸೈನ್ಯವನ್ನು ಅಷ್ಟಕ್ಕೆ ವಾಪಸ್ ತಗೊಂಡ್ಬಿಟ್ರು. ಯಾಕೆಂದರೆ ಈ ಘಟೋತ್ಕಚನ ಶಕ್ತಿಯಿಂದ ಆ ಸುಪ್ರತೀಕ ಏನು ಆನೆ ವಿಲಿ ಒದ್ದಾಡ್ತಾ ಇದೆ. ನೋಡಿ, ಯಾವುದೋ ಸಣ್ಣ ಪ್ರಾಣಿ ಕೂಗೋದೇ ನಮ್ಮ ಕೈಯಲ್ಲಿ ಕೇಳಲಿಕ್ಕಾಗಲ್ಲ. ಅದರಲ್ಲಿ ಇಂಥ ದೊಡ್ಡದಾಗಿರುವಂತಹ ಆನೆ ಹೊಡೆಸ್ಕೊಂಡು ಅಳ್ತಾ ಇದೆ ಅಂತಂದರೆ ಅದನ್ನು ಹೇಗೆ ಕೇಳಿಸ್ಕೊಳ್ಳೋದು ಹೇಳಿ? ಆದ್ದರಿಂದ ಘಟೋತ್ಕಚ ಗೆದ್ದ ಭಗದತ್ತನನ್ನು. ಭಗದತ್ತ ಹಾಗೂ ಅವನ ಆನೆ ಸಂದಿಗ್ಧ ಜೀವರಾಗ್ಬಿಟ್ರು, ಬದುಕ್ತಾರೋ ಇಲ್ಲೋ ಅನ್ನೋಷ್ಟು ಆಗ್ಬಿಡ್ತು. ಅದಕ್ಕೆ ಭೀಷ್ಮಾಚಾರ್ಯರು ಸೇನೆಯನ್ನು ವಾಪಸ್ ತೆಕ್ಕೊಂಡ್ರು. ಅಲ್ಲಿಗೆ 7ನೇ ದಿವಸದ ಯುದ್ಧವನ್ನು ಮುಗಿಸ್ಬಿಟ್ರು. ಹೀಗೆ ಘಟೋತ್ಕಚ ಭಗದತ್ತನನ್ನು ಗೆದ್ದ. ಮಾರನೇ ದಿವಸ 8ನೇ ದಿನ ಆವಾಗ ಅರ್ಜುನನ ಮೊದಲನೇ ಮಗ ಇರಾವಂತ ಅಂತ. ಅರ್ಜುನ ವಿವಾಹವನ್ನು ಮಾಡಿಕೊಂಡಿದ್ದು ದ್ರೌಪದಿಯನ್ನು. ಆದರೆ ದ್ರೌಪದಿ ದೇವಿಯ ಜೊತೆಗೆ ಒಬ್ಬೊಬ್ಬರು ಒಂದೊಂದು ವರ್ಷ ಇರಬೇಕು ಅಂತ ನಾರದರು ಸೂಚನೆ ಮಾಡ್ತಾರೆ. ಆ ಸೂಚನೆಗೆ ಅನುಸಾರವಾಗಿ ಮೊದಲಿಗೆ ಧರ್ಮರಾಜನ ಜೊತೆ ದ್ರೌಪದಿ ದೇವಿಯವರು ಶ್ಯಾಮಲ ಆವೇಶವನ್ನು ಪಡೆದಿರ್ತಾರಲ್ಲ, ಆವಾಗ ಒಬ್ಬರು ಇನ್ನೊಬ್ಬರ ಜೊತೆ ಇರೋದನ್ನು ನೋಡಿದರೆ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಇರ್ತದೆ. ಅರ್ಜುನ ಏನೋ ವಿವಾಹ ಮಾಡಿಕೊಂಡಿದ್ದ ನಿಜ, ಆದರೆ ಯಾರೋ ಪರರಾಷ್ಟ್ರದವರು ದಾಳಿ ಮಾಡಲಿಕ್ಕೆ ಬಂದರು ಅಂತ ಅಸ್ತ್ರಶಸ್ತ್ರಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬರೋ ಕಾಲಕ್ಕೆ ಇವರು ನೋಡಿಬಿಡ್ತಾನೆ. ಆಗ ಮತ್ತೆ ತೀರ್ಥಯಾತ್ರೆಗೆ ಅಂತ ಹೋಗುವ ಪ್ರಸಂಗ ಬಂತು. ಆ ತೀರ್ಥಯಾತ್ರೆಯ ಪ್ರಸಂಗದಲ್ಲಿ ಉಲೂಪಿ ಎನ್ನುವಂತಹ ಒಬ್ಬ ನಾಗಕನ್ಯೆ ಅರ್ಜುನನನ್ನು ಕರೆದುಕೊಂಡು ಹೋಗಿ ಅವನ ಮುಖಾಂತರವಾಗಿ ಒಂದು ಸಂತಾನವನ್ನು ಪಡಿತಾನೆ. ಅದುವೇ ಇರಾವನ್ ಎನ್ನುವಂತಹ ಒಬ್ಬ ನಾಗ. ಅರ್ಜುನನ ಮೊದಲನೇ ಮಗ ಅವನು. ಈ ಮಂಗಳ ಅಂತ ದೇವತೆ ಇದೆ ನೋಡಿ, ಮಂಗಳ ಗ್ರಹ, ಆ ಮಂಗಳನ ಅವತಾರ ಅವನು. ಕುಜಾಂಶಂ ನಾಮ್ನೇ ರಾವಂತಂ ಕುಜಾಂಶಂ, ಕುಜನ ಅವತಾರ ಅವನು. ಅಂತಹ ಇರಾವಂತ ತುಂಬ ಪರಾಕ್ರಮಿ. ಯಾಕೆ? ಪ್ರಥಮೋದ್ಭವತ್ವಾತ್, ಅರ್ಜುನನ ಮೊದಲನೇ ಮಗ ಅಂತಾದ್ದರಿಂದ ತುಂಬ ಶಕ್ತಿ ಇದೆ ಅವನಲ್ಲಿ. ಅವನು ಯುದ್ಧ ಆಡ್ತಾ ಇದ್ದಾನೆ.
ದಿನೇ ಪರೇ ಚೈವ ಪುನಃ ಸಮೇತಾಃ ಪರಸ್ಪರಂ ಪಾಂಡವಾಃ ಕೌರವಾಸ್ತೆ ತತ್ರ ಸದನ್ನಾಗಸುತಾ ಸಮುದ್ಭವಃ ಪಾರ್ಥಾತ್ಮಜ ಶಾಕುನೇಯಾನ್ ಷಡೇಕಃ. ಈ ಒಬ್ಬ ಇರಾವಂತ 6 ಜನರನ್ನು ಎದುರು ಹಾಕ್ಕೊಂಡಿದ್ದಾನೆ. 6 ಜನ ಶಕುನಿಯ ಮಕ್ಕಳು. ಅವರ ಹೆಸರನ್ನು ಹೇಳಿದ್ದಾರೆ ಮಹಾಭಾರತದಲ್ಲಿ. ಗಜ, ಗವಾಕ್ಷ, ವೃಷಭ, ಚರ್ಮವಾನ್, ಆರ್ಜವ ಹಾಗೂ ಶುಕ ಅಂತ. ಈ 6 ಜನ ಶಕುನಿಯ ಮಕ್ಕಳು. ಅವರನ್ನು ಒಬ್ಬನೇ ಈ ಅರ್ಜುನನ ಮಗನಾಗಿರುವಂತಹ ಇರಾವಂತ ಎದುರಿಸ್ತಾ ಇದ್ದಾನೆ. ತೈಃ ಪ್ರಾಸಹಸ್ತೈಕ್ಷತಕಾಯೋತಿರೂಢ ಕೋಪಸ್ಸ ಖಡ್ಗೇನ ಚ ಕರ್ತ ತೇಷಾಂ ಶಿರಾಂಸಿ ವೀರೋ ಬಲವಾನಿರಾವಾನ್ ಭಯಂ ದಧದ್ಧಾರ್ತರಾಷ್ಟ್ರೇಷು ಚೋಗ್ರಂ. ಕೈಯಲ್ಲಿ ಪ್ರಾಸವೆಂಬುವಂತಹ ಉತ್ತಮವಾಗಿರುವ ಆಯುಧವನ್ನು ಹಿಡಿದುಕೊಂಡು ಅವರೆಲ್ಲರೂ ಕೂಡ ಯುದ್ಧ ಆಡ್ತಾ ಇರುವ ಕಾಲಕ್ಕೆ ಇರಾವಂತ ಕೈಯಲ್ಲಿ ಖಡ್ಗವನ್ನು ಹಿಡಿದು 6 ಜನರ ಕುತ್ತಿಗೆಯನ್ನು ಹಾರಿಸ್ಬಿಡ್ತಾನೆ. ಹೀಗೆ ನೋಡ್ತಾ ಇರುವ ಕಾಲಕ್ಕೆ ಶಕುನಿಯ 6 ಜನ ಮಕ್ಕಳನ್ನು ಒಬ್ಬನೇ ಒಬ್ಬ ಇರಾವಂತ ಅರ್ಜುನನ ಮಗ ಸಂಹಾರ ಮಾಡಿಬಿಡ್ತಾನೆ. ಆಗ ಕೌರವರ ಪಕ್ಷದಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಅಲಂಬುಸ ಅಂತ ಅವನ ಹೆಸರು. ಈ ಅಲಂಬುಸ ತುಂಬ ಪೀಡೆ ಕೊಡ್ತಾನೆ. ಅವನು ಇರಾವಂತನನ್ನು ಹೊಡಿಬೇಕು ಅಂತ ಬರ್ತಾನೆ. ಇವಾಗ ತುಂಬ ಮಾಯಾವಿ ಅಲಂಬುಸ ಎನ್ನುವ ರಾಕ್ಷಸ. ನೋಡ್ತಾ ಇದ್ದಾನೆ, ಶಕುನಿಯ ಮಕ್ಕಳನ್ನು ಈ ಇರಾವಂತ ಸಂಹಾರ ಮಾಡಿದ್ನಲ್ಲ, ಇವನನ್ನು ಬಿಡಬಾರ್ದು, ಇವನನ್ನು ಸಂಹರಿಸಬೇಕು ಅಂತ ಮಾಯಾ ಯುದ್ಧವನ್ನು ಅಲಂಬುಸ ಆಡ್ತಾ ಇದ್ದಾನೆ. ಇವರಿಬ್ಬರ ಯುದ್ಧವನ್ನು ಮಹಾಭಾರತ ಬಹಳ ಅದ್ಭುತವಾದ ರೀತಿಯಲ್ಲಿ ವರ್ಣಿಸ್ತದೆ. ತಯೋರಭೂದ್ ಯುದ್ಧಮತೀವ ದಾರುಣಂ ಮಾಯಾಯುಜೋರ್ ವೀರ್ಯವತೋರ್ ಮಹಾದ್ಭುತಂ ಸ ಸಾಧಿನೋಶ್ವಾನ್ಸತು ರಾಕ್ಷಸೋ ಅಸೃಜತ ತೇ ಪಾರ್ಥಪುತ್ರಸ್ಯ ಚ ಸಾಧಿನೋಹನನ್. ಎದುರಿಗೆ ಬರ್ತಾ ಇರುವಂತಹ ಈ ಇರಾವಂತನ ಎಲ್ಲ ಕುದುರೆಗಳನ್ನು, ರಥಗಳನ್ನು ಹೊಡೆದು ಹಾಕಿದರು ಅಲಂಬುಸ ಎನ್ನುವ ರಾಕ್ಷಸ. ಆಗ ಇವನು ಇರಾವಂತ ಏನು ಮಾಡ್ತಾ ಇದ್ದಾನೆ, ಮಾಯಾದಿಂದ ಅನಂತಾಕೃತಿಂ ಆಪ್ತಮಾರ್ಜುನಿಂ, ಎಲ್ಲಿ ಹೋದರೂ ಕೂಡ ಇರಾವಂತನೇ ಕಾಣಿಸ್ಬೇಕು. ಆ ತರಹ ಎಲ್ಲ ಕಡೆ ವ್ಯಾಪಿಸಿರುವಂತಹ ಅನಂತ ರೂಪಗಳನ್ನು ಮಾಯಾಶಕ್ತಿಯಿಂದ ಈ ಇರಾವಂತ ಪಡಿತಾನೆ. ಆಗ ನೋಡಿ, ಅಲಂಬುಸ ಪರಾಕ್ರಮಿ ಇದ್ದಾನವನು. ಸುಪರ್ಣ ರೂಪ, ಒಂದು ಪಕ್ಷಿಯ ರೂಪದಲ್ಲಿ ಬಂದು ಅಲಂಬುಸ ಇರಾವಂತನನ್ನು ಹೊಡಿತಾನೆ. ಅಲ್ರಿ, ಇವನು ಅನಂತ ರೂಪದಿಂದ ನಿಂತುಕೊಂಡಿದ್ರೆ ಇವನು ಪಕ್ಷಿಯಿಂದ ಬಂದು ಹೊಡೆದಿದ್ದು ಹೇಗೆ? ಅದೇ ಮಾಯಾಶಕ್ತಿಯ ಮಹತ್ವ ಅದು. ಹತಂ ನಿಶಮ್ಯಾರ್ಜುನಿ ಮುಗ್ರ ಪೌರುಷಃ. ಆಗ ಪಕ್ಷಿಯ ರೂಪದಲ್ಲಿ, ಗರುಡನ ರೂಪದಲ್ಲಿ ಬಂದು ಈ ಅಲಂಬುಸ ಇರಾವಂತನನ್ನು ಹೊಡೆದು ಅಲ್ಲೇ ಕೊಂದು ಹಾಕಿಬಿಡ್ತಾನೆ. ಅರ್ಜುನನ ಮಗನ ಸಂಹಾರವನ್ನು ಮಾಡಿಬಿಡ್ತಾನೆ ಅಲಂಬುಸ. ಆಗ ಘಟೋತ್ಕಚನಿಗೆ ಗೊತ್ತಾಗ್ತದೆ, ನನ್ನ ತಮ್ಮನ ಹೊಡಿತೀರೇನೋ ನೀವು, ಯಾಕೆ ಎಲ್ಲರಿಗಿಂತ ಅಧಿಕ ಅಂತಂದರೆ ಘಟೋತ್ಕಚನೇ, ಮೊದಲನೇ ಮಗ ಅವನು. ಹತಂ ನಿಶಮ್ಯಾರ್ಜುನಿ ಮುಗ್ರ ಪೌರುಷಃ ನನಾದ ಕೋಪೇನ ವೃಕೋದರಾತ್ಮಜ. ಜೋರಾಗಿ ಧ್ವನಿಯನ್ನು ಮಾಡ್ತಾ ಇದ್ದಾನೆ ಘಟೋತ್ಕಚ, ಇರಾವಂತನನ್ನು ಸಂಹಾರ ಮಾಡಿದರು ಅಂತ. ಚಚಾಲ ಭೂರ್ನಾರ್ದತೋ ಸಸ್ಯ ರಾವತಃ. ಜೋರಾಗಿ ಒಂದು ಧ್ವನಿ ಮಾಡಿದರೆ ಭೂಮಿ ಗಡಗಡ ನಡಗೋಗಬೇಕು. ಇಡೀ ಭೂಮಿ, ಸಮುದ್ರ ಎಲ್ಲವೂ ಕೂಡ ನಡಗುವಷ್ಟು ನಾದವನ್ನು ಘಟೋತ್ಕಚ ಮಾಡಿದ. ಅಲಂಬುಸ ನೋಡ್ದ, ಘಟೋತ್ಕಚ ತನ್ನನ್ನು ಏರು ಬರ್ತಾ ಇದ್ದಾನೆ ಅಂತ ನೋಡಿ ಹೆದರಿ ಓಡೋಗ್ತಾನೆ. ಹಾಗೆ ಘಟೋತ್ಕಚನನ್ನು ಎದುರಿಸೋದು ಕಷ್ಟ ಇದೆ. ಸರ್ವಾಸ್ತರಾಮಾಥ ಸುಯೋಧನೋ ನೃಪಃ. ಆಗ ದುರ್ಯೋಧನ ತಾನು ಕೂಡ ಬರ್ತಾ ಇದ್ದಾನೆ. ಹೇಳ್ದ, ನಡಿಯಪ್ಪ, ಈ ಘಟೋತ್ಕಚ ಬರ್ತಾನೆ ಮತ್ತು ಯುದ್ಧ ಇವನು ಪ್ರಾರಂಭ ಮಾಡಿದ ಅಂದರೆ ನಮ್ಮನ್ನು ಕೊಲ್ತಾನೆ ಇವನು ಅಂಥೇಳಿ ಅಲಂಬುಸ ವಾಪಸ್ ಬಂದುಬಿಡ್ತಾನೆ. ಸ ಭೀಮ ಪುತ್ರಸ್ಯ ಜಘಾನ ಮಂತ್ರಿಣೋ ಮಹಾಬಲಾಂ ಚತುರೋನ್ಯಾಂಸ್ತಥೈವ. ಘಟೋತ್ಕಚ ತನ್ನ ಅನೇಕ ರಾಕ್ಷಸ ಸೈನ್ಯವನ್ನು ತೊಗೊಂಡು ಬಂದಿರ್ತಾನೆ. ಪ್ರಾಯಶಃ 1 ಅಕ್ಷೌಹಿಣಿ ಸೈನ್ಯವನ್ನು ಅವನು ತೊಗೊಂಡು ಬಂದಿರ್ತಾನೆ. ಅಷ್ಟು ಸೈನ್ಯದಲ್ಲಿ ಇರುವಂತಹ ಮಹಾಬಲಿಷ್ಠರಾಗಿರುವಂತಹ ಘಟೋತ್ಕಚನ ಮಂತ್ರಿಗಳನ್ನು ದುರ್ಯೋಧನ ಕೊಂದು ಹಾಕ್ತಾನೆ. ಹತಾವಶೇಷೇಷು ಚ ವಿದ್ರವತ್ಸು ಘಟೋತ್ಕಚೋಭ್ಯಾಹನದಾಶು ತಂ ನೃಪಂ
ತನ್ನ ಮಂತ್ರಿಗಳನ್ನು ದುರ್ಯೋಧನ ಹೊಡಿತಾ ಇದ್ದಾನೆ ಅನ್ನೋದನ್ನು ನೋಡಿಕೊಂಡು ಘಟೋತ್ಕಚ ತಾನು ದುರ್ಯೋಧನ ಎದುರಿಗೆ ಹೋಗ್ತಾನೆ, ನನ್ನ ಜೊತೆ ಯುದ್ಧ ಆಡು ಅಂತ. ಸಂಪೀಡ್ಯಮಾನೋ ಯುಧಿತೇನ ರಕ್ಷಸ, ದುರ್ಯೋಧನನ್ನ ಸುಮ್ಮನೆ ಬಿಡಲಿಲ್ಲ ಘಟೋತ್ಕಚ. ಸಂಪೀಡ್ಯಮಾನ, ಚೆನ್ನಾಗಿ ಹೊಡಿತಾ ಇದ್ದಾನೆ ಬಾಣಗಳಿಂದ. ಪ್ರವೇಶಯಾಮ ಶಶರಂ ಘಟೋತ್ಕಚೆ, ಅವನು ಬಿಡಲಿಲ್ಲ, ಅನೇಕ ಬಾಣಗಳನ್ನು ಘಟೋತ್ಕಚನ ಮೇಲೆ ಬಿಡ್ತಾ ಇದ್ದಾನೆ. ದೃಢ ಹತಸ್ತೇನ ತದಾ ಬಲೀಯಸ ಘಟೋತ್ಕಚ ಪ್ರವ್ಯಥಿತೇಂದ್ರಿಯೋ ಭೃಶಂ. ದುರ್ಯೋಧನ ಬಹಳ ಪರಾಕ್ರಮಿ ಇದ್ದಾನೆ, ಅದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಇವನು ಅನೇಕ ಬಾಣಗಳನ್ನು ಬಿಟ್ಟರೆ ಆ ಬಾಣಗಳಿಂದ ಪೀಡಿತನಾಗಿ ಘಟೋತ್ಕಚ ಕೆಳಗೆ ಬಿದ್ದು ಹೋಗ್ತಾನೆ. ಕೆಳಗೆ ಬಿದ್ದದ್ದನ್ನು ಭೀಮ ನೋಡಿ ತನ್ನ ಮಗನನ್ನು ಸಂರಕ್ಷಿಸಬೇಕು ಅಂತ ಭೀಮ ಆವಾಗ ಬರ್ತಾನೆ. ಚಿರಂ ಪ್ರಯುದ್ಧವು ನೃಪರಾಕ್ಷಸಾಧಿಪವು ಪರಸ್ಪರೇ ಯಾಜತಮೋ ರಣಾಜಿರೆ ದ್ರೋಣಾದಯೋ ವೀಕ್ಷ ರಿರಕ್ಷಿಷಂತಹ ಸುಯೋಧನಂ ಪ್ರಾಪುರಮಿತ್ರ ಸಾಹಾಹ. ಭೀಮ ಯಾವಾಗ ಘಟೋತ್ಕಚನ ಹತ್ರ ಬಂದೋ ಆಗ ತಿಳ್ಕೊಂಡ್ರು, ಅಲ್ಲಿ ಬಂದ ಅಂದರೆ ಅವಶ್ಯವಾಗಿ ದುರ್ಯೋಧನನ ಮೇಲೆ ಇವನು ಕೈ ಮಾಡ್ತಾನೆ. ಅದಕ್ಕೆ ನಾವೇನು ಮಾಡಬೇಕು, ದುರ್ಯೋಧನನನ್ನು ಬದುಕಿಸಬೇಕು ಅಂತ ಎಲ್ಲ ದ್ರೋಣ ಮುಂತಾದವರು ದುರ್ಯೋಧನ ಹತ್ರ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅವನನ್ನು ರಕ್ಷಣೆ ಮಾಡಬೇಕು ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾರೆ. ಸದ್ರೋಣ ಶಲ್ಯವು ಗುರುಪುತ್ರ ಗೌತಮವು ಭೂರಿಶ್ರವ ಕೃತವರ್ಮಾಧಿಕಾಂಶ್ಚ ವರ್ಷಬಾಣೈ ಗಗನಂ ಸಮಾಶ್ರಿತ ಘಟೋತ್ಕಚ ಸ್ಥೂಲತಮೈ ಸುವೇಗೈ. ನೋಡಿ, ಆ ಘಟೋತ್ಕಚ ಅವಾಗ ಏನು ಮಾಡ್ತಾನೆ ಗೊತ್ತಾ, ಸ್ವಲ್ಪ ಹೊತ್ತು ಕೆಳಗೆ ಬಿದ್ದಿದ್ದ, ಭೀಮ ಅವನನ್ನು ಮೇಲಕ್ಕೆ ಎಬ್ಸಿದ. ಕೊನೆಗೆ ಮೇಲಕ್ಕೆ ಹಾರಿ ದ್ರೋಣ, ಶಲ್ಯ, ಗುರುಪುತ್ರರಾಗಿರುವಂತಹ ಅಶ್ವತ್ಥಾಮ, ಕೃಪಾಚಾರ್ಯರು, ಭೂರಿಶ್ರವಸ್ಸು, ಕೃತವರ್ಮ ಇವರೆಲ್ಲರ ಮೇಲೂ ಕೂಡ ಆಕಾಶದ ಮೇಲೆ ಹಾರಿಕೊಂಡು ಬಾಣಗಳನ್ನ ಎಸಿತಾ ಇದ್ದಾನೆ. ಇವರೆಲ್ಲ ಹೋದರೂ ಬಿಡಬಾರ್ದು ಇವ್ರನ್ನ. ಅವನು ರಾಕ್ಷಸ, ಅನಾಯಾಸವಾಗಿ ಹಾರಬಲ್ಲ. ಅವನು ವನಪರ್ವದಲ್ಲಿ ಅವನ ಹಾರೋ ಕಥೆಯನ್ನು ಹೇಳಿದ್ದೇವೆ ನಾವು. ಹೀಗೆ ಸ್ಥೂಲತಮವಾಗಿರುವಂತಹ ಬಹಳ ವೇಗಶಾಲಿಗಳಾಗಿರುವಂತಹ ಬಾಣಗಳನ್ನು ಆಕಾಶದ ಮೇಲೆ ಹಾರಿ ಘಟೋತ್ಕಚ ಇವರೆಲ್ಲರ ಮೇಲೆ ಬಿಡ್ತಾ ಇದ್ದಾನೆ. ತಮೇಕಮಗ್ರೈ ರಥಭಿಃ ಪರಿಷ್ಕೃತಂ ನಿರೀಕ್ಷ ಭೀಮೋಭ್ಯಗಮತ್ ಸಮಸ್ತಾನ್ ದ್ರೋಣೋತ್ರ ಭೀಮ ಪ್ರಹಿತಶರೋತ್ತಮೈ ಸುಪೀಡಿತ ಪ್ರಾಪ್ತ ಮೂರ್ಛಃ ಪಪಾತ. ಆಗ ಭೀಮಸೇನ ದೇವರು ಕೂಡ ಅನೇಕ ಬಾಣಗಳನ್ನು ಬಿಡ್ತಾ ದ್ರೋಣಾಚಾರ್ಯರನ್ನು ಮೂರ್ಛಿತಗೊಳಿಸ್ಬಿಡ್ತಾರೆ, ಕೆಳಗೆ ಬಿದ್ದು ಹೋಗ್ಬಿಡ್ತಾರೆ ದ್ರೋಣಾಚಾರ್ಯರು. ದ್ರೌಣಿಂ ಕೃಪಾದ್ಯಾನ್ ಸುಸಂವಧನಾಶ್ಚ ಚಕಾರ ಭೀಮೋ ವಿರಥಾನ್ ಕ್ಷಣೇನ. ಅಶ್ವತ್ಥಾಮ, ಕೃಪಾ, ದುರ್ಯೋಧನಾದಿಗಳು ಎಲ್ಲರ ರಥವನ್ನು ಭೀಮ ಕ್ಷಣ ಮಾತ್ರದಲ್ಲಿ ಹೊಡೆದು ಎಲ್ಲರನ್ನು ಓಡಿಸ್ತಾನೆ. ಘಟೋತ್ಕಚ ಓಡೋಕಾಲಕ್ಕೂ ಬಿಡೋದಿಲ್ಲ, ಎಲ್ಲರ ಮೇಲೂ ಕೂಡ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಹೀಗೆ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಕೌರವರನ್ನು ಓಡಿಸ್ಬಿಟ್ರು. ತೇನಾಂಬರಸ್ಥೇನ ತರುಪ್ರಮಾಣೈ ಅಭ್ಯರ್ಥಿತ ಕುರವ ಸಾಯಕೌಘೈ. ಘಟೋತ್ಕಚ ಬಿಡ್ತಾ ಇರುವಂತಹ ಬಾಣಗಳು ಎಷ್ಟು ದೊಡ್ಡವಿದ್ವು, ಎಷ್ಟ್ರಿ, 1 ಫೂಟು 2 ಫೂಟು ಅಂತಾರಲ್ಲ, ತರುಪ್ರಮಾಣೈ. ಒಂದೊಂದು ಬಾಣಗಳು ಒಂದೊಂದು ಗಿಡದಷ್ಟು, ಮರದಷ್ಟು ದೊಡ್ಡದಾಗಿರುವಂತಹ ಬಾಣಗಳವೆಲ್ಲ. ಆಕಾಶದಲ್ಲಿ ಕುಳಿತುಕೊಂಡು ಘಟೋತ್ಕಚ ಆ ಎಲ್ಲ ಬಾಣಗಳನ್ನು ಬಿಡ್ತಾ ಇದ್ದರೆ ಕೌರವರು ದಿಕ್ಕಾಪಾಲಾಗಿ ಹೋಗ್ಬಿಟ್ರಷ್ಟೆ. ಭೂಮೌಚ ಭೀಮೇನ ಶರೌಘ ಪೀಡಿತ. ಮೇಲಿಂದ ಘಟೋತ್ಕಚ ಬಾಣಗಳನ್ನು ಬಿಡ್ತಾ ಇದ್ದಾನೆ, ಕೆಳಗಿನಿಂದ ಭೀಮಸೇನ ದೇವರು ಬಾಣಗಳನ್ನು ಬಿಡ್ತಾ ಇದ್ದಾರೆ. ಎಲ್ಲ ಹೋದರೂ ಕೂಡ ಬಾಣಗಳು ಬೆನ್ನತ್ತಿ ಕೌರವರಿಗೆ ಸಾಕು ಹೋಗೋಯ್ತು. ಪೇತುಹು ನೇದುಹು ಪ್ರಾದ್ರವಂಶ್ಚಾಶಿ ಭೀತಾ. ಕೆಲವರು ಬಿದ್ದರು, ಕೆಲವರು ಒದರಾಡಿದರು, ಕೆಲವರು ಓಡೋಗ್ಬಿಟ್ರು. ಹೀಗೆ ಕೌರವರ ಪರಿಸ್ಥಿತಿ ಆಗೋಗಿದೆ. ಕೊನೆಗೆ ಭೀಷ್ಮಾಚಾರ್ಯ ನೋಡಿದರು, ಸಾಕು ಬರ್ರಪ್ಪ ಎಲ್ಲರೂ, ನೀವು ಯುದ್ಧ ಆಡಿದ ಸಾಕು ಅಂಥೇಳಿ ಎಲ್ಲರನ್ನೂ ಕೂಡ ಶಿಬಿರಕ್ಕೆ ಕರೀತಾರೆ. ಘಟೋತ್ಕಜಶ್ಚಾನದತಾ ಮಹಾಸ್ವನೌ ನಾದೇನ ಲೋಕಾನ್ ಅಭಿಪೂರಯಂತೌ. ಆಗ ಭೀಮ, ಘಟೋತ್ಕಜ ಇಬ್ಬರೂ ಕೂಡ ಸಿಂಹನಾದವನ್ನು ಮಾಡಿದರೆ ಎಲ್ಲರೂ ಕಿವಿ ಮುಚ್ಚಿಕೊಳ್ಬೇಕಷ್ಟೆ. ಅಷ್ಟು ಜೋರಾಗಿರುವಂತಹ ಸಿಂಹನಾದವನ್ನು ಮಾಡಿದರು. ಇಡೀ ಆಕಾಶ ತುಂಬ ಇವರ ಧ್ವನಿಯೇ ಪ್ರತಿಧ್ವನಿಸ್ತಾ ಇದೆ ನೋಡಿ. ದುರ್ಯೋಧನೋಥ ಸ್ವಜನೈ ಸಮೇತ ಪುನಃ ಪ್ರಾಣಾದ್ ರಣಭೂಮಿಂ ಸಭೀಷ್ಮಂ ಜಯೋಪಾಯಂ ಭೈಮಸೇನೇರ ಪೃಚ್ಛತ ಸ್ವಸೈವ ಸಪ್ರಾಹ ನತಂ ರಜೇತಿ. ಆಗ ಭೀಷ್ಮಾಚಾರ್ಯ ಹತ್ರ ದುರ್ಯೋಧನ ಬರ್ತಾನೆ. ಸ್ವಾಮಿ, ನಾವೆಲ್ಲ ಅರ್ಜುನನ ಸಲುವಾಗಿ ಅಂತ ತಯಾರು ಮಾಡ್ಕೊಂಡು ಬಂದಿದ್ವಿ, ಈ ಘಟೋತ್ಕಚ ಬ್ಯಾರಿಂದ ಬಂದ್ಬಿಟ್ನಲ್ಲ ಇವನನ್ನು ಹೊಡೆಯೋದು ಹೆಂಗೀಗ, ಅದನ್ನು ಹೇಳ್ರಿ ಮೊದಲು ಅಂದ.
ಅದಕ್ಕೆ ಭೀಷ್ಮಾಚಾರ್ಯರಿಗೆ ಘಟೋತ್ಕಚನ ಪರಾಕ್ರಮದ ಬಗ್ಗೆ ಗೊತ್ತಿದೆ. ಅಲ್ಲೋ ನೀ ಯಾಕೆ ಹೋಗ್ತೀವಿ ಅವನ ಮುಂದೆ ಅಂತಂದ್ರು ಅವರು. ಈಗ ನೀ ಹೋಗಿ ಅವನನ್ನು ಹೊಡಿಬೇಕಾ? ನಿನ್ನ ಕಡೆ ಈಗ ಸದ್ಯ ಆಗಲ್ಲ. ದುರ್ಯೋಧನ ಪರಾಕ್ರಮಿನೇ, ಮನಸ್ಸು ಮಾಡಿದ ಅಂದರೆ ಘಟೋತ್ಕಚನನ್ನು ಸೋಲಿಸ್ಬೋದು ಅವನು. ಆದರೆ ನೀ ಯಾಕೆ ಹೋಗ್ತೀಯ ಅವನ ಮುಂದೆ? ನೀ ಹೋಗ್ಲಿಕ್ಕೆ ಹೋಗಬೇಡ ಅಂತಂದ್ಬಿಟ್ರು ಭೀಷ್ಮಾಚಾರ್ಯರು. ಅಷ್ಟು ಭಯ ಉತ್ಪನ್ನ ಆಗಿದೆ ಘಟೋತ್ಕಚನಿಂದ. ಮತ್ತೆ ಭಗದತ್ತ ಬಿಡಲಿಲ್ಲ ಅವನು, ಯಾಕೆ ಸೋತಿದ್ದ ನೋಡಿ. ಜೋರಾಗಿ ಹೊಡೆಸ್ಕೊಂಡು ಆನೆ ಸಮೇತವಾಗಿ ಕೆಳಗೆ ಬಿದ್ದಿದ್ದ. ಮತ್ತೆ ಸಿಟ್ಟಿಗೆದ್ದು ಭಗದತ್ತ ಆಮೇಲೆ ಘಟೋತ್ಕಚ ಯುದ್ಧ ಆಡ್ತಾ ಇದ್ದಾರೆ. ಸಂಪ್ರಾಪ್ಯ ಹೈಡಿಂಬಮಯೋಧಯದ್ ಬಲಿ ಸಚಾರ್ದಯಾಮಾಶ ಸಕುಂಜರಂ ತಂ. ಘಟೋತ್ಕಚ ಮಾತ್ರ ಬಿಡಲಿಲ್ಲ ಅವನು, ಬಾಂದ ಅವನು. ಮತ್ತೆ ಬಂದಿರುವಂತಹ ಭಗದತ್ತನನ್ನು ಅವನ ಸುಪ್ರತೀಕ ಏನು ಆನೆಯನ್ನು ಹೊಡೆದ. ಮತ್ತೆ ತೇನಾರ್ದಿತಃ ಪ್ರಾಹಿಣೋಚ್ಛೂಲಮಸ್ಮೈ. ಯಾವಾಗ ಭಗದತ್ತನ ಮುಂದೆ ಈ ಘಟೋತ್ಕಚ ಬರ್ತಾನೋ ಅವಾಗೆಲ್ಲ ಘಟೋತ್ಕಚನೇ ಗೆದ್ದಿರೋದು. ಕೊನೆಗೆ ಎಷ್ಟು ತಲೆಸೂಲೆ ಆಗಿಬಿಡ್ತಾನೆ ಈ ಘಟೋತ್ಕಚ ಅಂದರೆ, ಯಪ್ಪ ಮೊದಲು ಅರ್ಜುನ ಬೇಡ್ರಪ್ಪ, ಈ ಘಟೋತ್ಕಚನ ಕೊಲ್ಲೋಣ ಅಂತ ಎಲ್ಲರ ಚಿತ್ತ ಇವನ ಮೇಲೆ ಹೋಗ್ತದೆ. ಕೃಷ್ಣನಿಗೆ ಅದೇ ಬೇಕಾಗಿರ್ತದೆ. ಯಾಕೆಂದರೆ ಇವನು ರಾಕ್ಷಸ ಜನ್ಮದಲ್ಲಿದ್ದಾನೆ, ಇವನಿಗೆ ಬಂದಿರುವಂಥ ಈ ದೇಹ ಹೋಗಲೇಬೇಕು. ಆದ್ದರಿಂದ ಇವನಿಂದ ಒಳ್ಳೆ ಕಾರ್ಯ ಆಗಲಿ, ಅರ್ಜುನಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಮುದ್ದಾಮಾಗಿ ಕೃಷ್ಣ ಪರಮಾತ್ಮ ಘಟೋತ್ಕಚನಿಗೆ ಶಕ್ತಿಯನ್ನು ತುಂಬಿ ಅವನನ್ನು ಮುಂದೆ ಬಿಡ್ತಾ ಇದ್ದ. ಘಟೋತ್ಕಚ ಎಲ್ಲರಿಗೂ ಕೂಡ ಪೀಡೆ ಕೊಡ್ತಾ ಇದ್ದ. ಎಲ್ಲರ ಮನಸ್ಸು ಕೂಡ ಘಟೋತ್ಕಚನನ್ನು ಕೊಲ್ಲಬೇಕು ಅನ್ನೋಲ್ಲಿ ದೀಕ್ಷಿತ ಆಗಬೇಕು. ಅರ್ಜುನನ ಮೇಲೆ ಇವರ ಆಸೆ ಬಿಡಬೇಕು, ಕಮ್ಮಿ ಆಗಬೇಕು. ಅಲ್ಲ, ಅರ್ಜುನನ ಹೊಡಿಬೇಕು ಅಂತಲೇ ಬಂದಿರೋದು. ತತ್ರಾಪಿ ಕರ್ಣ ಅಂತೂ ಅರ್ಜುನನ ಹೊಡೆದ್ರೇ ಸಂತೋಷ ಆಗೋದು ನನಗೆ ಅಂತ ಕೂತ್ಕೊಂಡಿದ್ದಾನೆ. ಅದು ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಷ್ಟೇ, ನೋಡ್ತಾ ಕೂತ್ಕೊಂಡಿದ್ದಾನೆ. ಆದರೆ ಉಳಿದವರೆಲ್ಲರಿಗೂ ಕೂಡ ಈ ಘಟೋತ್ಕಚ ತುಂಬ ಪೀಡೆ ಕೊಡ್ತಾ ಇದ್ದಾನೆ. ಪ್ರಗೃಹ್ಯ ಶೂಲಂ ಪ್ರಭವಂಜ ಜಾನುಂ ಆರೋಪ್ಯ ದೇವ ಜಗುರ್ಸುಸ್ತದೀಕ್ಷ್ಯ. ಆಗ ನೋಡಿ, ಕೈಯಲ್ಲಿ ಶೂಲವನ್ನು ಹಿಡಿದುಕೊಂಡು ಘಟೋತ್ಕಚ ಆನೆ ಮೇಲೆ ಏರಿ, ಆ ಸುಪ್ರತೀಕ ಎನ್ನುವಂತಹ ಆನೆಯ ಮೇಲೆ ಏರಿ ಮೇಲಕ್ಕೆ ಜಿಗಿದು ಭಗದತ್ತನ ಮೇಲೆ ಆ ಶೂಲವನ್ನು ಹಾಕ್ತಾ ಇದ್ದಾನೆ. ಈ ತರಹ ಕೈಯಲ್ಲಿ ಶೂಲ ಹಿಡಿದು ಓಡಿ ಹೋಗಿ ಹೊಡೆದದ್ದು ಯಾರು ಮಾಡಿದ್ದು ಗೊತ್ತಾ? ನಮ್ಮ ರುದ್ರದೇವರು. ಅದನ್ನು ನೆನಪಿಸ್ಕೊಂಡ್ರಂತೆ. ಶಿವ ಯಾವ ತರಹ ಕೈಯಲ್ಲಿ ಶೂಲವನ್ನು ಹಿಡಿದು ಹೊಡೆದ್ನೋ ಆ ತರಹ ಈ ಘಟೋತ್ಕಚ ಭಗದತ್ತನ ಮೇಲೆ ಏನು ಹೋಗ್ತಾ ಇದ್ದಾನೆ ನೋಡಿ ಅಂತ. ಶೂಲಪಾಣಿಹಿ ಇವ. ಶೂಲಪಾಣಿ ಅಂದರೆ ರುದ್ರದೇವರು. ಅವ್ರ ತರಹ ಇದ್ದಾನೆ ಇವನು ಅನ್ನೋಷ್ಟು ಘಟೋತ್ಕಚ ಯುದ್ಧ ಆಡ್ತಾ ಇದ್ದಾನೆ. ತದಾಸ ತಸ್ಸೈವ ಪದಾನುಗಾನ್ ನೃಪಃ ಜಘಾನತಂ ಮಾರುತಿರಭ್ಯಯಾದ್ರಣೆ ಸಪ್ರಾಹಿಣೋದ್ ಭೀಮಸೇನಾಯ ವೀರಃ ಗಜಂ ತಮಸ್ತಂಭಯದಾಶು ಸಾಯಕೈಹಿ. ಮತ್ತು ಭೀಮ ಅವನು ಕೂಡ ಈ ಭಗದತ್ತನ ಮೇಲೆ ಏರ್ ಬರ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಆ ಭಗದತ್ತ ಏರ್ಕೊಂಡು ಬಂದಿರುವಂಥ ಆನೆ ಮೇಲೆ ಕಣ್ಣು. ಯಾಕಂದರೆ ಆ ಆನೆ ತುಂಬ ಪರಾಕ್ರಮಿ ಇದೆ, ಅದು ಹತ್ತಿರ ಹೋಗಲಿಕ್ಕೆ ಬಿಡಲ್ಲ ಅದು. ಆಮೇಲೆ ಈ ಕುದುರೆಯನ್ನು ಏರ್ಕೊಂಡು ಹೋಗ್ತಾರಲ್ಲ ಇವರು, ಆ ಆನೆಯ ಮುಖ, ಅದರ ಸೊಂಡಿಲು, ಅದರ ಧ್ವನಿ ನೋಡಿ ಕುದುರೆಗಳು ಹೆದರಿ ಹೋಗ್ತವೆ, ಏನೂ ಆಗಬಾರ್ದಲ್ಲ. ಆದ್ದರಿಂದ ಆ ಆನೆಯನ್ನು ಮೊದಲು ಗಮನ ಮಾಡಬೇಕು. ಆ ತರಹ ಭೀಮ ಘಟೋತ್ಕಚ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಗೆ ಎಲ್ಲಿ ಹೋದರೂ ಕೂಡ ಬಾಣನೇ ಗತಿ ನನಗೆ, ನಾನು ಎಲ್ಲೋದ್ರೂ ಇವ್ರು ಬಿಡಲ್ಲ ಅನ್ನುವಂತಹ ಗತಿಯನ್ನು ತರಿಸಿ ಸುತ್ತಮುತ್ತಲೂ ಕೂಡ ಬಾಣಗಳನ್ನು ಬಿಟ್ಟಾಗ ಭಗದತ್ತ ಓಡೋಗ್ಬಿಡ್ತಾನೆ. ಸ ಹಂತುಕಾಮೇನ ಋಷಾಭಿಪನ್ನ ಭೀಮೇನ ರಾಜ ಪುರತಃ ಪೃಷ್ಠತಶ್ಚ ಕೃಷ್ಣೇನಾಸ್ತ್ರಂ ವೈಷ್ಣವಂ ತದ್ ಗೃಹೀತುಂ ಸಹಾರ್ಜುನೇನಾಪಯಾತೌ ಸುಭೀತಃ. ಇತ್ತ ಭಗದತ್ತನನ್ನು ಹಿಡಿಬೇಕು, ಇವನು ಹೊಡಿಬೇಕು ಅಂತ ಭೀಮಸೇನ ದೇವರು ತಾವು ಓಡೋಗ್ತಾ ಇದ್ದಾರೆ. ಘಟೋತ್ಕಚನನ್ನು ಕೆಳಗೆ ಬೀಳಿಸಿ ಓಡ್ತಾ ಇರುವಂತಹ ಈ ಯಾರು ಭಗದತ್ತನನ್ನು ಕೃಷ್ಣ ಹಾಗೂ ಅರ್ಜುನ, ಇದು ಕೃಷ್ಣ ರಥದಲ್ಲಿ ಕುಳಿತುಕೊಂಡು ತಾನು ಬೆನ್ನತ್ತಾ ಇದ್ದಾನೆ. ಭಗದತ್ತ ಅಂದ್ಕೊಂಡ, ಎಲ್ಲಿ ನನ್ನ ಕೈಯಲ್ಲಿರುವಂತಹ ಈ ವೈಷ್ಣವಾಸ್ತ್ರವನ್ನು ಕಸಿದುಕೊಳ್ಳಿಕ್ಕೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಅವನು ಓಡ್ತಾ ಇದ್ದಾನೆ. ಅವನೇನು ಕಸ್ಕೊಳ್ಳಿಕ್ಕೆ ಬಂದಿಲ್ಲ. ಮತ್ತೆ ಹೀಗೆ ವಿಷ್ಣುವೇ ಒಂದು ರೂಪದಿಂದ ಇವನಿಗೆ ವೈಷ್ಣವಾಸ್ತ್ರ ಕೊಟ್ಟಿದ್ದಾನೆ. ಅದರ ಭರವಸೆಯಿಂದ ಯುದ್ಧ ಆಡ್ತಾ ಇರೋದು. ಇವರು ಸುಮ್ಮನೆ ಬಿಟ್ಟಿದ್ದದಕ್ಕೆ ಆ ವೈಷ್ಣವಾಸ್ತ್ರವನ್ನು ನಮ್ಮ ಮೇಲೆ ಎಲ್ಲಿ ಬಿಡ್ತಾನೋ ಅಂತ ಭಯ ಅಲ್ಲ, ಪರಮಾತ್ಮನ ಅಸ್ತ್ರ ವಿಫಲ ಆಗಬಾರ್ದು ಅಂತ. ಹೀಗೆ ಭಗದತ್ತ ಓಡೋಗುವಂತಹ ಪ್ರಸಂಗ ಆಯಿತು ಅಂತ ಹೇಳಿ 8ನೇ ದಿವಸದ ಯುದ್ಧದ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ.
9ನೇ ದಿವಸ ಒಂದು ಘಟನೆ ಆಗ್ತದೆ. ಏನಾಗ್ತದೆ ಅಂದರೆ ದುರ್ಯೋಧನಿಗೆ ಸಾಕಾಗಿ ಹೋಗ್ಬಿಡ್ತದೆ. ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ಯಾರು ನಮ್ಮನ್ನು ಹೊಡಿತಾರೆ ಅಂತ ಅಂದ್ಕೊಳ್ತೀವಿ, ಅವ್ರು ನಮ್ಮನ್ನು ಏನು ಹೊಡಿತಾ ಇಲ್ಲ. ಇವರೇನು ಮಾಡ್ತಾರೆ ಅಂತ ಸುಮ್ಮನೆ ಈ ಘಟೋತ್ಕಚಾದಿಗಳ ಮೇಲೆ ನಾವು ಅಲಕ್ಷ್ಯ ಮಾಡಿ ಬಂದಿದ್ವಿ, ಅವರೇ ನಮ್ಮನ್ನು ಹೊಡಿತಾ ಇದ್ದಾರೆ. ಆದ್ದರಿಂದ ಏನು ಮಾಡೋದು? ಈ ಮುದುಕ ನಮ್ಮ ಸೇನಾಪತಿ ಏನೂ ಕೆಲಸ ಮಾಡ್ತಾ ಇಲ್ಲ, ಭೀಷ್ಮಾಚಾರ್ಯರಿಗೆ ಬೈತಾ ಇರೋದು. ಸಂಶ್ರಾವಿತ ಕ್ರೂರ ವಚಸ್ಸತೇನ, ಕೆಟ್ಟದಾಗಿ ಬೈತಾನೆ ಭೀಷ್ಮಾಚಾರ್ಯರಿಗೆ. ನೋಡಿ, ಮೊದಲು ಮಾಡ್ತಿರೋದು ಇವನು ತಪ್ಪು, ಯುದ್ಧ ಆಡ್ತಿರೋದೇ ತಪ್ಪಿದೆ. ಅದರಲ್ಲಿ ಇವನಿಗೆ ಸಹಾಯಕರು ಬೇರೆ ಬೇಕು. ಅದರಲ್ಲಿ ಮತ್ತೆ ಚೆನ್ನಾಗಿ ಸಹಾಯ ಮಾಡ್ತಾ ಇಲ್ಲ ಅಂತ ಇವರ ದೌರ್ಬಲ್ಯದಿಂದ ಇನ್ನೊಬ್ಬರ ಮೇಲೆ ಹಾಕೋದು. ಕೃಷ್ಣ ಭಗವದ್ಗೀತೆಯಲ್ಲಿ ಸಾತ್ವಿಕ ರಾಜಸ ತಾಮಸ ಪ್ರಭೇದಗಳನ್ನು ಹೇಳ್ತಾನೆ ನೋಡಿ. ಅದರಲ್ಲಿ ಎಷ್ಟೋ ಅಂಶಗಳನ್ನು ಹೇಳೋದಿದೆ ಅಂತ ನಾನು ಅವತ್ತೇ ಹೇಳಿದ್ದೇನೆ. ಅದರಲ್ಲಿ ಒಂದು ಅಂಶ ಈಗ ಹೇಳೋದು. ಯಾಕೆ ಗೀತೆ ಅರ್ಥವನ್ನು ಗೀತೆ ಒಳಗೂ ಕೇಳಬೇಕು, ಆಮೇಲೂ ಕೇಳಬೇಕು. ಯಾಕೆ ಗೀತೆ ಅರ್ಥವೇ ಎಲ್ಲ ಕಡೆ ಇರೋದು ಅಂತ ಅಲ್ಲಿ ಹೇಳ್ತಾನೆ ಕೃಷ್ಣ. ಈ ತಾಮಸರು ಹೇಗೆ ಕೆಲಸ ಮಾಡ್ತಾರೆ ಅಂದರೆ, ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ಳಂಗೆ ಅಲ್ಲ, ಅವರು ಮಾಡ್ತಿರ್ತಾರೆ. ನೀ ಮಾಡಿಲ್ಲ ಸರಿಯಾಗಿ, ನೀ ಮಾಡಲಿಲ್ಲ ಅಂತ ಎಲ್ಲರೂ ಮಾಡಿಲ್ಲ ಅಂತ ಹೇಳ್ತಾನೆ. ನೀ ಏನು ಮಾಡಿದೆಯೋ ಅಂತ ಅವ್ರು ಕೇಳಿದರೆ, ನಾನು ನಿಮ್ಗೆ ಮಾಡಿ ಹೇಳಿದ್ದೀನೇನೋ, ಮತ್ತು ನೀವು ಮಾಡ್ಕೊಂಬರಿ ಆಮೇಲೆ ಹೇಳ್ತೀನಿ ಅಂತಾನೆ. ತಾನೇನು ಸರಿಯಾಗಿ ಕೆಲಸ ಮಾಡಲ್ಲ ರೀ. ಮತ್ತೆ ಇನ್ನೊಬ್ಬರು ಸರಿಯಾಗಿ ಮಾಡಲ್ಲ, ಇನ್ನೊಬ್ಬರು ಕೆಟ್ಟಿದ್ದಾರೆ, ಇನ್ನೊಬ್ಬರು ದುರ್ಬಲರಿದ್ದಾರೆ ಅಂತ ಇನ್ನೊಬ್ಬರನ್ನೇ ಬೈಯೋದು, ತಾನು ಕೆಲಸ ಮಾಡಲ್ಲ, ಹೊತ್ಕೊಂಡು ಮಲ್ಕೊಳ್ಳೋದು, ಇಂಥವನು ತಾಮಸ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಅದಕ್ಕೆ ಚಲೋ ಉದಾಹರಣೆ ಯಾರು ಅಂದರೆ ದುರ್ಯೋಧನ. ಏನು ಮಾಡಿಂಗಿಲ್ರಿ ಮತ್ತೆ. ಆದರೆ ಪ್ರತಿ ದಿವಸ 10,000 ರಥಗಳನ್ನು ಭೀಷ್ಮಾಚಾರ್ಯರು ಮುದುಕರು ಪಾಪ ಹೊಡಿತಾ ಇದ್ದಾರೆ. ಇವನು 9ನೇ ದಿವಸ ರಾತ್ರಿ ಬಂದು ಅವರಿಗೆ ಬೈತಾ ಇದ್ದಾರೆ. ಏನು ಯುದ್ಧ ಆಡ್ತಾ ಇದೆಯೋ ತಾತ, ಏನೂ ಉಪಯೋಗ ಇಲ್ಲ ನೀನು. ಮತ್ತೆ ಯಾಕೆ ನಾವು ಸೋಲ್ತಾ ಇರೋದು ಅಂತಂದರೆ, ದೊಡ್ಡ ದೊಡ್ಡ ಪುರಾಣ ಹೇಳ್ತೀಯ, ಕೃಷ್ಣನನ್ನು ಸರ್ವೋತ್ತಮ ಅಂತ ನೀನು ಸ್ತೋತ್ರ ಮಾಡ್ತೀಯ, ಪಾಂಡವರನ್ನು ದೇವತೆಗಳು ಅಂತ ಹೇಳ್ತೀಯ. ನೀನು ನಮ್ಮ ಪಕ್ಷಕ್ಕೆ ಯುದ್ಧ ಆಡ್ತಾ ಇರೋದು, ಅವ್ರ ಪಕ್ಷಕ್ಕೆ ಯುದ್ಧ ಆಡ್ತಾ ಇರೋದು. ತುಂಬ ಬೈತಾನೆ. ಏನು ಮಾಡೋದು? ಭೀಷ್ಮಾಚಾರ್ಯರಿಗೆ ಮೊಮ್ಮಕ್ಕಳು ಬೈದರೆ ಏನು ಮಾಡ್ತಾರೆ? ತಾತಂದ್ರು ಬೈಸ್ಕೊಂಡು ಸುಮ್ಮನೆ ಕೂಡ್ತಾರೆ ಅಷ್ಟೇ, ಏನು ಮಾಡ್ಲಿಕ್ಕೆ ಬರಲ್ಲ. ಆದರೆ ಅವ್ರು ಪ್ರತಿಜ್ಞೆ ಮಾಡ್ತಾರೆ. ಬೇರೆ ತಾತಂದಿರು ಬೈಸ್ಕೊಂಡು ಸುಮ್ಮನೆ ಕೂಡ್ತಾರೆ, ಈ ತಾತ ಅಂಥವನಲ್ಲ ಇವನು. ಆಯ್ತಪ್ಪ, ಏನು ಚಿಂತೆ ಮಾಡಬೇಡ, ನಾನು ಮತ್ತೆ ಅನೇಕ ರಥಗಳನ್ನು ಹೊಡಿತೀನಿ ನೋಡು, ಮತ್ತೆ ನಾನು 10,000 ರಥಗಳನ್ನು ಹೊಡಿತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಇಷ್ಟಾದರೂ ಬಯಸ್ಕೊಂಡ್ರು. ಚಲೋತ್ನಾಗಿ ಇವನು ದುರ್ಯೋಧನ ಹೊಡೆಸ್ಕೊಂಡು ಬಂದಿರ್ತಾನೆ. ಎಲ್ಲ ಅವನ ಗಾಯಕ್ಕೆ ಮತ್ತು ಇವರೇ ಪಾಪ ಔಷಧಿ ಹಚ್ಬೇಕ್ರಿ, ಎಲ್ಲ ಗುಳಿಗೆ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ. ಮತ್ತೆ 10ನೇ ದಿವಸ ಯುದ್ಧ ಪ್ರಾರಂಭ ಆಗ್ತದೆ. ಆ 9ನೇ ದಿವಸ ರಾತ್ರಿ ಇನ್ನೊಂದು ಘಟನೆ ನಡೀತದೆ. ಎಲ್ಲರೂ ಕೂಡ ಭೀಷ್ಮಾಚಾರ್ಯನ ಭೇಟಿಯಾಗಬೇಕು ಅಂತ ಹೋಗ್ತಾರೆ. ತತ್ರಾಪಿ ಯುಧಿಷ್ಠಿರ ಮೊದಲನೇ ದಿವಸನೇ ಕೇಳಿದ್ದ, ನಿಮ್ಮನ್ನು ಹೇಗೆ ಗೆಲ್ಲೋದು ಅಂತ. ಆಗ ಅವ್ರು ಹೇಳಿದರು, ನೋಡಪ್ಪ, ನನ್ನನ್ನು ಗೆಲ್ಲುವಂಥ ವ್ಯಕ್ತಿ ನಿಮ್ಮ ಪಕ್ಷದಲ್ಲಿ ಯಾರಿಲ್ಲ. ಅವರು ಹಾಗೆ ಹೇಳಿರೋದು. ಅರ್ಜುನ ಭೀಮ ಇದ್ದಾರೆ ಅಂದರೆ ಅವರು ಕೂಡ ಪರಮಾತ್ಮನ ಸಂಕಲ್ಪವನ್ನು ಅರಿತು ಮೊದಲನೇ ದಿವಸದಲ್ಲೇ ಸೋಲಿಸಲ್ಲ ಅಂತ ಗೊತ್ತಿದೆ ಅಂತ. ಆದ್ದರಿಂದ ನನ್ನನ್ನು ಸೋಲಿಸೋರು ಯಾರಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಬಾರಿ ಹೋದಾಗಲೂ ಅದೇ ಮಾತನ್ನು ಹೇಳ್ತಾರೆ, ನೋಡಪ್ಪ, ನನ್ನನ್ನು ಸೋಲಿಸೋರು ಅಂತ ನಿನ್ನ ಪಕ್ಷದಲ್ಲಿ ಯಾರಿಲ್ಲ ಅಂತಲೇ ಹೇಳ್ತಾರೆ ಅವರು. ನನ್ನನ್ನು ವಧೆ ಮಾಡಬೇಕು ಅಂದರೆ ನೀವು ಗೆಲ್ತೀರಿ ಅನ್ನೋ ಅಭಿಪ್ರಾಯದಲ್ಲಿ ಭೀಷ್ಮಾಚಾರ್ಯ ಮಾತಾಡ್ತಾರೆ. ಆದರೆ ಭೀಷ್ಮರ ವಧೆ ಆಗೋದು ಹೇಗೆ? ಅದಕ್ಕೆ ಅವರು ಅನೇಕ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಯಾವುಗಳನ್ನು ನೀವು ಇಟ್ಕೊಂಡ್ರೆ ನಾನು ಸೋಲಬಹುದು ಅಂತ. ಈಗ ನೀವು ತುಂಬ ಪರಾಕ್ರಮದಿಂದ ಯುದ್ಧ ಆಡಿದರೆ ನಾನು ಯುದ್ಧ ಆಡ್ತೀನಿ. ನೀವು ಯುದ್ಧ ಆಡಿದರೂ ಕೂಡ ನಾನು ಶಸ್ತ್ರತ್ಯಾಗ ಮಾಡುವಂತಹ ಪ್ರಸಂಗ ಯಾವಾಗ ಒದಗಿ ಬರ್ತದೆ ಗೊತ್ತಾ? ಯಾವಾಗ ನೀವು ಎದುರಿಗೆ ಸ್ತ್ರೀಯರನ್ನು ತರ್ತೀರಾ, ಯಾವಾಗ ನಪುಂಸಕರನ್ನು ತರ್ತೀರಾ, ಶಿಖಂಡಿನ ಯಾವಾಗ ತರ್ತೀರೋ ಆಗ ನಾನು ಯುದ್ಧ ಆಡಲಿಕ್ಕಾಗಲ್ಲ. ನಾನು ಅಂಥವ್ರ ಜೊತೆ ಯುದ್ಧ ಆಡೋದಿಲ್ಲ ಅಂತ ಪ್ರತಿಜ್ಞೆ ಇದೆ. ನೀವು ಗೆಲ್ಲಬೇಕು ಅಂತಿದ್ದರೆ ಶಿಖಂಡಿನ ಕರ್ಕೊಂಡು ಬನ್ನಿ, ಗೆಲ್ರಿ ಅಂದರು. ಇದು ಈ ಕಥೆಯನ್ನು ಕೇಳಿದಾಗ ಮೇಲ್ನೋಟಕ್ಕೆ ಪಾಂಡವರಿಗೆ ಶಕ್ತಿ ಇದ್ದಿಲ್ಲ,
ಅನ್ಯಾಯದಿಂದ ಶಿಖಂಡಿನ ಕರ್ಕೊಂಡು ಬಂದು ಭೀಷ್ಮಾಚಾರ್ಯರ ಸೋಲಿಸ್ಬಿಟ್ರಿ ಅಂತಂತಾರೆ ಅಂತ. ನೀವು ಸಂಪೂರ್ಣ ಮಹಾಭಾರತದ ಕಥೆಗಳನ್ನು ಕೇಳಿದಾಗ ಇದೆಲ್ಲವೂ ಆಗಬೇಕಾದದ್ದೇ ಅಂತಲೂ ನಿಮ್ಗೆ ನಿರ್ಧಾರಿತ ಆಗ್ತದೆ. ಅಂಬೋಪಾಖ್ಯಾನ ಪರ್ವವನ್ನು ನಾವು ಹೇಳಿದ್ದೀವಿ ನೋಡಿ, ಉದ್ಯೋಗ ಪರ್ವದಲ್ಲಿ. ಭೀಷ್ಮಾಚಾರ್ಯರು ವಸುಗಳು, ಅವರಿಗೆ ಬ್ರಹ್ಮದೇವರ ಶಾಪ ಇದೆ. ಅವರ ಪತ್ನಿಯಾಗಿರುವಂತಹ ವರಾಂಗಿಯಿಂದಲೇ ಇವರಿಗೆ ನಾಶ ಆಗಬೇಕು. ಆ ವರಾಂಗಿನೇ ಅಂಬಾನೇ ಶಿಖಂಡಿ. ಆದ್ದರಿಂದ ತನ್ನ ಹೆಂಡತಿಯಿಂದಲೇ ಸಾಯಬೇಕು, ಮರಣ ಒದಗಿ ಬರಬೇಕು ಅಂತ ಬ್ರಹ್ಮದೇವರ ಶಾಪ ಇರೋದ್ರಿಂದ ಇದು ಅನ್ಯಾಯ ಅಂತ ನೀವು ಅಲ್ಲಿಗೆ ಹೋಗಬೇಡಿ, ಇದೆಲ್ಲ ಸರಿಯೇ ಇದೆ. ಅದಕ್ಕೆ ಸಂಪೂರ್ಣ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸೋದು ಬೇಕಾಗಿಲ್ಲ, ಅಲ್ಲಿ ಅರ್ಥ ಆಗಿಬಿಡುತ್ತದೆ. ಆದ್ದರಿಂದ ನಾನು ಯಾರ್ಯಾರ ಜೊತೆ ಯುದ್ಧ ಆಡಲ್ಲ ಅಂತ ಅನ್ನೋದನ್ನು ಕೇಳ್ಕೊಂಡು ಬಂದಿದ್ದಷ್ಟೇ. ವಧೋಪಾಯ ಅಂತನ್ನೋದು ಅರ್ಜುನನಿಗೆ ಭೀಮನಿಗೆ ಗೊತ್ತೇ ಇದೆ. ಹೀಗೆ ತಿಳಿದುಕೊಂಡು ಭೀಷ್ಮಾಚಾರ್ಯರಿಗೆ ನಮಸ್ಕಾರವನ್ನು ಹಾಕಿ ಧರ್ಮರಾಜಾದಿಗಳೆಲ್ಲರೂ ಕೂಡ ಹೊರಗೆ ಬರ್ತಾ ಇದ್ದಾರೆ. ಮಾರನೇ ದಿವಸ 10ನೇ ದಿವಸ ಅಂದರೆ ಇವತ್ತು ಭೀಷ್ಮಾಚಾರ್ಯರ ಪಾತವಾಗುವಂತಹ ದಿವಸ. ದ್ರೋಣಾಚಾರ್ಯರಿಗೆ ಅವು ಸೂಚನೆಗಳು ಬರ್ತವೆ. ಅವ್ರ ಕೈಯಿಂದ ಧನುಸ್ಸು ನಡುಕ್ತಾ ಇದೆ, ಬಾಣಗಳು ಸರಿಯಾಗಿ ಹೋಗ್ತಾ ಇಲ್ಲ. ಏನ್ರಿ, ಇಡೀ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ದ್ರೋಣಾಚಾರ್ಯ ಶಿಷ್ಯರೇ. ಅರ್ಧ ಕೌರವರು, ಪಾಂಡವರ ಪಕ್ಷದಲ್ಲಿರೋರೆಲ್ಲರೂ ದ್ರೋಣ ಶಿಷ್ಯರು. ಇಷ್ಟಾದರೂ ಕೂಡ ಅವರಿಗೆ ಏನೋ ಒಂದು ಕೆಟ್ಟದಾಗ್ತದೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಅಂತ ಈ ಹುಬ್ಬು ಹಾರೋದು, ದೇಹ ಹಾರೋದು, ಒಂದೊಂದು ಭಾಗ ಹಾರೋದು ಅಂತ ಆಗ್ತದೆ ನೋಡಿ. ಸ್ತ್ರೀಯರಿಗೆ ಎಡಕ್ಕೆ ಹಾರಿದರೆ ಒಳ್ಳೆಯದು, ಪುರುಷರಿಗೆ ಬಲಕ್ಕೆ ಹಾರಿದರೆ ಒಳ್ಳೆಯದು ಅಂತೀಗೆಲ್ಲ ಹೇಳ್ತಾರಲ್ಲ. ಹಾಗೆ ಇವ್ರ ಕೈಯಲ್ಲಿರುವಂತಹ ಧನುಸ್ಸು ನಡುಕ್ತಾ ಇದೆ, ಬಾಣಗಳು ಸರಿಯಾಗಿ ಹೋಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತ ದ್ರೋಣಾಚಾರ್ಯರು ವಿಚಾರ ಮಾಡ್ತಾರೆ. ಪ್ರಾಯಶಃ ಏನೋ ನಮಗೆ ಅಮಂಗಲ ಕಾದಿದೆ ಅಂತ ಅಂದ್ಕೊಂಡಿರ್ತಾರೆ ದ್ರೋಣಾಚಾರ್ಯರು. ಸರಿ, ಮುಂದೆ ಯುದ್ಧ ಆಗ್ತದೆ. ಭೀಷ್ಮಾಚಾರ್ಯರು ಪರಾಕ್ರಮದಿಂದ ರಾತ್ರಿ ತುಂಬ ಮೊಮ್ಮಗ ಬೈದಿದ್ದಾನೆ ಅಂತ ತಾವು ಶಕ್ತಿಯನ್ನು ಎಲ್ಲವನ್ನ ಪ್ರಯೋಗಿಸಿ ಯುದ್ಧ ಆಡ್ತಾ ಇದ್ದಾರೆ. ಈ ಬಾರಿ ಮಾತ್ರ ಪಾಂಡವರ ಸೈನ್ಯವನ್ನು ಬಿಡಲಿಲ್ಲ ಭೀಷ್ಮಾಚಾರ್ಯರು. ಸಿಂಹ ಹೇಗೆ ಅಟ್ಟಿಸ್ಕೊಂಡು ಹೋಗಬೇಕು ಆ ತರಹ ಈ ಜಿಂಕೆ ತರಹ ಇರುವಂತಹ ಪಾಂಡವರ ಸೈನಿಕರನ್ನೆಲ್ಲರನ್ನೂ ಕೂಡ ಭೀಷ್ಮಾಚಾರ್ಯ ಹೊಡೆದಾಕ್ತಾರೆ. ಸಂಸ್ಥಾಪ್ಯತಾನ್ ಭೀಷ್ಮಮಭಿಪ್ರಯಾಂತಂ ಅಲಂಬುಸೋವಾರ ಯತ್ ಪಾರ್ಥ ಸೂನುಂ ವಿಜಿತ್ಯತಂ ಕೇಶವ ಭಾಗಿನೇಯೋ ಯಯೌ ಭೀಷ್ಮಂ ಧಾರ್ತರಾಷ್ಟ್ರೋ ಮುಮಾರ. ನಮ್ಮ ಪಕ್ಷದವರನ್ನು ಹೊಡಿತಾ ಇದ್ದಾರೆ ಅಂತ ಮತ್ತೆ ಬಿಡಲಿಲ್ಲ ಅಭಿಮನ್ಯು. ಬರ್ತಾ ಇದ್ದಾನೆ. ಅಲಂಬುಸ ಬಂದ. ಯಾವ ಅಲಂಬುಸ ಇರಾವಂತನನ್ನು ಹೊಡೆದ್ನೋ ಅದೇ ಅಲಂಬುಸ ಬಂದು ಇವಾಗ ಅಭಿಮನ್ಯುವನ್ನು ತಡಿಬೇಕು ಅಂತ ಬಂದರೆ ಅಲಂಬುಸನನ್ನು ಹೊಡೆದು ಭೀಷ್ಮರ ಎದುರಿಗೆ ಹೋಗ್ತಾ ಇದ್ದಾನೆ ಅಭಿಮನ್ಯು. ತದ್ಯುದ್ಧಮಾಸೀತ್ ನೃಪಪಾರ್ಥಪುತ್ರಯೋ ವಿಚಿತ್ರ ಮತ್ಯದ್ಭುತ ಉಗ್ರರೂಪಂ. ಏನು ಭೀಷ್ಮಾಚಾರ್ಯರು ಹಾಗೂ ಅಭಿಮನ್ಯು ನಡುವೆ ಆಗ್ತಾ ಇರುವಂತಹ ಯುದ್ಧ ಅತ್ಯದ್ಭುತ. ಅದು ಸಮಂ ಚಿರಂ ತತ್ರ ಧನುಶ್ಚಕರ್ತ. ಇಬ್ಬರು ಸಮವಾಗಿ, ಅಲ್ರಿ ಭೀಷ್ಮರಿಗೆ ಸಮ ಅಂತಂದ್ರೆ ಏನು ಅರ್ಥ? ಅದು ಇಬ್ಬರಿಗೂ ಸಮವಾಗಿರುವಂತಹ ಯುದ್ಧ ನಡೀತಾ ಇದೆ. ಧ್ವಜ ಎಲ್ಲವನ್ನೂ ಕೂಡ ಧನುಸ್ಸನ್ನು ಮುರಿದಾಕ್ತಾ ಇದ್ದಾರೆ ಇಬ್ಬರೂ ಕೂಡ ಪರಸ್ಪರ. ಭೀಷ್ಮರು ಅಭಿಮನ್ಯುವಿನ ಧ್ವಜವನ್ನು ಹಾಗೂ ಧನುಸ್ಸನ್ನು ಹೊಡೆದಾಕ್ತಾರೆ. ಉಗ್ರವಾಗಿರುವಂತಹ ಬಾಣಗಳಿಂದ ಅವನ ಮೇಲೆ ಮಳೆ ಸುರಿಸ್ದಾಗೆ ಸುರಿಸ್ತಾರೆ. ಭೀಮ ಆವಾಗ ಎಲ್ಲ ದ್ರೋಣ, ಅಶ್ವತ್ಥಾಮ, ಭಗದತ್ತ, ಕೃಪ, ಚಿತ್ರಸೇನ ಮುಂತಾದ ಎಲ್ಲರನ್ನೂ ಕೂಡ ಹೊಡೆದು ತಾನು ಚಿತ್ರಸೇನನ ಮೇಲೆ, ಚಿತ್ರಸೇನ ಅಂತಂದರೆ ಒಬ್ಬ ದುರ್ಯೋಧನನ ತಮ್ಮ ಅವನನ್ನು ಹೊಡೆದು ತಾನು ಕೈಯಲ್ಲಿ ಗದೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಕೈಯಲ್ಲಿ ತಿರುಗಿಸ್ತಾ ಅವನನ್ನು ಹೊಡೆದು ಆ ದುರ್ಯೋಧನನ ತಮ್ಮನನ್ನು ಸಂಹಾರ ಮಾಡ್ತಾನೆ. ಭೀಷ್ಮ ಮತ್ತೆ ಅನೇಕ ಸಹಸ್ರಾಣಿ ಚತುರ್ದಶೋಗ್ರಹ ಅಲ್ಲಿ ಹೇಳ್ತಾ ಇದ್ದಾರೆ. 14,000 ಮಹಾರಥರನ್ನು ಆ 10ನೇ ದಿವಸ ಭೀಷ್ಮಾಚಾರ್ಯ ಹೊಡೆದಿದ್ದಾರೆ ನೋಡಿ. ಮುಂದೆ ದ್ರೋಣಾಚಾರ್ಯರು ವಿರಾಟ ರಾಜನ ಮತ್ತೊಬ್ಬ ಮಗ ಶಂಖ ಅಂತ ಅವನ ಹೆಸರು, ಅವನ ಸಂಹಾರವನ್ನು ಅವರು ಮಾಡ್ತಾ ಇದ್ದಾರೆ. ಭೀಮ ಹಾಗೂ ಅರ್ಜುನ ಇಬ್ಬರೂ ಕೂಡ ಯುದ್ಧವನ್ನು ಆಡಿದರು. ಕೊನೆಗೆ ಶಿಖಂಡಿಯನ್ನು ಕರ್ಕೊಂಡು ಬರುವಂತಹ ಪ್ರಸಂಗ ಬಂತು.
ಶಿಖಂಡಿ ಮಹಾರಥ, ಅತಿರಥ ಮಹಾರಥರನ್ನು ಎಣಿಸುವ ಕಾಲಕ್ಕೆ ಶಿಖಂಡಿಯನ್ನು ಮಹಾರಥ ಅಂತ ಎಣಿಸಿದ್ದಾರೆ. ಈ ಶಿಖಂಡಿ ಅರ್ಜುನನ ರಥವನ್ನು ಅರ್ಜುನನ ರಕ್ಷಿಸ್ತಾ ಅಲ್ಲಿ ನಿಂತುಕೊಂಡಿದ್ದಾನೆ. ಭೀಷ್ಮರನ್ನು ರಕ್ಷಣೆ ಮಾಡಬೇಕು ಅಂತ ದುಶ್ಯಾಸನ ಮುಂದಕ್ಕೆ ಬಂದು ನಿಂತುಕೊಂಡಿದ್ದಾನೆ. ಇವರಿಬ್ಬರ ನಡುವೆ ಯುದ್ಧ ಆಗ್ತಾ ಇದೆ, ಅರ್ಜುನ ಹಾಗೂ ಭೀಷ್ಮಾಚಾರ್ಯರ ಎದುರೇ. ನೋಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು, ಆ ಕಡೆ ಬಾಣ ಬಿಡೋಂಗಿಲ್ಲ. ಯಾಕೆ? ಶಿಖಂಡಿ ನಿಂತ್ಕೊಂಡಿದ್ದಾನೆ. ಶಿಖಂಡಿ ಹೆಣ್ಣು ಅಂತ ಗೊತ್ತಿದೆ. ಶಿಖಂಡಿಯನ್ನು ಸಾಮಾನ್ಯವಾಗಿ ನಪುಂಸಕ ಅಂತ ಲೋಕದಲ್ಲಿ ಕರೀತಾರೆ. ಹಾಗೇನಿಲ್ಲ, ಆ ಹೆಣ್ಣು ಅಂತ ಗೊತ್ತಿದೆ. ಯಾಕೆಂದರೆ ಉತ್ತಮನಾಗಿರುವಂತಹ ಆ ಗಂಧರ್ವನ ದೇಹದಲ್ಲಿ ಅಂಬಾನೇ ಇರೋದು. ಇದನ್ನು ತಿಳ್ಕೊಂಡಿದ್ದಾರೆ ಭೀಷ್ಮಾಚಾರ್ಯರು. ಆದ್ದರಿಂದ ಎದುರಿಗೆ ಸ್ತ್ರೀ ಇದ್ದಾಳೆ ಅಂತ ಆದ್ದರಿಂದ ಅವರು ಬಾಣವನ್ನು ಆ ಕಡೆ ಬಿಡ್ತಾ ಇರಲಿಲ್ಲ. ಅರ್ಜುನ ತಾನು ಉತ್ತಮವಾಗಿರುವಂತಹ ಬಾಣಗಳನ್ನೆಲ್ಲ ಭೀಷ್ಮಾಚಾರ್ಯ ಮೇಲೆ ಬಿಡ್ತಾ ಇದ್ದಾನೆ. ಇತ್ತ ಯುಧಿಷ್ಠಿರ ಮುಂತಾದವರು ಶಕುನಿಯರೆಲ್ಲರನ್ನೂ ಕೂಡ ಸೋಲಿಸ್ತಾರೆ. ಶಿಖಂಡಿ ಅರ್ಜುನನ ರಕ್ಷಣೆಯನ್ನು ಮಾಡ್ತಾ ಇರುವ ಕಾಲಕ್ಕೆ ದುಶ್ಯಾಸನನ್ನು ಹೊಡೆದು ದುಶ್ಯಾಸನ ಕಾಯ್ತಾ ಇದ್ದಾನಲ್ಲ ಭೀಷ್ಮಾಚಾರ್ಯರನ್ನು, ಆ ದುಶ್ಯಾಸನನ್ನು ಹೊಡೆದು ಭೀಷ್ಮರ ಎದುರಿಗೇನೆ ಬಂದು ನಿಂತುಕೊಂಡಾಗ ಅವರಿಬ್ಬರ ನಡುವೆ ಯುದ್ಧ ಆಗ್ತದೆ. ಕೃಷ್ಣ ಹೇಳ್ತಾನೆ, ನೋಡು, ಬಹಳ ಸಮಯವನ್ನು ತಗೋಬೇಡ. ಭೀಷ್ಮಾಚಾರ್ಯರ ಮೇಲೆ ಬಾಣಗಳನ್ನು ಬಿಡಬೇಕು ಅಂತಂದಾಗ ಅನೇಕ ಬಾಣಗಳನ್ನು ಹೇಗೆ ಬಿಟ್ಟಿದ್ದಾನೆ ಅಂತಂದರೆ ಅವುಗಳನ್ನು ವರ್ಣಿಸ್ಲಿಕ್ಕಾಗಲ್ಲ. ನೂರಾರು ಬಾಣಗಳು ಭೀಷ್ಮಾಚಾರ್ಯರ ದೇಹದ ಒಳಗೆ, ಕಣ್ಣಿನಲ್ಲಿ, ಮೂಗಿನಲ್ಲಿ, ತಲೆಯಲ್ಲಿ, ಎಲ್ಲ ಕಡೆಯೂ ಕೂಡ ಬಾಣಗಳು ಅವರ ದೇಹದಲ್ಲಿ ಪ್ರವೇಶವನ್ನು ಮಾಡಿ ಕೊನೆಗೆ ಎಷ್ಟೆಲ್ಲ ಬಾಣಗಳನ್ನು ಬಿಟ್ಟಿದ್ದಾನೆಂದರೆ ಅವರ ದೇಹವನ್ನು ಬಾಣಗಳಿಂದ ಚುಚ್ಚಿ ಚುಚ್ಚಿ ಕೆಳಗೆ ಬೀಳಿಸ್ತಾನೆ. ಬಾಣಗಳು ನೆಲಕ್ಕೆ ಗುಟ್ಟಿವೆ. ಭೀಷ್ಮಾಚಾರ್ಯರ ದೇಹ ಅಂತರಾಳದಲ್ಲಿ ನಿಂತುಕೊಂಡಿದೆ. ಇದುವೇ ಶರಪಂಜರ ಅಂದರೆ. ಶರಶಯ ಮೇಲೆ ಮಲ್ಕೊಂಡಿದ್ರು ಅಂತ ಬಾಣಗಳನ್ನು ಹಾಸ್ಕೊಂಡು ಆರಾಮಾಗಿ ಮಲ್ಕೊಂಡ್ರು ಅಂತ ಅರ್ಥ ಅಲ್ಲ. ಮತ್ತು ದೇಹಗಳ ಒಳಗೆಲ್ಲವೂ ಕೂಡ ಬಾಣಗಳು ಹೋಗಿವೆ. ತಲೆ ಮಾತ್ರ ಅಳಗಾಡ್ತಾ ಇತ್ತಂತೆ. ತಲೆಯಷ್ಟೇ ಅಳಗಾಡುವಷ್ಟು ಹೀಗೆ ಕೆಳಗೆ ಬಿದ್ದಾಗ ಅಳಗಾಡ್ಬೇಕು ನೋಡಿ, ಆ ತರಹ ತಲೆ ಅಳಗಾಡ್ತಾ ಇದೆ. ದೇಹದ ಒಳಗೆಲ್ಲ ಬಾಣಗಳು ಹೋಗಿವೆ. ಕೆಳಗೆ ಭೀಷ್ಮಾಚಾರ್ಯ ಬಿದ್ದುಬಿಟ್ರು. ಅರ್ಜುನಸ್ಯ ಇಮೇ ಬಾಣ ನೇಮೇ ಬಾಣ ಶಿಖಂಡಿನಃ, ಎಲ್ಲವೂ ಕೂಡ ಅರ್ಜುನನ ಬಾಣಗಳೇ. ಅಷ್ಟೊತ್ತಿಗೆ 10ನೇ ದಿವಸದ ಸಾಯಂಕಾಲ ಆಗ್ತಾ ಬಂದಿದೆ. ಭೀಷ್ಮಾಚಾರ್ಯರು ಕೆಳಗೆ ಬಿದ್ದ ತಕ್ಷಣ ಹಾಹಾಕಾರ ಆಗೋಯ್ತು. ಎಂತಹ ದೊಡ್ಡವರು, ಇಡೀ ಕೌರವ ಕುಲವನ್ನು ರಕ್ಷಣೆ ಮಾಡಿದವರು, ವೃದ್ಧರು, ಜ್ಞಾನಿಗಳು, ಇಂಥವರು ಯುದ್ಧದಲ್ಲಿ ಪಾತವನ್ನು ಪಡೆದಿದ್ದಾರೆ. ಆದರೆ ಮರಣ ಹೊಂದಿಲ್ಲ. ಉತ್ತರಾಯಣ ಬರುವ ತನಕ ತಮ್ಮ ಪ್ರಾಣಗಳನ್ನು ಹಿಡಿದಿಟ್ಟುಕೊಂಡಿದ್ದಾರೆ. ಅವರಿಗೊಂದು ಶಾಪನೂ ಇತ್ತು. 8 ಬಾರಿ ಹುಟ್ಟಿದ ದುಃಖ, 8 ಬಾರಿ ಸಾಯೋ ದುಃಖ, ಇದು ಎರಡನ್ನೂ ಅವರು ಅನುಭವಿಸಬೇಕು ಅಂತ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿರೋದು? ಯಾರ್ದೋ ಒಬ್ಬ ಮನೆ ಆಕಳನ್ನು ಕಳು ಮಾಡಲಿಕ್ಕೆ ಹೋಗಿದ್ದಕ್ಕೆ ಈ ಶಾಪ ಕೊಟ್ಟಿರೋದು. ಆದ್ದರಿಂದ ಕಳ್ಳತನ ಮಾಡ್ತಕ್ಕದ್ದಲ್ಲ. ಅಂತರಾದಲ್ಲಿ ಬಿದ್ದುಬಿಟ್ಟಿದ್ದಾರೆ. ಆಗ ಅರ್ಜುನಾದಿಗಳು ತುಂಬ ಭಕ್ತಿಯಿಂದ ಕೆಳಗಿಳಿದು ಬರ್ತಾರೆ. ಅವರಂತಾರೆ, ಭೀಷ್ಮರ ಹತ್ತಿರ ಬಂದು ಕೈ ಮುಗಿದು ನಿಂತ್ಕೊಳ್ತಾರೆ ಅರ್ಜುನಾದಿಗಳು. ತಲೆ ಅಳಗಾಡ್ತಾ ಇತ್ತು. ಆಗ ಅಂತಾರೆ ಭೀಷ್ಮಾಚಾರ್ಯರು, ನೋಡಪ್ಪ ನನ್ನ ತಲೆ ಅಳಗಾಡ್ತಾ ಇದೆ, ಒಂದೇನಾದರೂ ದಿಂಬು ಕೊಡಪ್ಪ ಅಂತ ಹೇಳಿದ್ರಂತೆ. ನಾವು ದಿಂಬು ಅಂದರೆ ನಾವು ಮಲ್ಕೊಳ್ಳೋ ದಿಂಬು ಅಂತಲೇ ಇಟ್ಕೊಂಡಿದ್ದೀವಿ. ನಾವಲ್ಲ, ದುರ್ಯೋಧನನು ಅದನ್ನೇ ತಿಳ್ಕೊಂಡ. ದೊಡ್ಡ ಬುದ್ಧಿವಂತ ಅಂತ ಅಂದ್ಕೊಂಡು ಮನೆಗೆ ಓಡೋಗಿ ದೊಡ್ಡ ಮೆತ್ತಗಿರುವಂತಹ ದಿಂಬು ತಗೊಂಡು ಬಂದ. ಭೀಷ್ಮಾಚಾರ್ಯ ನಕ್ರು, ಏನಪ್ಪ ಇಲ್ಲಿ ತನಕೂ ನನ್ನ ಮಾತಿನ ಅಭಿಪ್ರಾಯ ನನಗೆ ಆಗಲಿಲ್ಲ. ಅರ್ಜುನನಿಗೆ ಗೊತ್ತಾಯಿತು. ಬಾಣಗಳಿಂದ 3 ಬಾಣಗಳಿಂದ ಅವ್ರ ತಲೆ ಸರಿಯಾಗಿ ನಿಲ್ಲುವಂತೆ ಅವರಿಗೊಂದು ದಿಂಬನ್ನು ಮಾಡಿಸ್ಕೊಡ್ತಾನೆ. ಮತ್ತು ದಿಂಬು ಅಂದರೆ ನೀವು ಅಂದ್ಕೊಂಡ್ಬಿಡ್ಬೇಡಿ, ಬಾಣದ್ದೇ ಅದು. ಬಹಳ ನೀರಡಿಕೆ ಆಯ್ತಂತೆ ಭೀಷ್ಮಾಚಾರ್ಯರಿಗೆ ಕೆಳಗೆ ಬಿದ್ದಾಗ. ನೀರಡಿಕೆ ಆಗಿದೆಯಪ್ಪ ಅಂತ
ಇವನು ಹೋದ ಚಲೋ ಲವಂಗ ಕೆರ್ಪೂರ ಎಲ್ಲ ನಿಂಬೆಹಣ್ಣು ಹಾಕ್ಕೊಂಡು. ಏನು ಅಯೋಗ್ಯ ಇದೆಯಪ್ಪ ನೋಡಿ. ಅರ್ಜುನ ನೋಡಿ, ಇದಕ್ಕೆ ಹೇಳೋದು, ವೃದ್ಧರ ಸೇವೆ ಮಾಡಿದಾಗ ಜ್ಞಾನ ಬರೋದು. ಕೇವಲ ಓದಿದರೆ ಬರೋದಲ್ಲ. ಓದಿದರೆ ಬರುವಂತಹ ವಿದ್ಯೆ ದುರ್ಯೋಧನಂದು, ವೃದ್ಧರ ಸೇವೆ ಮಾಡಿ ಬಂದಿರುವಂತಹ ವಿದ್ಯೆ ಅರ್ಜುನಂದು. ಅದೇ ಪುಸ್ತಕ ತೆಗೆದ ಮೇಲೂ ಅರ್ಥವಾಗೋದು ಅಂತನ್ನೋದು ಸಾಮಾನ್ಯರಿಗೂ ಅರ್ಥ ಆಗ್ತದೆ. ಅದರಲ್ಲಿ ಏನು ನಿಮ್ಮ ಪಾಂಡಿತ್ಯ ಇರೋದು? 4 ಅಕ್ಷರ ಓದಿದ ಮೇಲೆ ಅದು ತಲೆಗೆ ಹೋಗಲಾರ್ದೆ ಮತ್ತೇನು ಕಾಲಿಗೆ ಹೋಗುತ್ತಾ? ಅಕ್ಷರಗಳು ಬರ್ಬೋದು, ಆ ವಿದ್ಯೆ ಅಂತನ್ನೋದು ಬರಬೇಕು, ಫಲಪ್ರದ ಆಗಬೇಕು, ಗುರು ಹಿರಿಯರಿಗೆ ಪ್ರಸನ್ನತೆ ಅಂತಂದು ಕೊಡಬೇಕದು ವಿದ್ಯೆ. ಆಗ ಏನು ಮಾಡ್ತಾ ಇದ್ದಾರೆ ಗೊತ್ತಾ ನಮ್ಮ ಅರ್ಜುನ? ಧಾರ್ತರಾಷ್ಟ್ರೈ ಅವಿಜ್ಞಾತಂ ತದಭಿಜ್ಞಾಯ ವಾಸವಿಹಿ. ಇವ್ರು ಯಾವ ದುರ್ಯೋಧನಾದಿಗಳಿಗೆ ಗೊತ್ತಾಗಲಿಲ್ಲ ನೀರು ಹೇಗೆ ಕೊಡಬೇಕು ಅಂತ. ವಾರುಣಾಸ್ತ್ರೇಣ ಭಿತ್ವಾಚ ಭೂಮಿಂ ವಾರಿ ಸುಗಂಧಿ ಚ. ವಾರುಣಾಸ್ತ್ರವನ್ನು ಪ್ರಯೋಗ ಮಾಡಿದ, ಭೂಮಿಯನ್ನು ಛೇದನ ಮಾಡಿದ. ಅಲ್ಲಿ ಭೂಮಿಯಿಂದಲೇ ಇದೆಲ್ಲ ಅಸ್ತ್ರಗಳ ಕೌಶಲ. ಇದು ಉತ್ತಮವಾಗಿರುವ ವಾಸನೆ ಬರಬೇಕು, ಶುದ್ಧವಾಗಿರುವಂತಹ ನೀರು. ಊರ್ಧ್ವಧಾರಂ ಅಧಾದಾಸ್ಯೆ, ಊರ್ಧ್ವಧಾರವಾಗಿ ಆ ನೀರು ಮೇಲಕ್ಕೆ ಬರಬೇಕು, ನೇರವಾಗಿ ಭೀಷ್ಮಾಚಾರ್ಯರ ಬಾಯಲ್ಲಿ ಬೀಳಬೇಕದು. ಆ ತರಹ ಬಾಣವನ್ನು ಬಿಟ್ಟ, ಅಸ್ತ್ರದ ಕೌಶಲವನ್ನು ತೋರಿಸಿದ. ಭೇಷ್ ಅಂದರು. ಇವನು ತಮಗೆ ತಾಲಿ ತಗೊಂಡು ಬಂದು ನಿಂತ್ಕೊಂಡಿದ್ದಾನೆ ದುರ್ಯೋಧನ. ಆಗ ಭೀಷ್ಮರಂತಾರೆ, ಯಾದೃಶಿ ಅಸ್ತ್ರಜ್ಞತಾ ಪಾರ್ಥೆ ದೃಷ್ಟಾತ ಕುರುನಂದನ. ನೋಡ್ರೋ ಕೌರವರೇ, ಅರ್ಜುನನ್ ನೋಡಿ, ಎಂತಹ ಉತ್ತಮವಾಗಿರುವಂತಹ ಅಸ್ತ್ರಜ್ಞತೆಯೂ ಇವನಲ್ಲಿದೆ. ಎಂತಹ ದೊಡ್ಡ ಅಸ್ತ್ರವನ್ನು ಪಡೆದವು ನೋಡಿ ಇವನನ್ನು. ಯಾದೃಗ್ ಬಾಹುಬಲಂ ಭೀಮೆ ಸಂಯುಗೇಶು ಪುನಃ ಪುನಃ. ಘಟೋತ್ಕಚನನ್ನೇ ತಡ್ಕೊಳ್ಳಿಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ, ಇನ್ನು ಭೀಮನನ್ನು ಏನು ಎದುರಾಕೊಳ್ತೀರೋ ನೀವು? ಇವರಿಬ್ಬರನ್ನ ನಿಯಮನ ಮಾಡ್ತಾ ಏನೂ ಮಾಡ್ತಾ ಇಲ್ಲ ಅನ್ನೋ ತರಹ ಕೃಷ್ಣ ಎಲ್ಲವನ್ನ ಮಾಡ್ತಾ ನಿಂತ್ಕೊಂಡಿದ್ದಾನಲ್ಲ, ಅವನ ಮಹತ್ವವನ್ನು ತಿಳಿದುಕೊಳ್ಳ್ರೋ. ಯಾಕೆ ಬೇಕಪ್ಪ ನಿಮಗೆ ಈ ಯುದ್ಧ? ಉಪಾರಮತ ತದ್ಯುದ್ಧಂ, ನಿಲ್ಲಿಸ್ರೋ. ಸುಖಿನಸ್ಸಂತು ಭೂಮಿಪಾಹ, ಎಷ್ಟು ಜನ ಬದುಕಿದ್ದೀರೋ ಅಷ್ಟೇ ತಿನ್ಕೊಂಡು ಉಣ್ಕೊಂಡು ಇರೋ, ಯಾಕೆ ಹೊಡೆದಾಡ್ತಾ ಇದ್ದೀರಾ? ಯಥೋಚಿತಂ ವಿಭಕ್ತಾಂ ಚ ಭುಂಗ್ವಂ ಭೂಪಾಹ ಸದಾಭುವಂ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ವಿಭಾಗ ಮಾಡ್ಕೊಳ್ರಪ್ಪ, ಯಾಕೆ ಈ ಯುದ್ಧ ಆಡ್ತಾ ಇದ್ದೀರಾ? ಇತ್ಯುಕ್ತ. ಹೀಗೆ ಹೇಳಿದರೂ ಕೂಡ ದುರ್ಯೋಧನ ಬಹಳ ದೊಡ್ಡವರಿದ್ದೀರಿ ಅಂತ ಅಂದ್ಕೊಂಡು ಮನೆಗೆ ಹೋದ ಅವನು. ಇವೆಲ್ಲವನ್ನ ಸಂಜಯ ನೋಡ್ತಾ ಇದ್ದಾನೆ. ನೋಡಿ, ಭೀಷ್ಮಾಚಾರ್ಯರ ಪಾತ ಆಯಿತು ಅಂತ ಅನ್ನೋದನ್ನು, ಈ ಸುದ್ದಿಯನ್ನು ಅರಗಳಿಸ್ಕೊಳ್ಳಿಕ್ಕಾಗಲ್ಲ, ಇದನ್ನು ನಂಬಲಿಕ್ಕೂ ಆಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕೌರವರಿದ್ದಾರೆ. ಧೃತರಾಷ್ಟ್ರನಿಗೆ ತುಂಬ ನೋವಾಯಿತು. ಸಂಜಯ ಓಡಿ ಬರ್ತಾನೆ, ಧೃತರಾಷ್ಟ್ರ ಹೀಗಾಗೋಯ್ತು ಅಂತ ಎಲ್ಲ ಕಥೆಗಳನ್ನು ಕೂಡ ಹೇಳ್ತಾನೆ. ವೇದವ್ಯಾಸದೇವರ ಅನುಗ್ರಹದಿಂದ ಆ ಶಕ್ತಿ ಬಂದಿದೆ ಸಂಜಯನಿಗೆ. ಎಲ್ಲವನ್ನು ಹೇಳ್ದ. ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡ ಧೃತರಾಷ್ಟ್ರ. ಅವರನ್ನು ಸಾಕಿದಂತಹ ತಂದೆ ಭೀಷ್ಮ. ಇತ್ತ ಪಾಂಡವರು, ಕೃಷ್ಣ ನಮ್ಮ ಮೇಲೆ ಅನುಗ್ರಹ ಮಾಡ್ದ, ಭೀಷ್ಮಾಚಾರ್ಯರ ಮೇಲೂ ಅನುಗ್ರಹ ಮಾಡ್ತಾನೆ. ಭೀಷ್ಮಾಚಾರ್ಯರಿಗೆ ಅದೇನೋ ತಪ್ಪಿನ ಒಂದು ಪ್ರಭಾವದಿಂದ ಶಾಪದ ಮೂಲಕವಾಗಿ ಅನುಭವಿಸಬೇಕಾಗಿರುವಂತಹ ದುಃಖ ಇದೆ. ಅದರ ಪರಮಾತ್ಮ ಭೀಷ್ಮಾಚಾರ್ಯರಿಗೆ ಎಷ್ಟು ಉನ್ನತ ಸ್ಥಾನ ಕೊಡ್ತಾನೆ ಅಂದರೆ, ಇವತ್ತಿಗೆ ನಾವು ಹೇಳುವಂತಹ ವಿಷ್ಣು ಸಹಸ್ರನಾಮ ಭೀಷ್ಮಾಚಾರ್ಯ ಅನುಗ್ರಹದಿಂದಲೇ. ಸಂಪೂರ್ಣವಾಗಿರುವಂತಹ ಅನುಶಾಸನ ಪರ್ವ, ಏನು ದಾನ ಮಾಡ್ತೀವೋ, ಧರ್ಮ ಮಾಡ್ತೀವೋ, ಹೇಗೆ ನಾವು ಇವತ್ತು ಸ್ನಾನ ಸಂಧ್ಯಾ ವಂದನೆ ಮುಂತಾದ ಕರ್ಮಗಳನ್ನು ಮಾಡ್ತೀವೋ, ಇವೆಲ್ಲವೂ ಕೂಡ ಭೀಷ್ಮಾಚಾರ್ಯ ಉಪದೇಶ ಮಾಡಿರುವ ರೀತಿಯಿಂದಲೇ ಮಾಡೋದು ನಾವು. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಆ ಭೀಷ್ಮಾಚಾರ್ಯರ ಸಲುವಾಗಿ ಅವರು ದೇಹ ಪರಿತ್ಯಾಗ ಮಾಡಿದ ದಿವಸ ಅಂತ ಏನು ಮುಂದೆ ಮಾಘದಲ್ಲಿ ಬರ್ತದೆ, ಅಷ್ಟಮಿ ದಿವಸ, ಅವತ್ತಿನ ದಿವಸ ಎಲ್ಲರೂ ತರ್ಪಣ ಕೊಡಬೇಕು. ಯಾಕೆ? ನಾವು ಇವತ್ತು ಏನು ಮಾಡ್ತಾ ಇದ್ದೀವೋ ಎಲ್ಲರೂ ಭೀಷ್ಮಾಚಾರ್ಯರ ಅನುಗ್ರಹದಿಂದ. ಅಂತಹ ಸ್ಥಾನವನ್ನು ಪರಮಾತ್ಮ ಭೀಷ್ಮಾಚಾರ್ಯರಿಗೆ ಕೊಟ್ಟ ನೋಡಿ. ಯಾಕೆ? ಎಂದೆಂದೂ ಆತ್ಮವಂಚನೆಯನ್ನು ಮಾಡಿಕೊಳ್ಳಾರದೆ ಶತ್ರು ಪಕ್ಷದಲ್ಲಿದ್ದರೂ ಕೂಡ ಕೃಷ್ಣನ ಸೇವಾರೂಪವಾಗಿ ಯುದ್ಧವನ್ನು ಆಡಿದ್ದು. ಯಾವಾಗಲೂ ಕೂಡ ಪರಮಾತ್ಮನಲ್ಲಿ ನಿಷ್ಠೆಯನ್ನು ಉಳ್ಳವರು. ಎದುರಿಗೆ ಪರಶುರಾಮ ಬಂದರೂ ಕೂಡ ದೇವರು ಅಂತ ಗೊತ್ತಿದೆ, ಯುದ್ಧ ಆಡ್ತಾ ಇದ್ದಾರೆ,
ಸ್ವತಃ ಪರಶುರಾಮ ದೇವರು ಇವರ ಮೇಲೆ ಕಾರುಣ್ಯವನ್ನು ತೋರಿಸಬೇಕು ಅಂತ ಸೋತು ಹೋದರು ಅಂಬಾ ಪ್ರಸಂಗದಲ್ಲಿ. ಇಲ್ಲೆಲ್ಲ ಮಹಾಭಾರತದಲ್ಲಿ ಶ್ಲೋಕಗಳು ಬರ್ತಾವೆ ನೋಡಿ. ಪರಶುರಾಮನು ಸೋಲಿಸ್ಲಿಕ್ಕಾಗಿಲ್ಲ ಭೀಷ್ಮರನ್ನ, ಅರ್ಜುನ ಸೋಲಿಸ್ಬಿಟ್ಟ ಅಂತ ಹೀಗೆ ತಿಳ್ಕೊಳ್ಬೇಡಿ. ಪರಶುರಾಮ ಬೇಕು ಅಂತ ಸೋತ. ಯಾಕೆ? ಭೀಷ್ಮ ಕಾರುಣ್ಯ ಯಂತ್ರಿತ, ಭೀಷ್ಮನ ಮೇಲೆ ಕೃಪೆ. ವೇದವ್ಯಾಸದೇವರಿಗೆ ಭೀಷ್ಮರನ್ನು ಕಂಡ್ರೆ ಪ್ರೀತಿ. ಅದೇ ವೇದವ್ಯಾಸದಿಂದ ಅಭಿನ್ನನಾಗಿರುವಂತಹ ಪರಮಾತ್ಮನ ಅವತಾರ ಪರಶುರಾಮ, ಅವರಿಗೆ ಪ್ರೀತಿ. ಕೃಷ್ಣ ಪರಮಾತ್ಮ ಅವ್ರ ಮೇಲೂ ಕೂಡ ನೋಡಿ ಒಂದು ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ಉಳಿಸಬೇಕು ಅಂತ ತಾನು ಯುದ್ಧ ಆಡುವ ನಾಟಕ ಮಾಡ್ದ. ಹೀಗೆ ಪರಮಾತ್ಮನ ವಿಶಿಷ್ಟವಾಗಿರುವ 3 ರೂಪಗಳ ಸಾಕ್ಷಾತ್ ದರ್ಶನವನ್ನು ಪಡೆದು ಅವರಿಂದ ಅನುಗ್ರಹಿತರಾಗಿರುವ ಭೀಷ್ಮಾಚಾರ್ಯರ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಅವರ ಪಾತ ಆಗಿದೆ, ದೇಹ ಬಿದ್ದಿಲ್ಲ ಅಂದರೆ ಪ್ರಾಣವನ್ನು ಬಿಟ್ಟಿಲ್ಲ. ಉತ್ತರಾಯಣ ಬಂದು ಮುಂದೆ ಅವರೆಲ್ಲರೂ ಕೂಡ ದೇಹವನ್ನು ಪರಿತ್ಯಾಗ ಮಾಡ್ತಾರೆ. ಭೀಷ್ಮಪಾದ ಆಗಿ ಅವರ ಅಂತಿಮ ಈ ಭೀಷ್ಮಪಾದದ ಸಂದರ್ಭದಲ್ಲಿ ಮಾಡಿರುವ ಮಾತುಗಳನ್ನು ಕೂಡ ದುರ್ಯೋಧನ ತಾತ್ಸಾರ ಮಾಡಿದ ನೋಡಿ. ಅದಕ್ಕೆ ಹೇಳೋದು, ಜ್ಞಾನಿಗಳ ಮಾತನ್ನು ತೊರೆದರೆ, ಮಾತುಗಳನ್ನು ತಿರಸ್ಕಾರ ಮಾಡಿದರೆ ಸರ್ವಥಾ ಜಯ ಇಲ್ಲ. ಇದು ದುರ್ಯೋಧನನನ್ನು ನೋಡಿ ನಾವು ಹೀಗೆ ಇರಬಾರ್ದು ಅಂತ ಕಲಿಬೇಕು ಅವನಿಂದ. ಪಾಂಡವಾದಿಗಳನ್ನು ನೋಡಿ ಈ ತರಹ ಗುರು ಹಿರಿಯರ ಸೇವೆಯನ್ನು ಮಾಡ್ತಾ ಇದ್ದರೆ ಎಂತಹ ಪ್ರಸಂಗದಲ್ಲೂ ಕೂಡ ನಮಗೆ ಜಯ ಇದೆ ಅಂತ ಅನ್ನೋದನ್ನು ಅವರಿಂದ ನೋಡಿ ಕಲಿಬೇಕು. ಈ ತರಹ ಪರಮಾತ್ಮನ ಅನುಗ್ರಹದಿಂದ ಭೀಷ್ಮಾಚಾರ್ಯರನ್ನು ಪಾಂಡವರು ಗೆದ್ದಿದ್ದಾರೆ. ಕೃಷ್ಣನ ಸರ್ವೋತ್ತಮತ್ವವನ್ನು ಅವರು ನೆನಪಿನಲ್ಲಿ ಇಟ್ಟುಕೊಂಡು ಈ ಯುದ್ಧವನ್ನು ಆಡಿದ್ದಾರೆ ಅಂತ 10ನೇ ದಿವಸದ ಯುದ್ಧವನ್ನು ಇಲ್ಲಿಗೆ ಸಮಾಪ್ತ ಮಾಡಿದ್ದಾರೆ. ತಮ್ಮ ತಮ್ಮ ಶಿಬಿರಕ್ಕೆ ಹೋಗಿದ್ದಾರೆ. ಇನ್ನು ಮುಂದೆ 11ನೇ ದಿವಸದಿಂದ ಹೇಗೆ ಯುದ್ಧವನ್ನು ಆಡ್ತಾ ಇದ್ದಾರೆ, ಯಾರು ಸೇನಾಪತಿಗಳಾಗೋದು, ಈ ಎಲ್ಲ ವಿಚಾರಗಳನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಗುರುಗಳ ಅಂತರ್ಯಾಮಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.